ಹಾಗೂ ನಮ್ಮ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೂ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೂ, ನಮ್ಮ ತಾಂತ್ರಿಕ ಸಹಾಯಕರಿಗೂ ಹಾಗೂ ನಮ್ಮ ಈ ಎಲ್ಲ ಇವೆಂಟ್ಗಳನ್ನ ನಾಡಿನ ಮೂಲೆ ಮೂಲೆಗೂ ತಮ್ಮೆಲ್ಲರಿಗೂ ತಲುಪಿಸಲು ನಮಗೆ ಸಹಕರಿಸುತ್ತಿರುವಂತ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೂ ಹಾಗೂ ನಮ್ಮೊಂದಿಗೆ ಸೇರಿರುವ ಎಲ್ಲ ಸಾಹಿತ್ಯಾಸಕ್ತರಿಗೂ ಸ್ವಾಗತ. ಪ್ರೊಫೆಸರ್ ತಾರಕೇಶ್ವರ್ ಗುರುಗಳ ಬಗ್ಗೆ ಎರಡು ಮಾತು. ಪ್ರೊಫೆಸರ್ ತಾರಕೇಶ್ವರ್ ಇಂಗ್ಲಿಷ್ ಮತ್ತು ವಿದೇಶಿ ಭಾಷೆಗಳ ವಿಶ್ವವಿದ್ಯಾಲಯ ಹೈದರಾಬಾದ್ನ ಭಾಷಾಂತರ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದು, ಶ್ರೀಯುತರು ಭಾಷಾಂತರ ಅಧ್ಯಯನ, ಕೊಲೋನಿಯಾಲಿಸಂ, ನ್ಯಾಷನಲಿಸಂ, ಲಿಂಗ್ವಿಸ್ಟಿಕ್ ನ್ಯಾಷನಲಿಸಂ, ಐಡೆಂಟಿಟಿ, ಲಿಟರರಿ ಹಿಸ್ಟೋರಿಯೋಗ್ರಫಿ ಕ್ಷೇತ್ರಗಳಲ್ಲಿ ಅನೇಕ ಬರಹಗಳನ್ನು ಪ್ರಕಟಿಸಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಸೇರಿದಂತೆ ದ್ವಿಭಾಷಾ ಬರಹಗಾರರಾಗಿರುವ ಪ್ರೊಫೆಸರ್ ತಾರಕೇಶ್ವರ್ ಕ್ಲಾಸಿಕಲ್ ಕನ್ನಡ ಟೆಕ್ಸ್ಟ್ ಇನ್ ಇಂಗ್ಲಿಷ್ ಎಂಬ ಟ್ರಾನ್ಸ್ಲೇಷನ್ ಸೀರೀಸ್ ದ ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸಿದ್ದು, ರೀಥಿಂಕಿಂಗ್ ದಿ ಕ್ರೈಸಿಸ್ ಇನ್ ಇಂಗ್ಲಿಷ್ ಸ್ಟಡೀಸ್ ಎಂಬ ರಾಷ್ಟ್ರ ಮಟ್ಟದ ಪ್ರಾಜೆಕ್ಟ್ ಸೇರಿದಂತೆ ಅನೇಕ ಪ್ರಾಜೆಕ್ಟ್ಗಳನ್ನ ಪ್ರೊಫೆಸರ್ ತಾರಕೇಶ್ವರ್ ಕೋಆರ್ಡಿನೇಷನ್ ಮಾಡಿದ್ದಾರೆ. 150ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನ ಪ್ರೆಸೆಂಟ್ ಮಾಡಿರುವ ಪ್ರೊಫೆಸರ್ ತಾರಕೇಶ್ವರ್ 10ಕ್ಕೂ ಹೆಚ್ಚು ಕಾನ್ಫರೆನ್ಸ್ ಮತ್ತು ಸೆಮಿನಾರ್ಗಳನ್ನ ಆರ್ಗನೈಸ್ ಕೂಡ ಮಾಡಿದ್ದಾರೆ. ಅನೇಕ ನಾಟಕಗಳನ್ನ ನಿರ್ದೇಶನ ಮಾಡಿರುವ ಪ್ರೊಫೆಸರ್ ತಾರಕೇಶ್ವರ್ ಇಂದು ಬರ್ಟೋಲ್ಟ್ ಬ್ರೆಕ್ಟ್ ಲೇಖಕನ ಕುರಿತು ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಪ್ರೊಫೆಸರ್ ತಾರಕೇಶ್ವರ್ ಸರ್ ತಮ್ಮ ಉಪನ್ಯಾಸ ನೀಡುವುದಕ್ಕಿಂತ ಮೊದಲು ಒಂದು ವಿನಂತಿ. ಉಪನ್ಯಾಸದ ನಂತರ ನಮ್ಮ ಧಾರವಾಡ ಕಟ್ಟೆಯ ಅಧ್ಯಕ್ಷರಾದ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಪೂರಕವಾಗಿ ಕೆಲವೊಂದು ಮಾತುಗಳನ್ನ ಆಡ್ತಾರೆ. ಆಮೇಲೆ ಚರ್ಚೆಗೆ ಮತ್ತೆ ತಮ್ಮ ಕ್ವೆರೀಸ್ಗೆ ಅವಕಾಶ ಇರುತ್ತದೆ. ಅಲ್ಲಿಯವರೆಗೂ ತಮ್ಮ ಆಡಿಯೋ ಮತ್ತು ವಿಡಿಯೋಗಳನ್ನ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡಿಕೊಂಡು ಉಪನ್ಯಾಸವನ್ನ ಆನಂದಿಸಬೇಕಾಗಿ ವಿನಂತಿ. ಈ ಮಧ್ಯದಲ್ಲಿ ತಾವು ತಮ್ಮ ಒಪಿನಿಯನ್ಗಳನ್ನ ಚಾಟ್ ಬಾಕ್ಸ್ ನಲ್ಲಿ ಕೂಡ ಪೋಸ್ಟ್ ಮಾಡಬಹುದು. ಈಗ ನಾವು ಕೇಳಲಿದ್ದೇವೆ ಪ್ರೊಫೆಸರ್ ತಾರಕೇಶ್ವರ್ ಗುರುಗಳ ಉಪನ್ಯಾಸವನ್ನ. ಸರ್ ಪ್ಲೀಸ್. ನನ್ನನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಪ್ರಕಾಶ್ ಬಳಿಕೈ ಅವರೇ. ಹಾಗೆ ಇವತ್ತು ನನ್ನ ಕೆಲವು ಮಾತುಗಳನ್ನು ಇಲ್ಲಿ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಧಾರವಾಡ ಕಟ್ಟೆ ಧಾರವಾಡ ಮತ್ತು ಇದರ ರೂವಾರಿಗಳಾದ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಇವರಿಗೂ ಕೂಡ ನನ್ನ ವಂದನೆಗಳು. ಇಲ್ಲಿ ಸೇರಿರುವ ಸಮಸ್ತರಿಗೂ ಕೂಡ ವಂದನೆಗಳು. ಬ್ರೆಕ್ಟ್ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ಕನ್ನಡದಲ್ಲಿ ನಾವು ಬ್ರೆಕ್ಟ್ ಅಂತ ಹೇಳ್ತೀವಿ, ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಪ್ರೊನೌನ್ಸ್ ಮಾಡ್ತಾರೆ, ಬ್ರೆಸ್ಟ್ ಅಂತನೂ. ಹೀಗೆ ಯಾವುದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅಂತ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಅಥವಾ ಗೊತ್ತಿದ್ರು ಅದು ಅಗತ್ಯ ಇಲ್ಲದೆ ಇರೋದ್ರಿಂದ ಕನ್ನಡದಲ್ಲಿ ಈಗಾಗಲೇ ಯಾವ ರೀತಿಯಾಗಿ ಪ್ರೊನೌನ್ಸ್ ಮಾಡ್ತಾರೆ ಬ್ರೆಕ್ಟ್ ಅಂತ, ಅದೇ ರೀತಿಯಾಗಿ ನಾನು ಈ ಉಪನ್ಯಾಸದಲ್ಲಿ ನಿಮ್ಮೊಂದಿಗೆ ಮಾತಾಡ್ತೀನಿ. ಬ್ರೆಕ್ಟ್ ಬಗ್ಗೆ ಏನ್ ಮಾತಾಡ್ಬೇಕು ಅದರೊಳಗೂ 1 ಗಂಟೆ ಅನ್ನೋದು ತುಂಬಾ ಕಷ್ಟದ ವಿಚಾರ. ಯಾಕೆಂದ್ರೆ ಬ್ರೆಕ್ಟು ಒಬ್ಬ ನಾಟಕಕಾರನಾಗಿ ನಮಗೆ ಪರಿಚಯ ಇದ್ದಾನೆ. ಹಲವಾರು ನಾಟಕಗಳನ್ನ ಬರೆದಿದ್ದಾನೆ. ಮತ್ತೆ ಸ್ವತಃ ನಾಟಕಗಳನ್ನ ಮಾಡಿಸ್ತಾ ಇದ್ದ. ನಾಟಕದ ಬಗ್ಗೆ ತನ್ನ ಚಿಂತನೆಗಳನ್ನು ಕೂಡ ಆತ ಮಂಡಿಸಿದ್ದಾನೆ. ಜೊತೆಗೆ ಕಥೆಗಾರ, ಕವಿ, ಸಿನಿಮಾಗಳಲ್ಲೂ ಕೂಡ ಕೆಲಸ ಮಾಡಿದ್ದಾನೆ. ಇಷ್ಟೆಲ್ಲ ವೈವಿಧ್ಯಮಯವಾದ ಕೆಲಸಗಳನ್ನ ಮಾಡಿರುವಂತ ಬ್ರೆಕ್ಟ್ ಬಗ್ಗೆ ಪರಿಚಯ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗ್ಬೋದು. ಆದ್ರೂ ನನ್ನ ಅರಿವಿಗೆ, ನನ್ನ ಓದಿಗೆ, ನನ್ನ ತಿಳುವಳಿಕೆಗೆ ದಕ್ಕಿದಂತಹ ಬ್ರೆಕ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಚರ್ಚೆಯ ಸಂದರ್ಭದಲ್ಲಿ ಬೇರೆಯವರು ಅವರಿಗೆ ಕಾಣಿಸಿಕೊಂಡಂತಹ ಅವರು ಕಂಡುಕೊಂಡಂತಹ ಬ್ರೆಕ್ಟ್ ಅನ್ನು ಕೂಡ ಇಲ್ಲಿ ತಂದ್ರೆ ಆ ಬ್ರೆಕ್ಟ್ನ ಒಂದು ಚಿತ್ರ ಸ್ವಲ್ಪ ಮಟ್ಟಿಗಾದ್ರೂ ಪೂರ್ಣ ಆಗ್ಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಬ್ರೆಕ್ಟ್ ಯಾಕೆ ಒಬ್ಬ ಜಾಗತಿಕ ಸಾಹಿತ್ಯ ಕಾರ ಆಗ್ತಾನೆ ಅಂತಂದ್ರೆ, ಮೂಲತಃ ಜರ್ಮನ್ ನಾಟಕಕಾರ ಅಂತಂದ್ರು ಕೂಡ ತನ್ನ ಬೆಳವಣಿಗೆಯನ್ನ ತನ್ನ ಬಾಲ್ಯವನ್ನ ಆತ ಜರ್ಮನ್ನಲ್ಲಿ ಕಳೆದ ಮತ್ತು ತನ್ನ ಯೌವನದ ದಿನಗಳು 1898ರಲ್ಲಿ ಬ್ರೆಕ್ಟ್ ಹುಟ್ಟುತ್ತಾನೆ. 1916ರಲ್ಲೇ ಆತ ಬರವಣಿಗೆ ಶುರು ಮಾಡ್ತಾನೆ. ಅಂದ್ರೆ 18 ವರ್ಷದ ಇದ್ದಾಗೇನೆ. ಆಗ್ಲೇನೆ ಆತ ಒಂದು ಲೇಖನದಲ್ಲಿ ಯಾಕೆ ನಾವು ರಾಷ್ಟ್ರಕ್ಕಾಗಿ ಪ್ರಾಣ ತ್ಯಾಗ ಮಾಡಬೇಕು ಅನ್ನುವಂಥ ಒಂದು ಮಾತನ್ನ
ಹೇಳ್ತೇನೆ. ಅದು ಆಗ್ಲೇ ಅವನ ಸ್ಕೂಲ್ನ ವಲಯದಲ್ಲಿ, ಕಾಲೇಜ್ನ ವಲಯದಲ್ಲಿ ಕೆಲವು ಪ್ರಶ್ನೆಗಳನ್ನ ಹುಟ್ಟಾಕಿ ಇದ್ ಮಾಡ ಆಗ ಬ್ರೆಟ್ ಜರ್ಮನ್ ಅಂತ ಇವತ್ತು ಜರ್ಮನಿ ಅಂತ ಏನ್ ಕರಿತೀವಿ ನಾವು, ಅದು ಆ ಪ್ರದೇಶ ರಾಜನ ಆಳ್ವಿಕೆಯಲ್ಲಿ ಇದ್ದಂಥದ್ದು. ಮೊದಲನೇ ಮಹಾಯುದ್ಧ ನಡೆಯುತ್ತಿದ್ದಂತ ಸಂದರ್ಭ ಅದು. ಆ ಮೊದಲನೇ ಮಹಾಯುದ್ಧಕ್ಕೆ ಆರ್ಮಿಗೆ, ಸೈನ್ಯಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಇವನ ಗೆಳೆಯರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವರೆಲ್ಲ ಸಾಯ್ತಾ ಇರ್ತಾರೆ ಆ ಯುದ್ಧದಲ್ಲಿ. ಅವುಗಳನ್ನೆಲ್ಲ ನೋಡಿದಾಗ ಬ್ರೆಟ್ ಕನ್ಸಿದ್ದು, ರಾಷ್ಟ್ರಕ್ಕಾಗಿ ನಾವು ಯಾಕೆ ತ್ಯಾಗ ಮಾಡಬೇಕು ಅಂದ್ರೆ, ಒಂದೆಲ್ಲೋ ಈ ರಾಷ್ಟ್ರೀಯತೆ ಎನ್ನುವಂಥದ್ದು 18ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ರೂಪುಗೊಂಡು ನಂತರ 20ನೇ ಶತಮಾನದಲ್ಲಿ ಪ್ರಪಂಚದ ಬೇರೆ ಭಾಗಗಳಿಗೆ ಹರಡ್ತಲ್ಲ, ಅದರ ಇನ್ನೊಂದು ಮುಖವನ್ನ, ಅಪಾಯಗಳನ್ನ ಆತ ಆಗ್ಲೇ ಅರಿತಿದ್ದ ಅನ್ಸುತ್ತೆ. ಆದ್ರೆ ಅದರ ಇನ್ನೊಂದು ಭೀಕರ ಮುಖ ನಮಗೆ ಕಾಣಿಸೋದಕ್ಕೆ ಜರ್ಮನಿನಲ್ಲಿ ಇನ್ನೊಂದು 14-15 ವರ್ಷ ಕಾಯ್ಬೇಕಾಗಿ ಬಂತು. 1933 ಸುಮಾರಿಗೆ ಹಿಟ್ಲರ್ ಜರ್ಮನ್ನ ಚಾನ್ಸ್ಲರ್ ಆದಾಗ ಅದರ ಭೀಕರ ಸ್ವರೂಪ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆನೆ ಇನ್ನು ಅದು ಮೊನಾರ್ಕಿಯಲ್ಲಿದ್ದಾಗ, ಮೊದಲನೇ ಯುದ್ಧದ ಸಮಯದಲ್ಲಿಯೇ ಬ್ರೆಟ್ ಈ ಮಾತುಗಳನ್ನ ಆಡ್ತಾನೆ. ಆಮೇಲೆ ಜರ್ಮನ್ ಹೀನಾಯವಾಗಿ ಸೋಲುತ್ತೆ ಮೊದಲನೇ ಮಹಾಯುದ್ಧದಲ್ಲಿ, ಮತ್ತು ಒಪ್ಪಂದಕ್ಕೆ ಬರಬೇಕಾಗತ್ತೆ, ಮತ್ತು ಯುದ್ಧದ ಲಾಸ್ ಏನಿರುತ್ತೆ ಅದನ್ನೆಲ್ಲ ಕಟ್ಕೊಡ್ಬೇಕಾದಂತ ಪರಿಸ್ಥಿತಿಗೆ ಇವತ್ತು ನಾವೇನ್ ಜರ್ಮನಿ ಅಂತ ಕರಿತೀವಿ, ಅವತ್ತು ವೀಮರ್ ರಿಪಬ್ಲಿಕ್ ಅಂತ ಕರಿತಿದ್ರು ಅದನ್ನ. 1918ರಿಂದ ಯುದ್ಧದ ನಂತರ ವೀಮರ್ ರಿಪಬ್ಲಿಕ್ ಅಂತ ಅದನ್ನ ಕರಿತಾ ಇದ್ರು. ಮತ್ತಲ್ಲಿ ರಾಜಪ್ರಭುತ್ವ ಹೋಗಿತ್ತು, ಚಾನ್ಸಲರ್ಗಳ ಆಳ್ವಿಕೆ ಆರಂಭ ಆಗಿತ್ತು. ಆದ್ರೆ ತುಂಬಾ ಆರ್ಥಿಕ ಸಂಕಷ್ಟದಲ್ಲಿದ್ದಂತ ಸಂದರ್ಭ ಅದು. ಹಾಗೆಯೇ ಆರ್ಥಿಕ ಬಿಕ್ಕಟ್ಟಿನೊಂದಿಗೆ ನಿರುದ್ಯೋಗ, ಈ ರೀತಿಯ ಸಮಸ್ಯೆಗಳೆಲ್ಲ ಹೆಚ್ಚಾಗಿದ್ದಂತ ಸಂದರ್ಭದಲ್ಲಿ ಬ್ರೆಟ್ ತನ್ನ ಬರವಣಿಗೆಯನ್ನ ಆರಂಭ ಮಾಡ್ತಾನೆ. ಮುಖ್ಯವಾಗಿ ನಾಟಕಕಾರನಾಗಿ ಆರಂಭ ಮಾಡ್ತಾನೆ. ಈ ಕ್ಯಾಬ್ರೆ ಅಂತ ಒಂದು ಜನಪ್ರಿಯ ಮತ್ತು ಜಾನಪದೀಯ ಒಂದು ರಂಗ ಪ್ರಕಾರ ಅಲ್ಲಿ ಇರುತ್ತೆ. ಅವುಗಳ ಜೊತೆಗೆ ಅಸೋಸಿಯೇಟ್ ಆಗ್ತಾನೆ ಮತ್ತು ನಾಟಕಗಳನ್ನ ಬರೆಯೋದಕ್ಕೆ ಆರಂಭ ಮಾಡ್ತಾನೆ. ಮೊದಲ 3 ನಾಟಕಗಳನ್ನ ಈ ಸಂದರ್ಭದಲ್ಲಿ ಅಂದ್ರೆ 18ರಿಂದ 1922ರವರೆಗೆ ಬರೆದಿರ್ತಾನೆ. ಈ ನಾಟಕಗಳು ಆಗ್ಲೇನೆ ಅವನಿಗೆ ಪ್ರಸಿದ್ಧಿನ ತಂದು ಕೊಡ್ತವೆ. 1922ರಲ್ಲಿ ಅವನಿಗೆ ವೀಮರ್ ರಿಪಬ್ಲಿಕ್ ನಲ್ಲಿ ದೊರೆಯಬಹುದಾದಂತ ಒಂದು ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಕೂಡ ಅವನ ಈ 3 ನಾಟಕಗಳಿಗೆ ದೊರಕುತ್ತೆ. ಅವನು ಬರ್ಲಿನ್ ನಲ್ಲಿರಲ್ಲ, ಮ್ಯೂನಿಚ್ ಅಂತ ಒಂದು ಸಿಟಿಯಲ್ಲಿ, ಇನ್ನೊಂದು ನಗರದಲ್ಲಿ ವೀಮರ್ ರಿಪಬ್ಲಿಕ್ ನಲ್ಲಿ ಇರ್ತಾನೆ. ಈ ಪ್ರಶಸ್ತಿಯೊಂದಿಗೆ ಆತ ಜರ್ಮನಿಯ ಎಲ್ಲ ಕಡೆ ಹೆಸರುವಾಸಿ ಆಗ್ತಾನೆ. ನಂತರ ಬರ್ಲಿನ್ ಆ ಕಾಲದ ಮುಖ್ಯ ಕೇಂದ್ರ ಏನಾಗಿತ್ತು ಆ ಕೇಂದ್ರಕ್ಕೆ ಹೋಗ್ತಾನೆ. ಅಲ್ಲಿ ತನ್ನ ಸಾಹಿತ್ಯ ಚಟುವಟಿಕೆ, ರಂಗ ಚಟುವಟಿಕೆಗಳನ್ನ ಆರಂಭ ಮಾಡ್ತಾ ಹೋಗ್ತಾನೆ. ಸೊ ಅಂದ್ರೆ 22 ಅಂದ್ರೆ ತನಗಾಗ್ಲೇ ಕೇವಲ 24 ವರ್ಷ. 24 ವರ್ಷಕ್ಕೆ ಜರ್ಮನಿಯ ವೀಮರ್ ರಿಪಬ್ಲಿಕ್ ನ ಅತ್ಯುತ್ತಮ ಪ್ರಶಸ್ತಿಯನ್ನ, ಸಾಹಿತ್ಯ ಪ್ರಶಸ್ತಿಯನ್ನ ಆತ ಪಡ್ಕೊಂಡಿರ್ತಾನೆ. ಮತ್ತೆ ಆತ ನಾಟಕಗಳಿಗೆ ಯಾಕೆ ಆ ಪ್ರಶಸ್ತಿ ಬರುತ್ತೆ ಅಂದ್ರೆ ಅದರೊಳಗೊಂದು ಹೊಸತನ ಇತ್ತು ಅಂತ ವಿಮರ್ಶಕರು ಅಭಿಪ್ರಾಯ ಪಟ್ಟಿದ್ದಾರೆ. ಅದರ ಭಾಷೆಯಲ್ಲಿ ಇರ್ಬೋದು, ಅದರ ಕಂಟೆಂಟ್ ಅಲ್ಲಿ ಇರ್ಬೋದು. ಅಂದ್ರೆ ಆತ ನೇರವಾಗಿ ಈ ಒಬ್ಬ ಮಾಡರ್ನಿಸ್ಟ್ ನಾಟಕಕಾರ ಅಂತ ಕರಿತೀವಿ, ಆಧುನಿಕ ನಾಟಕಕಾರ ಅಂತ. ಈ ಆಧುನಿಕ ನಾಟಕಗಳು ಯುರೋಪಿನಲ್ಲಿ ಒಂದು ಡ್ರಾಯಿಂಗ್ ರೂಮ್, ಕ್ಲೋಸೆಟ್ ಡ್ರಾಮಾಗಳ ತರ ಇದ್ದಂತಹ ಸಂದರ್ಭದಲ್ಲಿ ಅವುಗಳನ್ನ ಒಂದು ಎಪಿಕ್ ರೀತಿಯಾದಂತ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಅವ್ರನ್ನ ಫೋಕಸ್ ಮಾಡಿಕೊಂಡು ಎಪಿಸೋಡಿಕ್ ಆಗಿರುವಂತಹ ನಾಟಕಗಳನ್ನ ಬರೆಯುವಂಥದ್ದು, ಅದರೊಳಗೆ ಜನರ ಆಡು ಭಾಷೆಯನ್ನ ತರುವಂಥದ್ದು, ಮತ್ತು ಅಲ್ಲಿರುವ ಎಲ್ಲ ಅವರ ವಿಚಾರಗಳನ್ನ ನೇರವಾಗಿ ಹೇಳದೆ ರೂಪಕಗಳ ಮೂಲಕ, ಪ್ರತಿಮೆಗಳ ಮೂಲಕ, ಬೇರೆಲ್ಲಿಯೋ ಕಥೆಗಳ ಮೂಲಕ ಹೇಳುವಂತಹ ಒಂದು ಕಲೆಯನ್ನ ನಾವು ಬ್ರೆಟ್ ನಲ್ಲಿ
ಆ ಸಂದರ್ಭದಲ್ಲಿಯೇ ಕಾಣ್ತೀವಿ. ಸೊ ಈ ಹೊಸತನಕ್ಕಾಗಿಯೇ ಆತನಿಗೆ 22ರಲ್ಲಿಯೇ ಪ್ರಶಸ್ತಿ ಬರುತ್ತೆ. ಬಟ್ ಆ ತರ ಹೆಸರುವಾಸಿ ಆದ್ರೂ ಕೂಡ ಅವನು ಆಗ್ಲಿಂದನೇ ಆತನಿಗೆ ಜರ್ಮನಿಯಲ್ಲಿ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಮುಖ್ಯವಾಗಿ ಜರ್ಮನಿನಲ್ಲಿ ಆಗ 2 ಪಾರ್ಟಿಗಳಿದ್ದು, ಒಂದು ನಾಜಿ ಪಾರ್ಟಿ, ಇನ್ನೊಂದು ಕಮ್ಯುನಿಸ್ಟ್ ಪಾರ್ಟಿ. ಸೊ ಈ ನಾಜಿ ಪಾರ್ಟಿಯವರು ಈ ತರ ನಾಟಕಗಳನ್ನ ಡಿಸ್ಟರ್ಬ್ ಮಾಡೋ ಕೆಲಸಗಳನ್ನ ಆರಂಭ ಮಾಡ್ತಾರೆ. ಇನ್ನೂ ಆತ ದೊಡ್ಡ ಕಮ್ಯುನಿಸ್ಟ್ ಇನ್ಫ್ಲೂಯೆನ್ಸ್ಗೇನು ಬಂದಿರೋದಿಲ್ಲ. ಒಂಥರ ನಾನಾಗ್ಲೇದಾಗಿ ಈ ಬೇರೆ ಬೇರೆ ನಾಟಕಗಳ ಪ್ರಭಾವಗಳಲ್ಲೇ, ಈ ಕ್ಯಾಬ್ರೆ ನಾಟಕಗಳ ಪ್ರಭಾವದಲ್ಲಿ ಆತ ಬೆಳೆದಿರುವಂಥದ್ದು. 23 ನಂತರ ಬರ್ಲಿನ್ಗೆ ಶಿಫ್ಟ್ ಆದ್ಮೇಲೆ ಆತನಲ್ಲಿ ಈ ಮಾರ್ಕ್ಸ್ವಾದದ ಪ್ರಭಾವ ಕೂಡ ನಮಗೆ ಹೆಚ್ಚಿಗೆ ಕಾಣಿಸೋದಕ್ಕೆ ಆರಂಭ ಆಗುತ್ತೆ. ಸೊ ಈ ನಾಜಿ ಪಾರ್ಟಿಯ ಗಮನವನ್ನ 1923ರಲ್ಲೇ ಸೆಳೀತಾನೆ. ಅವನ ನಾಟಕಗಳಲ್ಲಿ ಪ್ರತಿಯೊಂದು ನಾಟಕವೂ ಒಂದು ಆಮೇಲೆ ಈ ರೀತಿ ವಿವಾದಾಸ್ಪದ ಆಗ್ತಾ ಹೋಗುತ್ತೆ. ನಾಜಿಗಳ ಅದನ್ನ ತೊಂದರೆ ಕೊಡ್ಬೇಕು ಅಂತಾನೆ ಒಂದು ಗುಂಪಾಗಿ ಕೆಲಸ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಆತನ ಮಾರ್ಕ್ಸ್ವಾದದ ಪ್ರಭಾವವನ್ನ ಅವರ ನಾಟಕಗಳಲ್ಲಿ ನಾವು ಕಾಣುವಂಥದ್ದು 1925ರಲ್ಲಿ ಬಂದಂತ ಮ್ಯಾನ್ ಈಕ್ವಲ್ಸ್ ಮ್ಯಾನ್ ಎನ್ನುವ ಒಂದು ನಾಟಕದಲ್ಲಿ. ಸೊ ಈ ಮ್ಯಾನ್ ಈಕ್ವಲ್ಸ್ ಮ್ಯಾನ್ ಎನ್ನುವ ಒಂದು ನಾಟಕದಲ್ಲಿ ನಮಗೆ ಆತನ ಸ್ಪಷ್ಟವಾದ ಒಂದು ಎಡಪಂಥೀಯ ಚಿಂತನೆಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅದಾದ ನಂತರ 1928ರ ಸುಮಾರಿಗೆ 3 ಪೆನ್ನಿ ಅಪೇರಾ ಅಂತ ಒಂದು ನಾಟಕ ಬರುತ್ತೆ. ಆತನ ಬಹಳ ಪ್ರಸಿದ್ಧವಾದ ನಾಟಕ ಅದು. 28ರಲ್ಲಿ ಬಂದ್ರು ಒಂದು 4-5 ವರ್ಷಗಳಲ್ಲೇ ಒಂದು 10,000 ಪ್ರದರ್ಶನಗಳನ್ನ ಕಾಣುತ್ತೆ. ಕೇವಲ ಜರ್ಮನ್ ಭಾಷೆಯಲ್ಲಿ ಅಷ್ಟೇ ಅಲ್ಲ, ಐ ಥಿಂಕ್ ಒಂದು 16-18 ಭಾಷೆಗಳಿಗದು ಅನುವಾದ ಆಗ್ತಾ ಹೋಗುತ್ತೆ. ಮತ್ತೆ ಈ 3 ಪೆನ್ನಿ ಅಪೇರಾ ಕೂಡ ಅದು ಬೆಗ್ಗರ್ಸ್ ಅಪೇರಾ ಅಂತ ಒಂದು ಇಂಗ್ಲಿಷ್ ನಲ್ಲಿ 17ನೇ ಶತಮಾನದಲ್ಲಿ ಬಂದಂತ ಒಂದು ನಾಟಕದ ಒಂದು ಆಧರಿಸಿ ರೂಪಿಸಿರುವಂತ ಒಂದು ನಾಟಕ. ಈ ಅಪೇರಾ ಅನ್ನುವಂತ ಒಂದು ನಾಟಕ ಪ್ರದರ್ಶನ ಕಲೆ ಏನಿತ್ತು ಯುರೋಪ್ನಲ್ಲಿ, ಅದು ಒಂದು ಶ್ರೀಮಂತರ ಕಲೆ ಆಗಿತ್ತು. ಸೊ ಆ ಶ್ರೀಮಂತರ ಕಲೆಯನ್ನ ಲೇವಡಿ ಮಾಡುವ ಒಂದು ನಾಟಕ ಇಂಗ್ಲಿಷ್ ನಲ್ಲಿ ಈ ಬೆಗ್ಗರ್ಸ್ ಅಪೇರಾ ಅಂತ. ಸೊ ಆ ಬೆಗ್ಗರ್ಸ್ ಅಪೇರಾವನ್ನ ಇಟ್ಕೊಂಡು 3 ಪೆನ್ನಿ ಅಪೇರಾ ಅಂತ ಇಂಗ್ಲಿಷ್ ನಲ್ಲಿ ಏನ್ ಕರೀತಾರೆ, ಆ ನಾಟಕವನ್ನ ಬ್ರೆಕ್ಟ್ ಬೇರೆಯವ್ರ ಜೊತೆಗೆ ಸೇರ್ಕೊಂಡು ಬರೀತಾನೆ. ಅದ್ರೊಳಗೆ ಈ ಬೆಗ್ಗರ್ಸ್ಗಳು ಯಾವ ರೀತಿ ನಾಟಕ ಮಾಡ್ತಾರೆ ಮತ್ತು ಅವರ ಸಮಸ್ಯೆಗಳೇನು ಅನ್ನೋದನ್ನ ತೋರಿಸೋಗುತ್ತೆ. ಅಂದ್ರೆ ಆಧುನಿಕತೆಯ ಒಂದು ಬಂಡವಾಳಶಾಹಿ ವ್ಯವಸ್ಥೆಯ ಸೃಷ್ಟಿಸುವ ಅಧಮಲೋಕ ಏನಿದೆ, ಆ ಅಧಮಲೋಕದ ಕೆಲವು ಅಂಶಗಳನ್ನ ತನ್ನ ನಾಟಕದಲ್ಲಿ ತರ್ತಾ ಹೋಗ್ತಾನೆ. ಅಂದ್ರೆ ಆಧುನಿಕ ನಾಟಕರನ್ನಾಗಿ ಈ ಆಧುನಿಕತೆಯ ಅಡ್ಡ ಪರಿಣಾಮಗಳು ಏನಾಗ್ತಾ ಇತ್ತು, ಈ ಸ್ಲಮ್ ಇರ್ಬೋದು, ನಗರ ಕೇಂದ್ರಿತವಾದ ಈ ಹೊಸ ರೀತಿಯ ಭಿಕ್ಷಾಟನೆಗಳ ಸ್ವರೂಪ, ಆ ಭಿಕ್ಷಾಟನೆ ಅನ್ನೋದೇ ಒಂದು ಆರ್ಗನೈಸ್ಡ್ ಕ್ರೈಮ್ ಆಗಿ ರೂಪುಗೊಳ್ಳುವಂಥದ್ದು. ಸೊ ಈ ಎಲ್ಲ ಅಂಶಗಳನ್ನ ಅದರಲ್ಲಿ ತರ್ತದೆ. ಸೊ ಈ ರೀತಿಯಾಗಿ ಆ ನಾಟಕ ತುಂಬಾ ಯಶಸ್ವಿ ಆಗುತ್ತೆ. ಬೇರೆ ಬೇರೆ ಭಾಷೆಗಳಿಗೆ ಕೇವಲ 5 ವರ್ಷಗಳಲ್ಲೇ ಅನುವಾದ ಆಗಿ ಸರಿಸುಮಾರು 10,000 ಪ್ರದರ್ಶನಗಳನ್ನ ಕಾಣುತ್ತೆ. ಅದು ಕನ್ನಡಕ್ಕೂ ನೀನಾಸಂನವರು ಮಾಡಿದ್ದಾರೆ. ಮತ್ತೆ ಅದಕ್ಕೆ ಮುಂಚೆ ಮರಾಠಿನಲ್ಲಿ ಪೂಲಾ ದೇಶಪಾಂಡೆ ಅವರು ಅದನ್ನ ತಂದಿದ್ರು. ಸೊ ಅಲ್ಲೂ ತುಂಬಾ ಫೇಮಸ್ ಆಯ್ತು ಮರಾಠಿಯಲ್ಲಿ ಅದು ಯಶಸ್ವಿ ಆದ್ಮೇಲೆ ಅದು ಕನ್ನಡಕ್ಕೂ ಕೂಡ ಬಂತು. ಸೊ ಈ ರೀತಿಯಾಗಿ ಬ್ರೆಕ್ಟ್ ನಾಟಕದ ಕ್ರಿಯೆ ಜರ್ಮನ್ ನಲ್ಲಿ ಅಂದ್ರೆ ವೀಮರ್ ರಿಪಬ್ಲಿಕ್ ನಲ್ಲಿ ಆಗ್ತಾ ಇರುತ್ತೆ. ಸೊ ಈ ಮ್ಯಾನ್ ಈಕ್ವಲ್ಸ್ ಮ್ಯಾನ್, 3 ಪೆನ್ನಿ ಅಪೇರಾ, ಮತ್ತೆ ಅದೇ ಟೈಮ್ ನಲ್ಲಿ ಕ್ರಿಸ್ಟೋಫರ್ ಮಾರ್ಲೋನ ಎಡ್ವರ್ಡ್ II ಚಾರಿತ್ರಿಕ ನಾಟಕ ಏನಿತ್ತು ಅದನ್ನು ಕೂಡ ಜರ್ಮನ್ ನಲ್ಲಿ ತರ್ತಾ ಹೋಗ್ತದೆ. ಸೊ ಈ ಬೆರ್ಟೋಲ್ಡ್ ಬ್ರೆಕ್ಟ್ ನಾವು ನಾಟಕಗಳನ್ನ ನೋಡ್ತು ಅಂದ್ರೆ ಅವೆಲ್ಲವೂ ಕೂಡ ನಾನು ಆಗ್ಲೇ ಹೇಳಿದಂಗೆ ಆಧುನಿಕ ನಾಟಕಗಳಲ್ಲಿ ಕಂಡು ಬರ್ತಿದ್ದಂತ ಒಂದು
ಸಾಮಾಜಿಕ ಕ್ಲೋಸೆಡ್ ಡ್ರಾಮಾ ಅಂತ ಏನ್ ಕರಿತೀವಿ, ಅಂದ್ರೆ ಡ್ರಾಯಿಂಗ್ ರೂಮ್ ಡ್ರಾಮಾ ಅಂತ ಏನ್ ಕರಿತೀವಿ, ಅದಕ್ಕಿಂತ ಭಿನ್ನವಾಗಿರುವಂಥದ್ದು. ಸೊ ಒಂದು ಚಾರಿತ್ರಿಕವಾಗಿರುವಂಥದ್ದು ತೆಗೆದುಕೊಳ್ಳುವಂಥದ್ದು, ಒಂದು ಜಾನಪದೀಯ ಕಥೆಗಳನ್ನ ತೆಗೆದುಕೊಳ್ಳುವಂಥದ್ದು, ಅವುಗಳ ಮೂಲಕ ಪ್ರಸ್ತುತದ ವಿಚಾರಗಳನ್ನ ಅವುಗಳ ಮೂಲಕ ಮಂಡಿಸುವಂಥದ್ದು. ಸೊ ಈ ಒಂದು ಅಂಶ ಬ್ರೆಕ್ನಲ್ಲಿ ಬಹಳ ಢಾಳ ಕಾಣಿಸುತ್ತೆ. ಮತ್ತೆ ಇವೆಲ್ಲವೂ ಕಪೋಲ ಕಲ್ಪಿತ ಕಥೆಗಳಲ್ಲ, ಅಂದ್ರೆ ಫಿಕ್ಷನ್ ಅಂತ ಏನ್ ಕರಿತೀವಿ ನಾವು ಆಧುನಿಕ ಸಾಹಿತ್ಯದ ಸಂದರ್ಭದಲ್ಲಿ, ಆ ರೀತಿದಲ್ಲ. ಈಗಾಗಲೇ ಇರುವ ಕಥೆಗಳನ್ನ ಬೇರೆ ಬೇರೆ ಕಾಲಘಟ್ಟದ ಬೇರೆ ಬೇರೆ ದೇಶದ ಕಥೆಗಳನ್ನ ತೆಗೆದುಕೊಂಡು ತನ್ನ ಕಾಲದ ಸಮಸ್ಯೆಗಳನ್ನ ಅವುಗಳ ಮೂಲಕ ಹೊಮ್ಮಿಸುವಂತ ಒಂದು ಕಲೆಗಾರಿಕೆಯನ್ನ ಬ್ರೆಕ್ಟ್ ಸಿದ್ಧಿಸ್ಕೊಂಡಿದ್ದಾನೆ. ಈ ಕಾಲಕ್ಕಾಗಿಯೇ ಈ ಕಾರಣಕ್ಕಾಗಿಯೇ ಅವನಿಗೆ ತುಂಬಾ ಜನ ಆತ ಕೃತಿ ರಚನೆ ಮಾಡುವುದೇ ಇನ್ನೊಂದು ಕೃತಿಯನ್ನ ಕೌಂಟರ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಇದನ್ನ BMC ಬಗ್ಗೆ ಕೂಡ ಕೆಲವರು ಹೇಳ್ತಾರೆ. ಅಂದ್ರೆ BMC ಅವರ ಸ್ವಂತ ಕವನಗಳಿಗಿಂತ ಅವರು ಅನುವಾದಗಳೇ ಚೆನ್ನಾಗಿದೆ ಅಂತ ಅನ್ಬೇಕಾದ್ರೆ ಅದೊಂಥರ ರೆಸ್ಪಾನ್ಸಿವ್ ಕ್ರಿಯೇಟಿವಿಟಿ ಅಂತ, ಅಂದ್ರೆ ಬೇರೆಯವರಿಗೆ ಪ್ರತಿಕ್ರಿಯೆ ಮಾಡುವಲ್ಲಿ ಸೃಜನಶೀಲತೆ ಕಂಡು ಬರುತ್ತೆ ಅಂತ. ಸೊ ಬ್ರೆಕ್ಟ್ ಕೂಡ ಅದೇ ರೀತಿಯ ಒಂದು ಕ್ರಿಯೇಟಿವಿಟಿಯನ್ನ ನಾವು ಬ್ರೆಕ್ಟ್ ನಲ್ಲಿ ಕಾಣುತ್ತೆ. ಬೇರೆ ಯಾರೋ ಏನೋ ಹೇಳಿದ್ರು, ಒಂದು ನಾಟಕ ಬಂದಿತ್ತು, ಅದು ಈತನಿಗೆ ಇಷ್ಟ ಆಗ್ಲಿಲ್ಲ, ಸೊ ಅದಕ್ಕೆ ಒಂದು ಪ್ರತಿಕ್ರಿಯೆಯಾಗಿ ತಾನೇ ಒಂದು ನಾಟಕವನ್ನ ಬರೆಯುವಂಥದ್ದು, ಈಗಾಗಲೇ ಇರುವಂತಹ ಒಂದು ನಾಟಕವನ್ನ ತೆಗೆದುಕೊಂಡು ಅದರೊಳಗೆ ಮಾರ್ಪಾಡುಗಳನ್ನ ಮಾಡ್ಕೊಳ್ತಾ ಹೋಗುವಂಥದ್ದು, ಈ ತರದ್ದೊಂದು ಕೆಲಸವನ್ನ ಬ್ರೆಕ್ಟ್ ಮಾಡ್ತಾ ಹೋಗ್ತಾನೆ. ಆತನದೇ ಒಂದು ಕ್ರಿಯೇಷನ್ ಅನ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ಭಿನ್ನವಾಗಿರೋದು ಅನ್ನೋದಂದ್ರೆ, ಒಂದು ಪ್ರಾಜೆಕ್ಟ್ 1930ರಲ್ಲಿ ಆತ ಮಾಡ್ತಾನೆ. ಅದು ಸಿಟಿ ಆಫ್ ಮಹಾಗನಿ ಅಂತ ಒಂದು, ಅದರೊಳಗೆ ಆತನ ಎಪಿಕ್ ಥಿಯೇಟರ್ ಅಂತ ಇವತ್ತೇನ್ ಕರಿತೀವಿ, ಆ ಸಂದರ್ಭದಲ್ಲಿ ಅದನ್ನ ಸ್ಪಷ್ಟವಾಗಿ ಮಂಡಿಸ್ತಾನೆ, ಲೇಖನವನ್ನು ಬರೀತಾನೆ. ಮಾಡರ್ನ್ ಥಿಯೇಟರ್ ಇಸ್ ಬೇಸಿಕಲಿ ಎಪಿಕ್ ಥಿಯೇಟರ್ ಅಂತ. ಸೊ ಈ ಸಿಟಿ ಆಫ್ ಮಹಾಗನಿ ಅನ್ನೋದು ಬೈಬಲ್ ನಲ್ಲಿ ಬರುವಂತ 2 ಕಲ್ಪಿತ ಸಿಟಿಗಳ ರೀತಿಯೇ ಒಂದು ಸಿಟಿಯನ್ನ ಕಲ್ಪಿಸಿಕೊಂಡು ತನ್ನ ಕಥೆಯನ್ನ ಅಲ್ಲಿ ಹೇಳುವಂಥದ್ದು. ಸೊ ಈ ತರದ ಪೂರ್ತಿ ಕಲ್ಪನಾತ್ಮಕವಾದದ್ದು ಒಂದು ಅಂತಂದ್ರೆ ಅದಕ್ಕೂ ಕೂಡ ಬೈಬಲ್ನ ಬರುವ 2 ಸಿಟಿಗಳ ಒಂದು ಪ್ರೇರಣೆ ಇದೆ ಅಂತ ವಿಮರ್ಶಕರು ಗುರುತಿಸಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಇದು 1930ಕ್ಕೆ ಬರುತ್ತೆ. ಅದೇ ಟೈಮ್ನಲ್ಲೇ ಆತನ ಬಹಳ ಪ್ರಮುಖವಾದ ಲೇಖನ ಎಪಿಕ್ ಥಿಯೇಟರ್ ಬಗ್ಗೆ ಬರುವಂಥದ್ದು. ಈ ಎಪಿಕ್ ಥಿಯೇಟರ್ ಅನ್ನೋ ಪರಿಕಲ್ಪನೆ ಬ್ರೆಕ್ಟ್ ಜೊತೆಗೆ ತುಂಬಾ ಅಸೋಸಿಯೇಟ್ ಆಗಿದೆ. ಒಂದು ಪ್ರದರ್ಶನ ಕಲೆಗಳ ಇತಿಹಾಸವನ್ನ ನೋಡಿದ್ರೆ, ಡ್ರಾಮಾಗಳ ಸಿದ್ಧಾಂತವನ್ನ ನಾವು, ರಂಗಭೂಮಿ ಸಿದ್ಧಾಂತವನ್ನ ನಾವು ಗಮನಿಸಿದ್ರೆ, ಎಪಿಕ್ ಥಿಯೇಟರ್ ಅನ್ನೋದು 20ನೇ ಶತಮಾನದಲ್ಲಿ ಮೂಡಿ ಬಂದಂತಹ ಬಹಳ ಪ್ರಮುಖವಾದ ಪರಿಕಲ್ಪನೆ ಅಂತ ನಮ್ಗೆ ಕಂಡು ಬರುತ್ತೆ. ಸಾಮಾನ್ಯವಾಗಿ ನಾವು ಇದನ್ನ ಬ್ರೆಕ್ಟ್ಗೆ ಕ್ರೆಡಿಟ್ ಕೊಡ್ತೀವಿ, ಆದ್ರೆ ವಿಮರ್ಶಕರು ಹೇಳುವಂಥದ್ದು ಆ ಸಂದರ್ಭದಲ್ಲಿ ಇದನ್ನ ಬೇರೆ ಬೇರೆ ಅವರು ಮಂಡಿಸಿದ್ದಾರೆ, ಬ್ರೆಕ್ಟ್ ಒಬ್ಬನೇ ಆಗಿರ್ಲಿಲ್ಲ. ಇಡೀ ಮಿಡಲ್ ಯುರೋಪ್ ಮತ್ತು ಈಸ್ಟರ್ನ್ ಯುರೋಪ್ ಏನಿತ್ತು, ಅಲ್ಲಿ 1917ರಲ್ಲಿ ರಷ್ಯನ್ ಕ್ರಾಂತಿಯ ನಂತರದ ಬೆಳವಣಿಗೆಗಳು, ಚರ್ಚೆಗಳು, ಚಿಂತನೆಗಳು, ಫಿಲಾಸಫಿ ಇವೆಲ್ಲ ಏನು ಮುನ್ನೆಲೆಗೆ ಬರ್ತಾ ಇತ್ತು, ಅದರ ಪರಿಣಾಮವಾಗಿ ಈ ರೀತಿಯ ಪರಿಕಲ್ಪನೆಗಳು ಹುಟ್ಕೊಳ್ತು ಅಂತ ವಿಮರ್ಶಕರು ಅಭಿಪ್ರಾಯ ಪಡ್ತಾರೆ. ಸೊ ಎಪಿಕ್ ಥಿಯೇಟರ್ ಅನ್ನೋ ಒಂದು ಪದವನ್ನ ಹುಟ್ಟಾಕಿದ್ದನ್ನ ಎರ್ವಿನ್ ಪಿಸ್ಕೇಟರ್ ಅನ್ನುವಂತ ಒಬ್ಬ ಕಲಾವಿದನಿಗೆ, ಅಂದ್ರೆ ನಿರ್ದೇಶಕನಿಗೆ, ನಿರ್ಮಾಪಕನಿಗೆ ಅವರು ಟ್ರೇಸ್ ಮಾಡ್ತಾರೆ. ಅಂದ್ರೆ ಎಲ್ಲಿ ಡ್ರಾಮಾದಲ್ಲಿ ಒಂದು ಫಾರ್ಮ್ ಮತ್ತು ಕಂಟೆಂಟ್ ಬಗ್ಗೆ ಡಿಬೇಟ್ಗಳಾಗ್ತಾ ಇತ್ತು. ಈ ಫಾರ್ಮ್ ಕಂಟೆಂಟ್ಗಿಂತ ಹೆಚ್ಚಾಗಿ ಈ ಫಾರ್ಮ್ ಅಂಡ್ ಕಂಟೆಂಟು ಜನಗಳ ಮೇಲೆ ಯಾವ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ನೋಡೋದು ಬಹಳ ಮುಖ್ಯ. ಅಂದ್ರೆ ಅದರ ವಸ್ತು ಏನು ಮತ್ತು ಅದರ ಆಕೃತಿ ಏನು, ಆಶಯ ಮತ್ತು ಆಕೃತಿಯಕ್ಕಿಂತ ಹೆಚ್ಚಾಗಿ ಇಲ್ಲಿ ಪ್ರೇಕ್ಷಕರು, ಓದುಗರು ಇವರ ಮೇಲೆ ಆ ವಸ್ತು ಆಕೃತಿಗಳು ಬೀರುವ ಪರಿಣಾಮವನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋ ಒಂದು ಚರ್ಚೆಯನ್ನ ಹುಟ್ಟಾಕುವಂಥದ್ದು. ಸೊ ಅದರಿಂದ ಈ ಒಂದು ಕಂಟೆಂಟ್ಗೆ ಒಂದು ಫಾರ್ಮ್ ಇರುತ್ತೆ, ಯಾವ ಕಂಟೆಂಟ್ಗೆ ಯಾವ ಫಾರ್ಮ್ ಅನ್ನೋದನ್ನ ನಾವು ಆಯ್ಕೆ ಮಾಡ್ಕೋಬೇಕು
ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂಥರ ಒಂದು ಲೂಸ್ ಸ್ಟ್ರಕ್ಚರ್ ಇರುತ್ತೆ ಎಪಿಕ್ ಥಿಯೇಟರ್ ನಲ್ಲಿ. ಅದನ್ನ ಈ ಗ್ರೀಕ್ ನ ರಂಗಭೂಮಿಯಲ್ಲಿ ನಾವು ಅರಿಸ್ಟಾಟಲ್ ನ ಪೊಯಿಟಿಕ್ಸ್ ಓದಿದೀವಿ. ಅಲ್ಲಿ ಎಷ್ಟು ಸ್ಟ್ರಕ್ಚರ್ ಅನಲೈಸ್ ಮಾಡಿ ಕ್ಲೀನ್ ಆಗಿ ಒಂದು ಸ್ಟ್ರಕ್ಚರ್ ಇರುತ್ತೆ, ಪ್ಲಾಟ್ ಡೆವಲಪ್ಮೆಂಟ್ ಆಗುತ್ತೆ, ಹೆಂಗೆ ಕತೆ ಶುರು ಆಗುತ್ತೆ, ಹೆಂಗೆ ಅದು ಕ್ರೆಸೆಂಡ್ ಆಗಿ ಹೋಗುತ್ತೆ, ಹೆಂಗೆ ಅದು ಮುಗಿಯುತ್ತೆ, ಈ ತರದೊಂದು ಪ್ಲಾಟ್ ನ ಮೂವ್ಮೆಂಟ್ ಅದರೊಳಗೆ ಇರುತ್ತೆ. ಒಂದು ಕಥಾನಕ ನಡೆದುಕೊಂಡು ಹೋಗುವ ಒಂದು ದಾರಿ ಇರುತ್ತೆ. ಅದು ಜನಗಳನ್ನ ಹಿಡಿದಿಕ್ತೈತೆ, ಅದರೊಳಗೆ ಇನ್ವಾಲ್ವ್ ಆಗೋಂಗೆ ಮಾಡುತ್ತೆ. ಎಪಿಕ್ ಥಿಯೇಟರ್ ಆಗಲ್ಲ, ಒಂಥರ ಎಪಿಸೋಡಿಕ್. ಇದಕ್ಕೂ ಈ ಸೀನ್ ನಲ್ಲಿ ಬರೋದಕ್ಕೂ ನೆಕ್ಸ್ಟ್ ಸೀನ್ ನಲ್ಲಿ ಬರೋದಕ್ಕೂ ಸಂಬಂಧನೇ ಇರಲ್ಲ. ಅಂದ್ರೆ ಒಟ್ಟಾರೆ ಎಲ್ಲವೂ ಸಂಬಂಧಿತವಾಗಿರುತ್ತೆ, ಬಟ್ ನೇರವಾದ ಸಂಬಂಧಗಳು ಇಲ್ಲದೆ ಇರಬಹುದು. ಒಂಥರ ಧಾರಾವಾಹಿ ರೂಪದಲ್ಲಿ ಬೇರೆ ಬೇರೆ ಪ್ರಸಂಗಗಳನ್ನ ಜೋಡಿಸ್ಕೊಟ್ಟಂಗೆ ಅದು ಇರುತ್ತೆ ಅಂತ. ಮತ್ತೆ ಇವುಗಳ ಮಧ್ಯದಲ್ಲಿ ಬೇಕಂತ ಒಂದು ಕನೆಕ್ಷನ್ಸ್ ಇದ್ರೂ ಕೂಡ ಅದನ್ನು ಬ್ರೇಕ್ ಮಾಡುವಂತ ಒಂದು ಹಾಡು, ಕೆಲವು ಟೆಕ್ನಿಕ್ ಗಳನ್ನ ತರುವಂತ ಕೆಲಸವನ್ನ ಈ ಎಪಿಕ್ ಥಿಯೇಟರ್ ನಲ್ಲಿ ಮಾಡ್ತಾರೆ. ಸೊ ಬ್ರೆಕ್ಟ್ನ ಬಹಳ ಮುಖ್ಯವಾದ ಪರಿಕಲ್ಪನೆಯೇ ಈ ಎಪಿಕ್ ಥಿಯೇಟರ್. ನಮ್ಮ ರಂಗಭೂಮಿಯ ಸಿದ್ಧಾಂತಗಳಿಗೆ ಆತನ ಕೊಡುಗೆ ಅದು. ಕನ್ನಡದಲ್ಲೂ ಕೂಡ ಈ ಎಪಿಕ್ ಥಿಯೇಟರ್ನ ಪರಿಕಲ್ಪನೆ ಬಹಳ ಕೆಲಸ ಮಾಡಿದೆ. 70ರ ದಶಕದಲ್ಲಿ ಬ್ರೆಕ್ಟ್ನ ಭಾಷಾಂತರಗಳ ಜೊತೆಗೆ ನಮ್ಮಲ್ಲಿ ಇಲ್ಲಿ ನಾಟಕಗಳೇನು ಬಂದವು ಅವುಗಳಲ್ಲೂ ಕೂಡ ನಾವು ಈ ಎಪಿಕ್ ಸ್ಟ್ರಕ್ಚರ್ನ ಗುರುತಿಸ್ಕೋಬಹುದು. ಬಟ್ ಎಷ್ಟು ಮಟ್ಟಿಗೆ ಅವು ಯಶಸ್ವಿ ಆದವು ಅಥವಾ ಪ್ರೇಕ್ಷಕರಿಗೆ ಇಷ್ಟ ಆಗಿವೆ ಆ ನಾಟಕಗಳು, ಆದ್ರೆ ಅವು ಎಷ್ಟು ಮಟ್ಟಿಗೆ ಬ್ರೆಕ್ಟ್ನ ಆಶಯಗಳನ್ನ ರೂಢಿಸಿಕೊಂಡವು ಎಪಿಕ್ ಥಿಯೇಟರ್ನ ಅಳವಡಿಸ್ಕೊಳ್ಳೋದ್ರೊಳಗೆ ಅನ್ನೋದು ಬೇರೆ ಮಾತು. ಅದ್ರ ಚರ್ಚೆ ಇಲ್ಲಿ ಬೇಡ ಅಂತ ಅನ್ಸುತ್ತೆ. ಸೊ ಆಗ ಕನ್ನಡದಲ್ಲಿ ಒಂದು ಉದಾಹರಣೆ ಹೇಳೋದಂದ್ರೆ ಗಿರೀಶ್ ಕಾರ್ನಾಡರ ತಲೆದಂಡ. ಈ ಗಿರೀಶ್ ಕಾರ್ನಾಡರ ತಲೆದಂಡ ಕೂಡ ಈ ಒಂದು ಎಪಿಕ್ ಸ್ಟ್ರಕ್ಚರ್ನೇ ಹೊಂದಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಅಲ್ಲಿ ತುಂಬಾ ಸೀನ್ಗಳು ಬರುತ್ತೆ, ಒಂದೊಂದು ಕೂಡ ಬಿಡಿ ಬಿಡಿಯಾಗಿಯೂ ಕೂಡ ತಮ್ಮ ಅರ್ಥವನ್ನ ಹೊರಡಿಸುವ ಸಾಧ್ಯತೆಗಳು ಅದರೊಳಗೆ ನಮ್ಗೆ ಕಂಡು ಬರುತ್ತೆ. ಇದು ಯಾವಾಗ ಸ್ಪಷ್ಟ ಆಗುತ್ತೆ ನಮ್ಗೆ ಅಂತಂದ್ರೆ, ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕವನ್ನ ನಾವು ಟಿ.ಎಸ್. ಎಲಿಯಟ್ನ ಮರ್ಡರ್ ಇನ್ ದ ಕೆಥೆಡ್ರಲ್ ಅನ್ನೋ ಒಂದು ನಾಟಕ ಜೊತೆಗೆ ಇಟ್ಟು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ತಲೆದಂಡಲ್ಲೂ ಕೂಡ 12ನೇ ಶತಮಾನದಲ್ಲಿ ಒಬ್ಬ ಆಧ್ಯಾತ್ಮಿಕ ಗುರು ಮತ್ತು ಒಬ್ಬ ರಾಜಕೀಯ ಪ್ರಭುತ್ವದ ನೇತಾರ, ಇವಿಬ್ಬರ ನಡುವಿನ ಸಂಘರ್ಷವಾಗಿ ನಮಗೆ ಕಂಡು ಬರುತ್ತೆ. ಅಂದ್ರೆ ಬಿಜ್ಜಳ ಮತ್ತು ಬಸವನ ಸಂಘರ್ಷವಾಗಿ ಅದು ರೂಪುಗೊಳ್ಳುತ್ತೆ. ಅಂದ್ರೆ ಈ ರಾಜಕೀಯ ಮತ್ತು ಈ ಆಧ್ಯಾತ್ಮ ಇವುಗಳ ನಡುವಿನ ತಾಕಲಾಟಗಳಲ್ಲಿ ಅದು ಮೂಡುವಂತಹ ಒಂದು ನಾಟಕ. ಈ ಟಿ.ಎಸ್. ಎಲಿಯಟ್ನ ಮರ್ಡರ್ ಇನ್ ದ ಕೆಥೆಡ್ರಲ್ ಕನ್ನಡದಲ್ಲಿ ಚರ್ಚಿನಲ್ಲಿ ಕೊಲೆ ಅಂತ ಅನುವಾದ ಆಗಿದೆ ಅಂತ ನನಗೆ ನೆನಪು. ಅದರೊಳಗೂ ಕೂಡ ಇದೇ ಒಂದು ಕೆಲಸ. ಥಾಮಸ್ ಬೆಕೆಟ್ ಕೂಡ 12ನೇ ಶತಮಾನಕ್ಕೆ ಸೇರ್ತಾನೆ. ಆತ ಒಬ್ಬ ಚರ್ಚ್ನ ರೆಪ್ರೆಸೆಂಟೇಟಿವ್ ಆಗಿರ್ತಾನೆ. ಅಲ್ಲಿನ ರಾಜಪ್ರಭುತ್ವದೊಂದಿಗೆ ಆತನಿಗೆ ಸಂಘರ್ಷ. ಇಲ್ಲೂ ಅದರೊಳಗೂ ಕೂಡ ಕೊನೆಗೆ ಅವನು ಸಾಯ್ತಾನೆ. ಯಾರು ಚರ್ಚ್ನ ಪಾದ್ರಿ ಸಾಯ್ತಾನೆ. ಬಟ್ ಅಲ್ಲಿ ಅದು ಒಂದು ದುರಂತ ನಾಟಕವಾಗಿ ಎಂಡ್ ಆಗುತ್ತೆ. ಅಂದ್ರೆ ಅವನ ಬಗ್ಗೆ ಅನುಕಂಪ ಮೂಡುವಂತೆ ನಮಗೆ ಕಂಡು ಬರುತ್ತೆ. ಅಂದ್ರೆ ಅದೊಂದು ಅದರ ಫಾರ್ಮ್ ಏನಿದೆ ತುಂಬಾ ಗಟ್ಟಿಯಾಗಿರುವಂತ ಫಾರ್ಮ್, ಅದು ಗ್ರೀಕ್ ಟ್ರಾಜಿಕ್ ಫಾರ್ಮ್. ಅವನೇ ಎಲ್ಲೋ ತನ್ನಂತಾನು ಆ ಹೋರಾಟದಲ್ಲಿ ಅರ್ಪಿಸ್ಕೊಳ್ತಿದ್ದೀನಿ ಅನ್ನೋ ರೀತಿ ಅದೊಂದು ಫ್ಲಾ, ಅದೊಂದು ಅವನ ವ್ಯಕ್ತಿತ್ವದಲ್ಲಿರುವ ಒಂದು ಸಮಸ್ಯೆಯಿಂದಾಗಿ ಆತ ತನ್ನನ್ನು ತಾನು ಅಂದ್ರೆ ಅದು ಕೊಲೆ ಆದ್ರೂ ಕೂಡ ಅದೊಂದು ಆತ್ಮಹತ್ಯೆ ಅನ್ನೋ ರೀತಿ ವಿಮರ್ಶಕರು ನೋಡ್ತಾರೆ. ಅಂದ್ರೆ ಆತನಲ್ಲಿರುವ ಒಂದು ತಪ್ಪಿನಿಂದಾಗಿ ಅವನು ದುರಂತವನ್ನ ಕಾಣಬೇಕಾಗಿ ಬರುತ್ತೆ ಅಂತ. ಸೊ ಈ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಈ ಆಧ್ಯಾತ್ಮ ಮತ್ತು ರಾಜಕೀಯ ಪ್ರಭುತ್ವಗಳ ನಡುವಿನ ತಾಕಲಾಟವನ್ನ ನಿರ್ವಹಣೆ ಮಾಡಿರೋ ರೀತಿ, ಗಿರೀಶ್ ಕಾರ್ನಾಡ್ ನಿರ್ವಹಣೆ ಮಾಡೋ ರೀತಿಗೂ ಮತ್ತು ಎಲಿಯಟ್ ನಿರ್ವಹಣೆ ಮಾಡೋ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕೆಂದ್ರೆ ಟಿ.ಎಸ್. ಎಲಿಯಟ್ 20ನೇ ಶತಮಾನದಲ್ಲಿ ಕಾದಂಬರಿ ಬರೀತಿದ್ರು ಕೂಡ ಅವನು ಈ ಗ್ರೀಕ್ ಟ್ರಾಜಿಡಿಯ ಫಾರ್ಮ್ ಅನ್ನ ತೆಗೆದುಕೊಳ್ತಾನೆ. ನನಗನ್ಸತ್ತು ಗಿರೀಶ್ ಕಾರ್ನಾಡರ ನಾಟಕ
ಭಿನ್ನವಾಗೋದಕ್ಕೆ, ಅದು ಒಂದು ರಾಜಕೀಯ ಸಾಮಾಜಿಕ ಸಂಗತಿಗಳನ್ನ ಅದರೊಳಗೂ 20ನೇ ಶತಮಾನದ 90ರ ದಶಕದ ರಾಜಕೀಯ ಸಾಮಾಜಿಕ ಸಂಗತಿಗಳನ್ನ ಮುಂದಿಡೋದಕ್ಕೆ ಕಾರಣನೇ ಈ ಎಪಿಕ್ ಥಿಯೇಟರ್ನ ಸ್ಟ್ರಕ್ಚರ್ನ ಅಳವಡಿಸ್ಕೊಂಡಿರೋದು ಆ ನಾಟಕದಲ್ಲಿ ಅಂತ ನನಗೆ ಅನ್ಸುತ್ತೆ. ಸ್ವಲ್ಪ ಡೈವರ್ಷನ್ ಆಯ್ತು ಅನ್ಸುತ್ತೆ, ಮತ್ತೆ ಬೆಟ್ಗೆ ವಾಪಸ್ ಬೇಡ. ಸೊ ಈ ಎಪಿಕ್ ಥಿಯೇಟರ್ನ ಫಾರ್ಮುಲೇಷನ್ 1930ರ ಸುಮಾರಿಗೆ ಸಿಟಿ ಆಫ್ ಮಹಾಗಾನಿ ಪ್ರಾಜೆಕ್ಟ್ ಏನ್ ಮಾಡ್ತಾನೆ ಬ್ರೆಕ್ಟು ಆ ಸಂದರ್ಭದಲ್ಲಿ ಬರೆದ ಲೇಖನದಲ್ಲಿ ಸ್ಪಷ್ಟವಾಗದು ರೂಪ ತಳೆಯುತ್ತೆ. ಅದಕ್ಕೆ ಮುಂಚೆ ಕೂಡ ಅದರ ಬಗ್ಗೆ ಬೇರೆ ಬೇರೆಯವರು ನಾನು ಆಗ್ಲಿ ಹೇಳಿದಂಗೆ ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಸೊ ಇಟ್ ವಾಸ್ ಇನ್ ದಿ ಏರ್, ಆ ಕಾಲದ ಒಂದು ವಾತಾವರಣದಲ್ಲೇ ಈ ರೀತಿಯ ಚರ್ಚೆಗಳು ನಡೀತಾ ಇದ್ವು. ಸೊ ಬ್ರೆಕ್ಟ್ ಅದರಿಂದನೇ ತೆಗೆದುಕೊಳ್ತಾನೆ ಮತ್ತು ಅದನ್ನು ಸ್ಪಷ್ಟವಾಗಿ 30ರ ಸಂದರ್ಭದಲ್ಲಿ ಮಂಡಿಸ್ತಾನೆ ಅಂತ. ಹಾಗೆಯೇ ಆತನ ಒಂದು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಸ್ಪಷ್ಟವಾಗುವಂತ ಸಂದರ್ಭ ಕೂಡ ಇದು ಹೌದು. 25ರಲ್ಲಿ ಮ್ಯಾನ್ ಈಕ್ವಲ್ಸ್ ಮ್ಯಾನ್ ಇಂದ ಆರಂಭ ಆಗುವಂಥದ್ದು. 1931ರ ಸಂದರ್ಭದಲ್ಲಿ ಬಂದಂತ ನಾಟಕ ಸೇಂಟ್ ಜೋನ್ ಆಫ್ ಸ್ಟಾಕ್ ಯಾರ್ಡ್ಸ್, ಅದ್ರೊಳಗೆ ನಮಗೆ ಇದು ಸ್ಪಷ್ಟವಾಗ್ತಾ ಹೋಗುತ್ತೆ. ಅಂದ್ರೆ ಈ ಸ್ಟಾಕ್ ಮಾರ್ಕೆಟ್ನ ಈ ಎಕಾನಮಿಯನ್ನ ಆತ ಅಡ್ರೆಸ್ ಮಾಡ್ತಾನೆ. ಅದು ಕೂಡ ಇಂಟ್ರೆಸ್ಟಿಂಗ್ ಅಂತಂದ್ರೆ ಈ ಸೇಂಟ್ ಜಾನ್ ಅಂತ ಒಂದು ಕತೆ ಏನಿದೆ, ಒಬ್ಬ ಸಾಧ್ವಿ ಅಥವಾ ನನ್ನ ಕತೆ ಏನಿದೆ, ಆಮೇಲೆ ಆಕೆ ಕ್ಯಾನನೈಸ್ ಆಗ್ತಾಳೆ ಕ್ರಿಶ್ಚಿಯನ್ ಪರಂಪರೆಯಲ್ಲಿ. ಸೊ ಆಕೆಯ ಕಥೆಯನ್ನ ತೆಗೆದುಕೊಂಡು ಈ ಸ್ಟಾಕ್ ಮಾರ್ಕೆಟ್ನ ಕಥೆಯನ್ನ ಹೇಳುವಂಥದ್ದು ಒಂದು ತಂತ್ರವನ್ನ ಕೂಡ ಬ್ರೆಕ್ಟ್ ಇಲ್ಲಿ ನಮಗೆ ಕಾಣಿಸ್ತಾನೆ ಸ್ಪಷ್ಟವಾಗಿ. ಮತ್ತೆ ಇದೇ ಟೈಮ್ನಲ್ಲಿ ಇನ್ನೊಂದು ಅವನ ಎಪಿಕ್ ಥಿಯೇಟರ್ ಜೊತೆಗೆ ಬಹಳ ನಮಗೆ ಗಮನಾರ್ಹವಾದದ್ದು ಅನ್ಸೋದು ಆತನ ಏಲಿವೇಶನ್ ಟೆಕ್ನಿಕ್ ಅಂತ ಕರೀತಾರೆ, ಎಸ್ಟ್ರೇಂಜ್ಮೆಂಟ್ ಟೆಕ್ನಿಕ್ ಅಂತ ಕರೀತಾರೆ. ಜರ್ಮನ್ ಭಾಷೆಯ ಆ ಪದವನ್ನು ಇಟ್ಕೊಂಡು ವಿ ಎಫೆಕ್ಟ್ ಅಂತ ಕರೀತಾರೆ. ಸೊ ಏನಿದು ಅಂತ ಅಂದ್ರೆ ಆಡಿಯನ್ಸ್ ತಾಧ್ಯಾತ್ಮರಾಗಬಾರದು, ಮತ್ತೆ ನಟರು ಕೂಡ ಪಾತ್ರದೊಂದಿಗೆ ತಾಧ್ಯಾತ್ಮವನ್ನ ಹೊಂದಬಾರದು ಎನ್ನುವಂತಹ ಬಹಳ ಮುಖ್ಯವಾದ ಆಲೋಚನೆ. ಅಂದ್ರೆ ನಾವು ನಿಜವನ್ನ ನೋಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚು ಒಂದು ಕಥೆಯನ್ನ ನೋಡ್ತಾ ಇದ್ದೀವಿ. ಆ ಕಥೆಯನ್ನ ನಾವು ವಿಶ್ಲೇಷಣೆ ಮಾಡಬೇಕು, ನನಗೂ ಈ ಕಥೆಗೂ ಒಂದು ವ್ಯತ್ಯಾಸವನ್ನ ನಾನು ಇಟ್ಕೋಬೇಕು ಅಂತ. ಕಥೆಯ ಪಾತ್ರಗಳೊಂದಿಗೆ ಗುರುತಿಸ್ಕೊಳ್ಳೋದು ನಟರಿಗಾಗಲಿ ಅಥವಾ ಪ್ರೇಕ್ಷಕರಿಗಾಗಲಿ ಒಂದು ವರ್ಜ್ಯ ಇದೆ. ಅವ್ರು ಆಗದೆ ಇರೋಂಗೆ ಅವ್ರನ್ನ ಎಚ್ಚರಿಸುವುದಕ್ಕೆ ಏನಾದ್ರೂ ಒಂದು ಮಾಡಬೇಕು ಅಂತ. ಸೊ ಇದಕ್ಕೆ ಬೇರೆ ಬೇರೆ ಟೆಕ್ನಿಕ್ಗಳನ್ನ ಯೂಸ್ ಮಾಡ್ತಾರೆ. ಅಂದ್ರೆ ನಟರು ಅಲ್ಲೇ ಪಾತ್ರ ಮಾಡ್ತಿರ್ಬೇಕಾದ್ರೆ ಆ ಪಾತ್ರ ಮಾಡ್ತಿರೋ ಸಂದರ್ಭದಲ್ಲಿ ಅಲ್ಲೇ ಬಟ್ಟೆ ಬದಲಾಯಿಸ್ಕೊಂಡು ಇನ್ನೊಂದು ಪಾತ್ರಕ್ಕೆ ಹೋಗುವಂಥದ್ದು, ಅಂದ್ರೆ ಸ್ಟೇಜ್ ಮೇಲೇನೆ, ಅಥವಾ ಪಾತ್ರದಿಂದ ಈಚೆ ಬಂದು ತಾವಾಗಿ ಮಾತಾಡುವಂಥದ್ದು. ಇದು ಕನ್ನಡದಲ್ಲೂ ಕೂಡ 70ರ ದಶಕದಲ್ಲಿ BV ಕಾರಂತರು ತಂದ್ರು ಅಂತ ಹೇಳ್ತಾರೆ. ಅಂದ್ರೆ ಒಂದು ಕ್ಯಾರೆಕ್ಟರ್ ಸ್ಟೇಜ್ ಮೇಲೆ ಮಾತಾಡ್ತಾ ಇರುತ್ತೆ, ಇದ್ದಕ್ಕಿದ್ದಂಗೆ ಕ್ಯಾರೆಕ್ಟರ್ ಇಂದ ಈಚೆ ಬಂದು ಈಗ ಒಂದೆಲ್ಲ ಬ್ರೇಕ್ ತಗೊಂಡು ಕಾಫಿ ಕುಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೋಗುವಂಥದ್ದು. ಅಂದ್ರೆ ಅವ್ರು ಎಲ್ಲಿ ಇನ್ವಾಲ್ವ್ ಆಗ್ತಾರೆ ಅಲ್ಲಿ ಮತ್ತೆ ಅವ್ರನ್ನೇ ಎಬ್ಬರಿಸುವಂಥದ್ದು. ಇದೊಂದು ನಾಟಕ, ಇದೊಂದು ಕತೆ, ಇದನ್ನ ನೀವು ವಿವೇಚನೆ ಮಾಡಬೇಕು, ನೋಡ್ಬೇಕು, ನಿಮ್ಮದೇ ಆದ ನಿರ್ಧಾರ ತೆಗೆದುಕೊಳ್ಳಿ. ಒಂದು ತಾಧ್ಯಾತ್ಮ ಹೊಂದದಂತೆ ಎಚ್ಚರಿಸುವಂಥದ್ದು ನಡೆಯುತ್ತೆ. ಸೊ ಪ್ರೇಕ್ಷಕರಿಗೂ ಕೂಡ ಹೌದು, ನಟರು ಕೂಡ ನಾನು ನಟ, ಇದು ನಾನು ಮಾಡುತ್ತಿರುವ ಪಾತ್ರ ಅಂತ ಒಂದು ಎಚ್ಚರಿಕೆಯನ್ನ ಇಟ್ಕೊಳ್ಳುವಂತಹ ಒಂದು ಟೆಕ್ನಿಕ್. ಇದು 20ನೇ ಶತಮಾನದಲ್ಲಿ ಜರ್ಮನ್ ನಲ್ಲಿ ಆರಂಭ ಆಗುತ್ತೆ. ನಾವು ಬ್ರೆಕ್ಟ್ ಅದನ್ನ ಸ್ಪಷ್ಟವಾಗಿ ಮಾಡಿಸೋದ್ರಿಂದ ಬ್ರೆಕ್ಟ್ ಟೆಕ್ನಿಕ್ ಅಂತಾನೆ ಕರಿತೀವಿ. ಸೊ ಅದು ಕೂಡ ನಮ್ಮ ರಂಗಭೂಮಿ ಸಿದ್ಧಾಂತಗಳಲ್ಲಿ ಬಹಳ ಮುಖ್ಯವಾದ ಒಂದು ಟೆಕ್ನಿಕ್ ಆಗಿ ರೂಪುಗೊಳ್ಳುತ್ತೆ ಮತ್ತು ಇವತ್ತು ಕೂಡ ಉಟ್ಕೊಂಡಿದೆ. ಇದೇ ಸಂದರ್ಭದಲ್ಲಿ ಚಾಪ್ಲಿನ್ ನ ಇನ್ಫ್ಲೂಯೆನ್ಸ್ ಕೂಡ ನಾವು ಬ್ರೆಕ್ಟ್ ಮೇಲೆ ನೋಡ್ಬೋದು. ಅದಾದ ನಂತರ ಬ್ರೆಕ್ಟ್ ತುಂಬಾ ಸರಿ ಚಾಪ್ಲಿನ್ ನ ಮೀಟ್ ಮಾಡ್ತಾನೆ, ಆತನ ಜೊತೆ ಮಾತಾಡ್ತಾನೆ, ಮತ್ತು ಚಾಪ್ಲಿನ್ ಜೊತೆಗೆ ಚಾರ್ಲಿ ಚಾಪ್ಲಿನ್ ಜೊತೆಗೆ ಆತ ನಾನು ಆಗ್ಲಿದಂಗೆ ಈ ಕ್ಯಾಬ್ರೆ ನಾಟಕಕಾರ ಒಬ್ಬ ಇದ್ದ, ನನಗೆ ನೆನಪಾಗ್ತಿಲ್ಲ. ಸೊ ಆ ನಾಟಕಕಾರನನ್ನು ಕೂಡ ಹೋಲಿಸ್ತಾನೆ. ಅಂದ್ರೆ ಚಾರ್ಲಿ ಚಾಪ್ಲಿನ್ ತನ್ನ ಸಿನಿಮಾಗಳ ಮೂಲಕ ಏನ್ ಮಾಡ್ತಾ ಇದ್ದ, ಅದರ ಇನ್ಫ್ಲೂಯೆನ್ಸು ಬ್ರೆಕ್ಟ್ ಮೇಲೆ ಆಗಿದೆ. ಮತ್ತು ಆತನ ಮೇಲೆ ಅವನ ಆರಂಭಿಕ ಕಾಲದಲ್ಲಿ ಪ್ರಭಾವ ಬೀರಿದ
ಕೆಲವು ನಾಟಕಕಾರರು ಏನಿದ್ರು ಅವ್ರನ್ನು ಕೂಡ ಆತ ಚಾಪ್ಲಿನ್ಗೆ ಹೋಲಿಸ್ತಾನೆ ಅನ್ನೋದು ಕೂಡ ಬಹಳ ಮುಖ್ಯ. ಚಾಪ್ಲಿನ್ ನ ಗ್ರೇಟ್ ಡಿಕ್ಟೇಟರು ಇವೆಲ್ಲವೂ ಕೂಡ ಆ ಕಾಲದಲ್ಲಿ ಯುರೋಪ್ನಲ್ಲಿ ಏನಾಗ್ತಾ ಇತ್ತು, ಅಂದ್ರೆ ಮೊದಲನೇ ಮಹಾಯುದ್ಧದ ನಂತರದ ಜರ್ಮನ್ನ ದಿನಗಳು, ರಿಪಬ್ಲಿಕ್ ಆಫ್ ವೈಮರ್ದು, ಅಲ್ಲಿ ಆಮೇಲೆ 33ರಲ್ಲಿ ಇದ್ದಂತ ಆರ್ಥಿಕ ಕುಸಿತ, ಅನ್ಎಂಪ್ಲಾಯ್ಮೆಂಟು, ಇದಕ್ಕೆಲ್ಲದಕ್ಕೂ ನಾನೊಂದು ಸೊಲ್ಯೂಷನ್ ಕೊಡ್ತೀನಿ ಅಂತ ಬಂದಂತಹ ಬ್ರೆಕ್ಟು, ಅದನ್ನ ಇಟ್ಕೊಂಡೆ ಆತ ಒಂದು ನಾಟಕ ಬರೆಯೋದಕ್ಕೆ ಆರಂಭ ಮಾಡ್ತಾನೆ. ಆದ್ರೆ ಇವೆಲ್ಲವೂ ಕೂಡ ನಾನು ಹೇಳ್ತಿರೋದು 31ವರೆಗೂ. 31, 32ವರೆಗೂ ಆತ ಅಲ್ಲಿರ್ತಾನೆ. 33ರಲ್ಲಿ ಹಿಟ್ಲರ್ ಅಧಿಕಾರಕ್ಕೆ ಬರ್ತಿದ್ದಂಗೆನೆ ಜರ್ಮನಿಯನ್ನ ಬ್ರೆಕ್ಟು ತೊರಿಬೇಕಾಗಿ ಬರುತ್ತೆ. ಆತ ಬೇರೆ ಬೇರೆ ದೇಶಗಳಲ್ಲಿ ಸುತ್ತಾಡ್ತಾನೆ. ಸ್ವಿಟ್ಜರ್ಲೆಂಡ್ ಇರ್ಬೋದು, ಮತ್ತೊಂದ್ ಕಡೆ ಇರ್ಬೋದು, ನೆದರ್ಲ್ಯಾಂಡ್ಸ್ ಇರ್ಬೋದು. ಮುಖ್ಯವಾಗಿ 7 ವರ್ಷ ಅಲ್ಲಿರ್ತಾನೆ. ಅಂದ್ರೆ ಒಂದು 38ವರೆಗೂ ಆತ ಯುರೋಪಿನ ಬೇರೆ ಬೇರೆ ದೇಶಗಳಲ್ಲಿ, ಫ್ರಾನ್ಸು ಹೀಗೆ ತಿರುಗಾಡ್ಕೊಂಡು ಇರ್ತಾನೆ. ಅಲ್ಲೂ ಕೂಡ ತನ್ನ ನಾಟಕಗಳ ಬರವಣಿಗೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ. ಮತ್ತೆ 38, 39ರ ಸುಮಾರಿಗೆ ಅಮೆರಿಕಾಗೆ ಹೋಗಿ ಅಲ್ಲಿ ಬಹಳ ವರ್ಷಗಳ ಕಾಲ ಆತ ಇರ್ತಾನೆ. ಈ ಜರ್ಮನಿಯ ನಾಜಿ ಹೊಡೆತಕ್ಕೆ ಸಿಕ್ಕಿ ದಿಕ್ಕುಪಾಲಾದವರೆಲ್ಲ ಒಂದು ರೀತಿಯಾಗಿ ಇಂಗ್ಲೆಂಡು, ಅಮೆರಿಕ ಆಗ ಸಪೋರ್ಟ್ ಮಾಡ್ತಿದ್ದಂತಹ ಸಂದರ್ಭ ಅದು. 2ನೇ ಮಹಾಯುದ್ಧದ ಸಂದರ್ಭದಲ್ಲೂ ಕೂಡ ಅಮೆರಿಕ ಮತ್ತು ಇಂಗ್ಲೆಂಡ್ ಇವರಿಗೆ ಜರ್ಮನ್ನ ಸೋಲಿಸೋ ಅಗತ್ಯ, ಹಿಟ್ಲರ್ನ ಸೋಲಿಸೋ ಅಗತ್ಯ ತುಂಬಾ ಇರೋದ್ರಿಂದ ಕಾರಣಕ್ಕೆ ಆಗ ಈ ಬರ್ಟೋಲ್ಟ್ ಬ್ರೆಕ್ಟ್ ಮಾರ್ಕ್ಸಿಸ್ಟ್ ಆದ್ರೂ ಕೂಡ ಅಮೆರಿಕ ಆತನಿಗೆ ತನ್ನ ದೇಶದಲ್ಲಿ ಆಸರೆಯನ್ನ ಕೊಡುತ್ತೆ. ಬಟ್ ಆಮೇಲೆ ಎಲ್ಲ ಮುಗಿದ್ಮೇಲೆ ನಂತರ ಅವನು ಕಮ್ಯುನಿಸ್ಟ್ ಅನ್ನೋ ಕಾರಣಕ್ಕೆ FBI, ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಅವನ ಮೇಲೂ ಒಂದು ಕಣ್ಣಿರುತ್ತೆ. ಅವನಿಗೊಂದು ಸಮನ್ಸು ಕೂಡ ಸರ್ವ್ ಮಾಡುತ್ತೆ ಅಮೆರಿಕ. ಸೊ ಆ ಸಂದರ್ಭದಲ್ಲಿ ಅವನು ಅಮೆರಿಕವನ್ನ ಬಿಟ್ಟು, ಅಷ್ಟೊತ್ತಿಗೆ ಯುದ್ಧ ಎಲ್ಲ ಮುಗಿದು ಈಸ್ಟ್ ಜರ್ಮನಿ, ವೆಸ್ಟ್ ಜರ್ಮನಿ ಅಂತ ಆಗಿರುತ್ತೆ. ಸೊ ಈಸ್ಟ್ ಜರ್ಮನಿ ಕಮ್ಯುನಿಸ್ಟ್ ದೇಶ ಆಗಿರೋದ್ರಿಂದ ಆತ ಅಲ್ಲಿಗೆ ವಾಪಸ್ ಬರ್ತಾನೆ. ವಾಪಸ್ ಬಂದು ಮತ್ತೆ ಜರ್ಮನಿನಲ್ಲೇ ಸೆಟ್ಲ್ ಆಗ್ತಾನೆ. ಸೊ ಈ 33ರ ನಂತರ ಆತ ಹೋದಾಗ ಅಲ್ಲಿ ಮತ್ತೆ ಬೇರೆ ಬೇರೆ ನಾಟಕಗಳನ್ನ ಇವತ್ತು ಯಾವುದು ನಾವು ಬಹಳ ಪ್ರಸಿದ್ಧ ನಾಟಕಗಳು ಅಂತ ಬ್ರೆಕ್ಟ್ ಕನ್ಸಿಡರ್ ಮಾಡ್ತೀವಿ, ಆ ನಾಟಕಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ರಚಿತವಾಗಿರುತ್ತೆ. ಅಂದ್ರೆ ಅವ್ನು ಜರ್ಮನಿ 3 ಪೆನ್ನಿ ಅಪೇರ ಜರ್ಮನ್ ನಲ್ಲಿ ಇದ್ದಾಗೆ ಬಂದಿರುವಂಥದ್ದು. ಆದ್ರೆ ಆತನ ಬೇರೆ ಪ್ರಸಿದ್ಧ ನಾಟಕಗಳೇನಿದೆ, ಲೈಫ್ ಆಫ್ ಗೆಲಿಲಿ ಇರ್ಬೋದು, ಮದರ್ ಕರೇಜ್ ಅಂಡ್ ಆರ್ ಚಿಲ್ಡ್ರನ್ ಅಂತ ಇರ್ಬೋದು, ಗುಡ್ ವುಮೆನ್ ಆಫ್ ಸೆಜುವಾನಾ, ಗುಡ್ ಪರ್ಸನ್ ಆಫ್ ಸೆಜುವಾನಾ ಅಂತನೂ ಕೂಡ ಕರೀತಾರೆ, ಕಕೇಶಿಯನ್ ಚಾಕ್ ಸರ್ಕಲ್, ದ ರೆಸಿಸ್ಟೇಬಲ್ ರೈಸ್ ಆಫ್ ಆರ್ಥರ್ ಊಯಿ, ಈ ತರದೆಲ್ಲ ನಾಟಕಗಳು ಕೂಡ ಆಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಅವು ರಚನೆ ಆಗಿರುವಂತದನ್ನ ನಾವು ನೋಡ್ತೀವಿ. ಅದರೊಳಗೂ ಮುಖ್ಯವಾಗಿ ಅವನು ಬೇರೆ ದೇಶದಲ್ಲಿ ಇರ್ಬೇಕಾದ್ರೆ ಬರೆದಂತ ನಾಟಕಗಳಲ್ಲಿ ಬಹಳ ಮುಖ್ಯವಾಗಿರೋದೊಂದು ಲೈಫ್ ಆಫ್ ಗೆಲಿಲಿಯೋ. ಇದು 1938ರ ಸುಮಾರಿಗೆ ಬರುತ್ತೆ. ಇಂಟ್ರೆಸ್ಟಿಂಗ್ ಆಗ್ಲಿ ಇವನ್ನೆಲ್ಲ ನಾಟಕಗಳು ಕೂಡ ಒಂದ್ಸರಿ ಬರೆದು ಪಬ್ಲಿಷ್ ಮಾಡಿರೋದಲ್ಲ. ಕೆಲವು ನಾಟಕಗಳು, ಮೊದಲಿಗೆ ಬಂದ ನಾಟಕಗಳು ಒಂದ್ಸರಿ ಬಂದು ಪಬ್ಲಿಷ್ ಆಗಿವೆ, ಮತ್ತೆ ಅವುಗಳನ್ನ ರಿವರ್ಕ್ ಮಾಡ್ತಾ ಹೋಗ್ತಾನೆ. ಯಾವುದೇ ಒಬ್ಬ ರಂಗಭೂಮಿಯೊಂದಿಗೆ ಒಡನಾಟ ಇರುವಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ಅಂಶಗಳೇ. ಪ್ರತಿ ನಾಟಕಗಳು ಕೂಡ ಪ್ರತಿ ಪ್ರದರ್ಶನದಲ್ಲೂ ಬದಲಾಗ್ತಾ ಹೋಗುತ್ತೆ ಅಂತ. ಸೊ ಹಾಗೆಯೇ ಬ್ರೆಕ್ಟ್ನ ಬಹುತೇಕ ನಾಟಕಗಳು ನಮ್ಗೆ 7-8 ವರ್ಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಪಬ್ಲಿಕೇಶನ್ ಅಲ್ಲೇ ಕೆಲವು ಸರಿ 2-3 ವರ್ಷನ್ಸ್ಗಳು ಕೂಡ ಪಬ್ಲಿಷ್ ಆಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಅದೇ ರೀತಿಯಾಗಿ ಕೆಲವೆಲ್ಲ ಅಂತೂ ಅವನು ಈ ಎಕ್ಸೈಲ್ ನಲ್ಲಿ ಇದ್ದಾಗ, ಜರ್ಮನಿ ಬಿಟ್ಟು ಬೇರೆ ಕಡೆ ಇದ್ದಾಗ ಬರೆದಿರುವಂತ ನಾಟಕಗಳು ಬೇರೆ ಭಾಷೆಯಲ್ಲಿ ಮೊದಲು ಪ್ರಯೋಗ ಆಗಿ ಆಮೇಲೆ ಜರ್ಮನಿಯಲ್ಲಿ ಆಗಿರುವಂತದ್ದನ್ನು ಕೂಡ ನೋಡ್ತೀವಿ. ಅಥವಾ ಜರ್ಮನಿ ಬಿಟ್ಟು, ಹಿಟ್ಲರ್ನ ಜರ್ಮನಿ ಬಿಟ್ಟು ಬೇರೆ ಕಡೆ ಆಗಿರುವಂತದ್ದನ್ನು ಕೂಡ ನೋಡ್ತಾ ಹೋಗ್ತೀವಿ ನಾವು. ಅಂದ್ರೆ
ಈ ಜರ್ಮನಿನಲ್ಲಿ ಫ್ಯಾಸಿಸ್ಟ್ ವಿರುದ್ಧ ಏನೊಂದು ಮೂವ್ಮೆಂಟ್ ಶುರುವಾಗಿತ್ತು, ಅದಕ್ಕೆ ಈತನ ನಾಟಕಗಳ ಕೊಡುಗೆ ಅಷ್ಟು ಇಲ್ಲ. ಯಾಕಂದ್ರೆ ಅದಕ್ಕೆ ಅವಕಾಶವೇ ಇರಲಿಲ್ಲ ಅಲ್ಲಿ. ಇವೆಲ್ಲವನ್ನು ಕೂಡ ಬ್ಯಾನ್ ಮಾಡಿದ್ರಿಂದ ಇವರೆಲ್ಲರೂ ಕೂಡ ಎಕ್ಸೆಲ್ ಇದ್ಕೊಂಡು ತಮ್ಮ ಅಭಿವ್ಯಕ್ತಿಯನ್ನ ಮಾಡ್ತಾ ಇದ್ರು. ಮತ್ತು ಜರ್ಮನಿಯಲ್ಲಿ ನಡೀತಿದ್ದಂತಹ ಒಂದು ಫ್ಯಾಸಿಸ್ಟ್ ದುರಾಕ್ರಮ ಆಡಳಿತ ಏನಿತ್ತು, ಅದಕ್ಕೆ ವಿರುದ್ಧವಾದಂತಹ ವಿಚಾರಗಳನ್ನ ಮಂಡಿಸ್ತಾ ಇತ್ತು. ಆದ್ರೆ ಇದರ ಪರಿಣಾಮ ಜರ್ಮನಿ ಒಳಗಡೆ ಎಷ್ಟಾಯ್ತು ಗೊತ್ತಿಲ್ಲ. ಅಥವಾ ನಾಟಕಗಳು ಪ್ರದರ್ಶನ ಆಗದೆ ಇದ್ರು ಕೂಡ ಈ ಸ್ಕ್ರಿಪ್ಟ್ಗಳು ಅಲ್ಲಿ ಸೀಕ್ರೆಟ್ ಆಗಿ ಸರ್ಕ್ಯುಲೇಟ್ ಆಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ಯೋ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಈ ರೈಸ್ ಆಫ್ ಆಥರ್ ಲೂಯಿ ಅಂತ ಹೇಳಿದ್ನಲ್ಲ, ಇದು ನಾನು ಅವನು ಎಕ್ಸೈಲ್ ನಲ್ಲಿ ಇದ್ದಾಗ ಶುರು ಮಾಡ್ಕೊಳ್ತೇನೆ 33-34 ಇದ್ರ ಬಗ್ಗೆ ಯೋಚನೆ ಮಾಡಕ್ಕೆ. ಆಗೊಂದು ಸಣ್ಣ ಕಥೆಯನ್ನ ಆತ ಬರಿತಾನೆ ಆರ್ಟರ್ ಲೂಯಿ ಬಗ್ಗೆ. ಇದು ಪೂರ್ತಿಯಾಗಿ ಒಂದು ನಾಟಕ ಆಗೋದಿಲ್ಲ ಆ ಸಮಯದಲ್ಲಿ, ಒಂದು ಕಥೆಯಾಗಿ ಅಷ್ಟೇ ಉಳ್ಕೊಳ್ಳುತ್ತೆ. ಮತ್ತದು 38ರ ಸಂದರ್ಭದಲ್ಲಿ ಇನ್ನೇನು ಅಮೆರಿಕಾಗೆ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ಅದಕ್ಕೆ ಒಂದು ಸ್ಪಷ್ಟ ರೂಪ ಸಿಗುತ್ತೆ. ಆಮೇಲೆ ಅದು ಅಮೆರಿಕಾಗೆ ಹೋದ್ಮೇಲೆ ಕೂಡ ಪಬ್ಲಿಷ್ ಆಗುತ್ತೆ. ಅದು ಅಮೆರಿಕದಲ್ಲಿ ಹೆಚ್ಚು ಇಂಗ್ಲಿಷ್ ರೂಪಾಂತರದಲ್ಲಿ ಪ್ರಸಿದ್ಧಿಯಾಗಿದೆಯೋ ಹೊತ್ತು ಜರ್ಮನ್ ನಲ್ಲಲ್ಲ. ಯಾಕಂದ್ರೆ ಜರ್ಮನ್ ನಲ್ಲಿ ಪ್ರದರ್ಶನ ಕಂಡಿದ್ದು 1958ರಲ್ಲಿ. ಯಾಕೆಂದ್ರೆ ಅದು ನೇರವಾಗಿ ಅಂದ್ರೆ ನೇರವಾಗಲ್ಲ, ಅದು ಉಯಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಮೂಲಕ ಆತ ಹಿಟ್ಲರ್ನೇ ಸೂಚಿಸ್ತಾ ಇದ್ದಾನೆ. ಸೊ ಇದನ್ನ ಒಂಥರ ಪ್ಯಾರಬಲ್ ಪ್ಲೇ ಅಂತ ಕರೀತಾರೆ. ಸೊ ಇದ್ರೊಳಗೆ ಬರುವಂತ ಕ್ಯಾರೆಕ್ಟರ್ಗಳನ್ನ ಅದು ಆಗ್ಲೇ ಹೇಳ್ದಂಗೆ ಅದು ಬೇರೆ ಕಾಲದ್ದಾದ್ರೂ ಕೂಡ, ಅಂದ್ರೆ ಒಂದು ಅಮೆರಿಕದ ಗ್ಯಾಂಗ್ಸ್ಟರ್ನ ಕಥೆ ಅನ್ನೋ ರೀತಿ ಅದನ್ನ ಪ್ರೆಸೆಂಟ್ ಮಾಡ್ತಾನೆ. ಅದನ್ನ ಈ 17-18ನೇ ಶತಮಾನದಲ್ಲಿ ರೆನೆಸಾನ್ಸ್ ನ ಸಂದರ್ಭದಲ್ಲಿ ಇದ್ದಂತ ಒಂದು ಸ್ಟೈಲ್ ನಲ್ಲಿ ಅದನ್ನ ಪ್ರೆಸೆಂಟ್ ಮಾಡ್ತಾನೆ. ಸೊ ಇದು 33-34ರಲ್ಲಿ ಆರಂಭ ಆದ್ರೂ ಕೊನೆಗೆ ಅದು 1939ರಲ್ಲಿ ಡೆನ್ಮಾರ್ಕ್ ಅಲ್ಲಿ ಅವನು ಇರ್ಬೇಕಾದ್ರೆ ಅದಕ್ಕೊಂದು ಸ್ಪಷ್ಟ ರೂಪ ಸಿಗ್ತಾ ಹೋಗುತ್ತೆ. ಬಟ್ ಇದು ಒಬ್ಬ ಗ್ಯಾಂಗ್ಸ್ಟರ್ನ ಕಥೆ ಆದ್ರೂ ಕೂಡ ದ ರೈಸ್ ಆಫ್ ಆರ್ಟರ್ಲಿ ಆಕ್ಚುಲಿ ರೈಸ್ ಆಫ್ ಹಿಟ್ಲರ್ ಅಂತ ಎಲ್ಲ ಹೇಳ್ತಾರೆ. ಅದ್ರಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ ನಾಜಿ ಜರ್ಮನಿಯಲ್ಲಿ ಏನಾಗ್ತಿತ್ತು ಅದ್ರ ಜೊತೆಗೆ ಹೋಲಿಸಿ ನೋಡುವಂತ ಕೆಲಸವನ್ನ ಮಾಡಿದ್ದಾರೆ. ಬಟ್ ಅದು ಜರ್ಮನಿನಲ್ಲಿ 58ವರೆಗೂ ಅಂದ್ರೆ ಪ್ರದರ್ಶನ ಆಗ್ಲೇ ಇಲ್ಲ. ಸೊ ಈ ರೀತಿಯಾಗಿ ಅವರ ನಾಟಕಗಳು ನಮ್ಗೆ ಕಂಡು ಬರುತ್ತೆ. ಅಂದ್ರೆ ಅದು ಫ್ಯಾಸಿಸ್ಟ್ ನ ಕಾಲದ ತಲ್ಲಣಗಳನ್ನ ಈ ನಾಟಕಗಳು ಹೇಳ್ತಾ ಇದ್ರು ಕೂಡ ಅವು ಆ ಫ್ಯಾಸಿಸ್ಟ್ ವಿರೋಧಿ ಹೋರಾಟ ಜರ್ಮನಿನಲ್ಲಿ ಏನು ರೂಪುಗೊಳ್ಳುವುದಕ್ಕೆ ನೇರವಾಗಿ ಪ್ರದರ್ಶನಗಳ ಮೂಲಕ ಕಾರಣವಾಗಿರ್ಲಿಲ್ಲ ಅನ್ನೋ ಒಂದು ಮಾತು ಹೇಳ್ತೀನಿ. ಆದ್ರೆ ಇದೇ ನಾಟಕಗಳು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅಲ್ಲಿನ ಅಧಿಕಾರ ಕೇಂದ್ರಿತ ಪ್ರಭುತ್ವಗಳ ವಿರುದ್ಧ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ. ಸೊ 1970ರಲ್ಲಿ ಭಾರತದಲ್ಲಿ ಬಹಳ ನಾವು ರಂಗಭೂಮಿಯ ಮೇಲೆ ಬ್ರೆಟ್ನ ಪ್ರಭಾವವನ್ನು ನೋಡ್ತೀವಿ. ಮರಾಠಿ ಇರ್ಬೋದು, ಬೆಂಗಾಲಿ ಇರ್ಬೋದು, ಕನ್ನಡದಲ್ಲಿ ಇರ್ಬೋದು, ಹಿಂದಿಯಲ್ಲಿ ಇರ್ಬೋದು, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ನಾವು ಆತನ ಅನುವಾದಗಳನ್ನ ನೋಡ್ತೀವಿ. ಮತ್ತು 70ರ ಸಂದರ್ಭದ ಬಗ್ಗೆ ಭಾರತದಲ್ಲಿ ನಾವು ಹೇಳ್ಬೇಕಾಗಿಲ್ಲ. ಒಂದು ಇಂದಿರಾ ಗಾಂಧಿ ಆಡಳಿತ ಎಮರ್ಜೆನ್ಸಿ ಕಡೆಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಇವುಗಳ ಪಾತ್ರ ಏನು ಅನ್ನೋದನ್ನ, ಮತ್ತು ಕನ್ನಡದ ಸಂದರ್ಭದಲ್ಲೂ ಕೂಡ ಸಮುದಾಯ ಅನ್ನುವ ರಂಗತಂಡ ಬ್ರೆಟ್ನ ನಾಟಕಗಳನ್ನ ಮಾಡುವುದಕ್ಕೂ ಅದರ ಒಂದು ರಾಜಕೀಯ ಚಿಂತನೆಗಳಿಗೂ ಒಂದು ನೇರ ಸಂಬಂಧ ಇರೋದನ್ನ ನಾವು ನೋಡ್ಬೋದು. ಮತ್ತು ಕನ್ನಡದಲ್ಲಿ ಆ ಸಂದರ್ಭದಲ್ಲಿ ಬೆಳೆದಂತಹ ಬಹುತೇಕ ನಿರ್ದೇಶಕರು 70-80ರ ದಶಕದಲ್ಲಿ ಬ್ರೆಟ್ನ ಪ್ರಭಾವದಲ್ಲಿಯೇ ಬೆಳೆದಿದ್ದಾರೆ ಅಂತಂದ್ರೆ ಅದು ತಪ್ಪಾಗ್ಲಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಬ್ರೆಟ್ನ ಈ
ರೆಸಿಸ್ಟಬಲ್ ರೈಸ್ ಆಫ್ ಆಥರ್ ಉಯಿ ನೇರವಾಗಿ ಹಿಟ್ಲರ್ನ ಕುರಿತಂತ ಒಂದು ನೇರ ಅಂದ್ರೆ ರೂಪಕ ಭಾಷೆಯಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ನ ಅಮೆರಿಕದ ಚಿಕಾಗೋದಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ಬಗ್ಗೆ ಆತನ ವಿರಾಟ್ ರೂಪದ ಬಗ್ಗೆ ಮಾತಾಡ್ತಾ ಇದ್ದು ಆಕ್ಚುಲ್ ಆಗಿ ಹಿಟ್ಲರ್ನ ಬಗ್ಗೆ ಮಾತಾಡುತ್ತೆ. ಅದೇ ರೀತಿಯಾಗಿ ಆತನ ಇನ್ನೊಂದೆರಡು ಮುಖ್ಯ ನಾಟಕಗಳನ್ನ ನಾವು ನೋಡೋದಾದ್ರೆ ಈ ಲೈಫ್ ಆಫ್ ಗೆಲಿಲಿಯೋ ಅನ್ನೋದು ಕೂಡ ಬಹಳ ಮುಖ್ಯವಾದ ನಾಟಕ. ನಾನು ಇದನ್ನ ಇಂಗ್ಲಿಷ್ ನಲ್ಲಿ ಓದಿದ್ದು ನಾನು MA ಓದ್ತಿರ್ಬೇಕಾದ್ರೆ ನಮ್ಗದು ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಆಗಿತ್ತು. ಅದಕ್ಕೆ ಮುಂಚೆ ಕನ್ನಡ ಅನುವಾದದಲ್ಲಿ ಅದನ್ನ ಓದಿದ್ದೆ. ಬಟ್ ಕನ್ನಡ ಅನುವಾದದಲ್ಲಿ ಓದಿದ್ದಕ್ಕೂ ನನಗೆ ಇಂಗ್ಲಿಷ್ ನಲ್ಲಿ ಅದನ್ನ ಒಂದು ಎಕ್ಸಾಮ್ಗೋಸ್ಕರ ಓದಿದ್ದಕ್ಕೂ ವ್ಯತ್ಯಾಸನೇ ಇತ್ತು. ಅಂದ್ರೆ ಸ್ವಲ್ಪ ಆಳವಾಗಿ ಅದನ್ನ ನೋಡುವಂತ ಅಗತ್ಯ ನನಗೆ ಬಂತು. ನಮ್ಗೆಲ್ಲ ಗೊತ್ತಿರುವಂತೆ ಗೆಲಿಲಿಯೋ ಕೂಡ ಒಬ್ಬ ಸೈನ್ಸ್ ವರ್ಸಸ್ ರಿಲಿಜನ್ ನ ತಾಕಲಾಟದ ಒಂದು ಕಥೆಯಾಗಿ ನಮಗೆ ಕಂಡು ಬರುತ್ತದು. ಸೊ ಭೂಮಿ ಕೇಂದ್ರವೋ ಅಥವಾ ಸೂರ್ಯ ಕೇಂದ್ರವೋ ನಮ್ಮ ಈ ಬ್ರಹ್ಮಾಂಡ ಅನ್ನುವಂತ ಪ್ರಶ್ನೆ ಭೂಮಿ ಕೇಂದ್ರಿತ ಅಂತ ಚರ್ಚ್ ಭಾವಿಸ್ಕೊಂಡಿರ್ತೈತೆ. ಮತ್ತು ಆ ಕಾಲದಲ್ಲಿ ನಮ್ಗೆಲ್ಲ ಗೊತ್ತಿರೋಂಗೆ ಯೂನಿವರ್ಸಿಟಿಗಳೆಲ್ಲ ಚರ್ಚ್ ನ ಕಂಟ್ರೋಲ್ ನಲ್ಲಿ ಇತ್ತು. ನ್ಯಾಷನಲಿಸಮ್ ಇನ್ನು ಡೆವಲಪ್ ಆಗಿರಲಿಲ್ಲ. ಒಂದು ನೇಷನ್ ಸ್ಟೇಟ್ ನ ಕಂಟ್ರೋಲ್ ನಲ್ಲಿ ಯೂನಿವರ್ಸಿಟಿಗಳು ಬಂದಿರಲಿಲ್ಲ. ಸೊ ಅವೆಲ್ಲ ಚರ್ಚ್ಗಳೇ ಯೂನಿವರ್ಸಿಟಿಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು. ಇಟಲಿನಲ್ಲಿ ನಾನು ಹೋಗಿದ್ದಾಗ ಆತನ ಲ್ಯಾಬ್ ಅನ್ನ ಕೂಡ ನೋಡ್ಕೊ ಬಂದೆ. ಸೊ ಆ ಗೆಲಿಲಿಯೋ ಒಂದು ಚರ್ಚ್ಗೆ ಅಟ್ಯಾಚ್ ಆಗಿರುವಂತಹ ಲ್ಯಾಬ್ ಅಲ್ಲಿ ಅಂದ್ರೆ ಯೂನಿವರ್ಸಿಟಿನಲ್ಲಿ ಅಧ್ಯಯನ ಮಾಡ್ತಾ ಇರ್ತಾನೆ. ಅದು ಕೊಡುವಂತಹ ಸಂಬಳದ ಮೇಲೆ ಅಥವಾ ದುಡ್ಡಿನ ಮೇಲೆ ಇರುತ್ತೆ. ಆ ಸಂಬಳ ಆತನಿಗೆ ಏನು ಮಾಡ್ತಾ ಇಲ್ಲ ಇವನು ಅನ್ನೋದು ಚರ್ಚು ನೋಡಿ ಅದನ್ನ ನಿಲ್ಸಕ್ ಹೋಗುತ್ತೆ. ಅವಾಗ ನಾನು ಏನೋ ಕಂಡುಹಿಡಿದಿದ್ದೀನಿ ಅಂತ ಈಗಾಗಲೇ ಇರೋದನ್ನೇ ಇವರ ಅಜ್ಞಾನವನ್ನ ಕೇಂದ್ರವಾಗಿ ಇಟ್ಕೊಂಡು ಅದನ್ನ ನಾನೇ ಮಾಡಿರೋದು ಅಂತ ಅವರು ತೋರಿಸ್ತಾನೆ. ಆಮೇಲೆ ಗೊತ್ತಾಗುತ್ತೆ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಈತ ಮಂಡಿಸುವ ಸೂರ್ಯ ಕೇಂದ್ರಿತ ಬ್ರಹ್ಮಾಂಡ ನಮ್ಮ ವಿಶ್ವದ ಸಿದ್ಧಾಂತ ಏನು ಇದನ್ನೀಗಾಗಲೇ ಕೋಪರ್ನಿಕಸ್ ಹೇಳಿದ್ದ ಅದನ್ನ ಈತ ತನ್ನ ಅಬ್ಸರ್ವೇಷನ್ಸ್ ಗಳ ಮೂಲಕ ಮಂಡಿಸಿದಾಗ ಚರ್ಚ್ ಆತನ ಮೇಲೆ ತಿರುಗಿ ಬಿಡುತ್ತೆ, ಆತನ ಬಂಧನದಲ್ಲಿ ಹಿಡಿಯುತ್ತೆ. ಕೊನೆಗೆ ಆತ ವಾಪಸ್ ತಗೊಳ್ತಾನೆ ತನ್ನ ಅಭಿಪ್ರಾಯವನ್ನ. ತುಂಬಾ ಜನ ಅವ್ನ್ ಕ್ವಶನ್ ಮಾಡ್ತಾರೆ, ಯಾಕೆ ಮಾಡ್ಕೋಬೇಕಾಗಿತ್ತು, ಅದು ಸತ್ಯಕ್ಕೆ ನಿಲ್ಲಬೇಕಾಗಿತ್ತು ಅಂತ. ಆದ್ರೆ ಇಂಟ್ರೆಸ್ಟಿಂಗ್ ಅಂತಂದ್ರೆ ಬ್ರೆಕ್ಟ್ನ ನಾಟಕಗಳಲ್ಲಿ ನಾವು ಯಾವ್ದು ಕೇಂದ್ರ ಪಾತ್ರ ಅಂತ ಹೇಳ್ತೀವಿ ಅದು ಒಳ್ಳೆಯ ಪಾತ್ರ, ನಾವು ಅದ್ರ ಜೊತೆ ಗುರುತಿಸ್ಕೋಬೇಕು ಅನ್ನೋದಿರಲ್ಲ. ಅದನ್ನೊಂದು ಅದನ್ನ ಬ್ರೆಕ್ಟ್ನ ನಾವು ಪೊಲಿಟಿಕಲ್ ಡ್ರಾಮಾಗಳು ಅಂತ ಕರಿತೀವಿ ಬ್ರೆಕ್ಟ್ನ ನಾಟಕಗಳನ್ನ. ಆದ್ರೆ ಈ ಪೊಲಿಟಿಕಲ್ ಡ್ರಾಮಾ ಅನ್ನೋಂಥ ಒಂದು ಕ್ಯಾಟಗರಿ ಏನಿದೆ, ಮುಖ್ಯವಾಗಿ ಎಜಿಟ್ ಪ್ರಾಪ್ ಅಂತ USSR ರಷ್ಯಾ, ಸೋವಿಯತ್ ರಷ್ಯಾದಲ್ಲಿ ಬಂದಂತ ಒಂದು ಜಾನದು. ತುಂಬಾ ಜನ ಈ ಲೈಫ್ ಆಫ್ ಗೆಲಿಲಿಯೋ ಕೂಡ ಈ ಎಜಿಟ್ ಪ್ರಾಪ್ ಅಂದ್ರೆ ಪೊಲಿಟಿಕಲ್ ಡ್ರಾಮಾ ಅನ್ನೋ ರೀತಿನೇ ನೋಡ್ತಾರೆ. ಆದ್ರೆ ಈ USSR ನಲ್ಲಿ ಬಂದಂತ ಎಜಿಟ್ ಪ್ರಾಪ್ ನ ನಾಟಕಗಳಲ್ಲಿ ಬರುವಂತ ಒಂದು ಪಾತ್ರ, ಒಂದು ವಿಷಯವನ್ನ ಅಥವಾ ಒಂದು ರೀತಿಯ ವ್ಯಕ್ತಿತ್ವವನ್ನ ನಿರ್ದೇಶಿಸುತ್ತಲ್ಲ, ಆ ರೀತಿಯ ಸಮೀಕರಣ ನಮಗೆ ಬ್ರೆಕ್ಟ್ನ ನಾಟಕಗಳಲ್ಲಿ ಕಂಡು ಬರುವುದಿಲ್ಲ. ಸೊ ಬ್ರೆಕ್ಟ್ನ ನಾಟಕದಲ್ಲಿನ ಪಾತ್ರಗಳು ಬಹಳ ಸಂಕೀರ್ಣವಾಗಿರ್ತವೆ. ಇವಾಗ ಗೆಲಿಲಿಯೋನ ಹೀರೋ ಸೈಂಟಿಸ್ಟ್ ಅಂತ ನೋಡ್ತಿರ್ಬೇಕಾದ್ರೆ ಆತ ತನ್ನ ಹೇಳಿಕೆಯನ್ನ, ಸೈನ್ಸ್ನ ಹೇಳಿಕೆಯನ್ನ ವಾಪಸ್ ತಗೊಳ್ಳುವಂಥದ್ದನ್ನು ಕೂಡ ನಾವು ನೋಡ್ತೀವಿ. ಅಂದ್ರೆ ಅವ್ನು ಹೀರೋ ಆಗಿ ಉಳಿಯೋದಿಲ್ಲ. ಇದನ್ನ ನಾವು ಮದರ್ ಕರೇಜ್ ಅಲ್ಲೂ ಕೂಡ ನೋಡ್ಬೋದು. ಆಕೆ ಅಷ್ಟೆಲ್ಲ ಸ್ಟ್ರಗಲ್ ಪಡ್ತಾಳೆ, ತನ್ನ ಮಕ್ಕಳನ್ನ ಕಳ್ಕೊಳ್ತಾಳೆ ವಾರದ ಸಂದರ್ಭದಲ್ಲಿ ಅಂತಂದ್ರೂ ಕೂಡ ಅವಳ ಬಗ್ಗೆ ನಮಗೆ ಕರುಣೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅವಳನ್ನು ಕೂಡ ತನ್ನ ಒಂದು ಸೆಲ್ಫಿಶ್ ಆಗಿ ತನ್ನ ಮಗನ್ನ, ಇದು ನನ್ನ ಮಗನ ಶವ ಅಲ್ಲ ಅಂತ ನೋಡುವಂಥದ್ದು, ಈ ರೀತಿಯಾಗಿ ಕೂಡ ಚಿತ್ರೀಕರಣ ಮಾಡ್ತಾನೆ. ಆದ್ರೂ ಕೂಡ ತುಂಬಾ ಜನಕ್ಕೆ ಈ ಮದರ್ ಕರೇಜ್ ನ ಪಾತ್ರ ತುಂಬಾ ಇಷ್ಟ ಆಗುತ್ತೆ, ಅದ್ರ ಬಗ್ಗೆ ಕರುಣೆ ಬರುತ್ತೆ. ಅದು ಬರುತ್ತೆ ಅಂತ ಗೊತ್ತಾಗಿದ ತಕ್ಷಣ ಮತ್ತೆ ಬ್ರೇಕ್ ಅದನ್ನ ಒಡೆಯೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮತ್ತೆ ನಾಟಕಗಳಲ್ಲಿ ತುಂಬ್ತಾ ಹೋಗ್ತಾನೆ. ಸೊ ಈ ರೀತಿ ಒಂದು ಡೈನಾಮಿಕ್ ಆಗಿರುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಸೊ ಅದರಿಂದ ಇದನ್ನ ಪೊಲಿಟಿಕಲ್ ಡ್ರಾಮಾಗಳಾದ್ರೂ ಕೂಡ ಇವು ಎಜಿಟ್ ಪ್ರಾಪ್ ನ ಒಂದು ಫ್ಲಾಟ್ ಕ್ಯಾರೆಕ್ಟರ್ಗಳನ್ನ
ನಾವು ಇಲ್ಲಿ ನೋಡೋದಿಲ್ಲ. ಮತ್ತೆ ಎರಡನೇದಾಗಿ ಇದು ಡೈಡಾಕ್ಟಿಕ್ ನಾಟಕಗಳಲ್ಲ, ಅಂದ್ರೆ ಇದು ವಿಷಯ, ನೀವು ಈ ನಿಲುವು ತೆಗೆದುಕೊಳ್ಬೇಕು ಅಂತ ಒಂದು ಪಾಠ ಮಾಡುವಂತಹ ಒಂದು ನಿರ್ದೇಶನ ನೀಡುವ ಕೆಲಸವನ್ನ ಈ ನಾಟಕಗಳು, ಬ್ರೆಕ್ಟ್ನ ನಾಟಕಗಳು ಮಾಡೋದಿಲ್ಲ ಅನ್ನೋದು ಬಹಳ ಮುಖ್ಯ. ಸೊ ಯಾಕೆ ಅಂತಂದ್ರೆ ನಾವು ಯೋಚನೆ ಮಾಡಿ ನಾವು ನಿಲುವು ತೆಗೆದುಕೊಳ್ಬೇಕು ಅಂತ ಹೇಳುತ್ತೆ, ಸಮಸ್ಯೆಯನ್ನು ನಮ್ಮ ಮುಂದಿಡುವ ಕೆಲಸವನ್ನಷ್ಟೇ ಈ ನಾಟಕಗಳು ಮಾಡುತ್ತೆ. ಅದನ್ನ ಬ್ರೆಕ್ಟ್ ಡೈಲೆಕ್ಟಿಕ್ ನಾಟಕಗಳು ಅಂತ ಕರೀತಾರೆ, ಅಥವಾ ಡೈಡಾಕ್ಟಿಕ್ ನಾಟಕಗಳು ಅಂತ ಕರೆಯೋದಿಲ್ಲ. ಅಂದ್ರೆ ಪರಸ್ಪರ ವಿರೋಧವಾದ ಸಂಗತಿಗಳು ಒಗ್ಗೂಡುವುದರ ಮೂಲಕ, ಒಂದು ಚರ್ನಿಂಗ್ ಆಗೋದ್ರ ಮೂಲಕ ಒಂದು ವಿಷಯ ನಮ್ಮ ಮುಂದೆ ಬರುವಂತ ರೀತಿಯ ಒಂದು ಡೈಡಾಕ್ಟಿಕ್ ಆಗಿರುವಂಥದ್ದು, ದ್ವಂದ್ವಮಾನವಾದದ್ದು, ಎರಡು ಪರಸ್ಪರ ಡಿಕ್ಕಿ ಹೊಡೆದು ಮತ್ತಿನ್ನೇನೋ ಒಂದು ಹೊಸದು ಆವಿರ್ಭವಿಸುವ ನಾಟಕಗಳು ಅಂತ ಆತ ಭಾವಿಸ್ಕೊಳ್ತಾನೆ. ಸೊ ಈ ಗೆಲಿಲಿಯೋದಲ್ಲೂ ಕೂಡ ನೀನ್ ಹೀರೋ ಆಗ್ಬೋದಾಗಿತ್ತಲ್ಲ ಅಂತ ಹೇಳಿ ಅವಾಗ ಗೆಲಿಲಿಯೋ ಪಾತ್ರ ಒಂದು ಮಾತಾಡುತ್ತೆ, ಯಾವ ಸಮಾಜ ಒಬ್ಬ ನಾಯಕನಿಗಾಗಿ, ಒಬ್ಬ ಹೀರೋಗಾಗಿ ಕಾಯುತ್ತೋ ಆ ಸಮಾಜ ಅಂತ ಒಳ್ಳೇದಲ್ಲ. ಅಂದ್ರೆ ನಾವು ಮಾಡಬೇಕಾಗಿರೋ ಕೆಲಸವನ್ನ ಯಾರೋ ಒಂದು ಒಬ್ಬ ನಾಯಕ ಮಾಡ್ಕೊಡ್ತಾನೆ ನಮ್ಗೆ ಅಂತ. ನಾಯಕ ಟೈಮ್ ಆಗ್ತಾ ಇದೆಯಾ? ಇನ್ನು ಟೈಮ್ ತಗೋಬೋತಾನೆ? ಇಲ್ಲ ಸರ್, ಇಲ್ಲ, ದಯವಿಟ್ಟು ಮಾತನಾಡಿ ಸರ್. ಸೊ ಬ್ರೆಕ್ಟ್ನ ಸಂದರ್ಭದಲ್ಲಿ ನಾವು ನೋಡುವಂಥದ್ದು ಇದನ್ನೇ, ಯಾವ ಕ್ಯಾರೆಕ್ಟರ್ಗಳು ಕೂಡ ನಮಗೆ ಆದರ್ಶ, ಒಬ್ಬ ಹೀರೋ ಅನ್ನುವಂತೆ ಕಾಣಿಸೋದೇ ಇಲ್ಲ. ಆ ಕ್ಯಾರೆಕ್ಟರ್ಗಳು ಸಂದರ್ಭಕ್ಕೆ ಅನುಗುಣವಾಗಿ ಬದಲಾಗ್ತಾ ಇರ್ತೈತೆ. ಮತ್ತೆ ನಮ್ಮ ಗಮನ ಆ ಕ್ಯಾರೆಕ್ಟರ್ಗಿಂತ ಹೆಚ್ಚಾಗಿ ಆ ಸಾಮಾಜಿಕ ರಾಜಕೀಯ ಸಂದರ್ಭಗಳ ಕಡೆಗೆ, ಅವುಗಳ ಬಗೆಗೆ ನಮ್ಮ ಚಿಂತನೆಯನ್ನ ಹರಿಸುವ ಕಡೆಗೆ, ಅದರ ಬಗ್ಗೆ ಒಂದು ನಿಲುವನ್ನ ನಾವು ಯೋಚನೆ ಮಾಡಿ ತೆಗೆದುಕೊಳ್ಳಬೇಕು ಎನ್ನುವುದರ ಕಡೆಗೆ ರೂಪಿಸ್ತಾ ಇರ್ತೇವೆ ಹೊರತು ನಮ್ಮಲ್ಲಿ ಪ್ರಶ್ನೆಗಳನ್ನ ಎಬ್ಬಿಸುವುದು ಕೆಲಸ ಆಗಿರುತ್ತೆ. ನಾವು ನಾನಾಗ್ಲೇ ಹೇಳಿದಂಗೆ ಕ್ಲೋಸೆಟ್ ಡ್ರಾಮಾಗಳಿಗಿಂತ ಬ್ರೆಕ್ಟ್ನ ಡ್ರಾಮಾಗಳ ಬಹಳ ಮುಖ್ಯ ವ್ಯತ್ಯಾಸ ಏನು ಅಂತಂದ್ರೆ, ಇದರೊಳಗೆ ಆಡು ಕುಣಿತಗಳು ಮಧ್ಯೆ ಬರುವಂಥದ್ದು. ಅಂದ್ರೆ ನಮ್ಮ ಭಾರತೀಯ ರಂಗ ಪರಂಪರೆಯಲ್ಲಿ ಇರುವಂತ ಮಧ್ಯದಲ್ಲಿ ಹಾಡುಗಳು ಕುಣಿತ ಬರುವಂಥದ್ದು ಅಗತ್ಯ ಇರಲಿ ಇಲ್ಲದೆ ಇರಲಿ, ಆ ರೀತಿಯ ಒಂದು ಸ್ಟ್ರಕ್ಚರ್. ಅದೇ ರೀತಿಯಾಗಿ ಬ್ರೆಕ್ಟ್ನ ಇನ್ಫ್ಲೂಯೆನ್ಸ್ ನಮ್ಮ ಭಾರತೀಯ ರಂಗಭೂಮಿಯಲ್ಲಿ ಆದಾಗ ನಮ್ಮಲ್ಲಿ ತುಂಬಾ ಜನ ಅದೇ ರೀತಿಯಾಗಿ ಯಕ್ಷಗಾನಕ್ಕೆ, ಮತ್ತೊಂದಕ್ಕೆ, ಬೇರೆ ಬೇರೆ ಕರ್ನಾಟಕ ಭಾರತದ ಆರ್ಟ್ ಫಾರ್ಮ್ಗಳಿಗೆ ಹೋಗಿ ಅವುಗಳನ್ನ ಈ ಆಧುನಿಕ ರಂಗಭೂಮಿಯೊಂದಿಗೆ ಜೋಡಿಸೋ ಕೆಲಸ ಕೂಡ ನಡೀತು. ಸೊ ಇದು ನಮ್ಮಲ್ಲಿ ಆರ್ಟ್ ಫಾರ್ಮ್ಗಳು ಇದ್ರೂ ಕೂಡ ಅದನ್ನು ಆಧುನಿಕ ರಂಗಭೂಮಿಯೊಂದಿಗೆ ಜೋಡಿಸುವ ಕೆಲಸ ಈ ಬ್ರೆಕ್ಟ್ನ ಪ್ರೇರಣೆಯಿಂದ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಈ ಬ್ರೆಕ್ಟ್ ಈ ಹಾಡುಗಳ ಮೂಲಕ ಪ್ರಶ್ನೆಗಳನ್ನ ಕೇಳುವಂಥದ್ದು. ಹಾಗೆಯೇ ಈ ಗುಡ್ ವುಮೆನ್ ಆಫ್ ಸೆಜುವಾನದಲ್ಲಿ ಕೂಡ ಅಷ್ಟೇ, ಒಂದು ಪ್ರಾಬ್ಲಮ್ ಬರುತ್ತೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೆಂಗೆ, ನೀವೇ ಹೇಳಿ ಅಂತ. ಪ್ರಾಬ್ಲಮ್ನ ಮುಂದಕ್ಕೆ ಇಡದಷ್ಟೇ ಅದನ್ನ ನೀವೇ ಹೇಳಿ ಅಂತ. ಮತ್ತೆ ಅಲ್ಲಿ ಇಂಟ್ರೆಸ್ಟಿಂಗ್ ಅಂತಂದ್ರೆ ಯಾವುದು ಈಕ್ವಲ್ದಲ್ಲಿ ನಡೀತಿರಲ್ಲ, ಅಲ್ಲಿ ದೇವತೆಗಳು ಬರ್ತಾರೆ, ಮತ್ತದು ಚೈನಾದಲ್ಲಿ ಸೆಟ್ ಆಗಿದೆ. ನಾನು ಹಾಗೆ ಹೇಳಿದ್ದು ಅಮೆರಿಕಾದಲ್ಲಿ ಸೆಟ್ ಆಗೋದು, ಚೈನಾದಲ್ಲಿ ಸೆಟ್ ಆಗುವಂಥದ್ದು ಯಾವುದು ಕೂಡ ಜರ್ಮನಿಯ ಆ ಸಾಮಾಜಿಕ ಸಂದರ್ಭದ ರಿಯಲಿಸ್ಟಿಕ್ ನಾಟಕಗಳು ಅನ್ನೋ ರೀತಿ ಇಲ್ಲ. ಅವೆಲ್ಲವೂ ಕೂಡ ಬೇರೆ ಬೇರೆ ಕಡೆ ಸೆಟ್ ಆಗುತ್ತೆ. ಯಾಕೆಂದ್ರೆ ಒಂದು ಕ್ರಿಟಿಕಲ್ ಡಿಸ್ಟೆನ್ಸ್ ಬೇಕು ಆಡಿಯನ್ಸ್ಗೆ, ನೋಡ್ತಾ ಇರೋರಿಗೆ ಅಂತ. ಇದು ನಮ್ದು ಅಂತ ಅನಿಸುತ್ತೆ, ಅಲ್ಲಿ ಒಂದು ಕಥೆ ನಡೀತಿದೆ, ಒಂದು ಏನೋ ಆಗ್ತಾ ಇದೆ, ಅಲ್ಲಿ ಈ ಅಂಶಗಳು ಪ್ರಭಾವ ವಹಿಸ್ತಾ ಇವೆ. ಸೊ ಆ ಅಂಶಗಳ ಬಗ್ಗೆ ನಮಗೆ ತಿಳುವಳಿಕೆ ಬರಬೇಕೆ ಹೊರತು ಅದು ನಂದು, ನಮ್ಮದು, ನಾನು ಈ ಪೊಸಿಷನ್ ತಗೋಬೇಕು ಅನ್ನೋದ್ರ ಬಗ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ಡಿಸ್ಟೆನ್ಸ್ ಮಾಡುವಂಥದ್ದು. ಅಂದ್ರೆ ಆ ಸಂದರ್ಭದೊಂದಿಗೆ ಒಂದಾಗದೆ, ಅದರಿಂದ ದೂರ ನಿಂತು, ಒಂದು ದೂರದಲ್ಲಿ ತಾಧ್ಯಾತ್ಮ ಹೊಂದದೆ ಅದನ್ನ ಎಲ್ಲ ಆಯಾಮಗಳಲ್ಲಿ, ಮಗ್ಗಲುಗಳಲ್ಲಿ ಪರಿಶೀಲಿಸುವ ಕೆಲಸ ಆಗಬೇಕು ಎನ್ನುವಂಥದ್ದು ಬಹಳ ಮುಖ್ಯ. ಸೊ ಈ ಹಾಡುಗಳು ಕೂಡ ಬ್ರೆಕ್ಟ್ನ ನಾಟಕಗಳಲ್ಲಿ ಅದೇ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಸೊ ಈ ಗುಡ್ ವುಮೆನ್ ಆಫ್ ಸೆಜುವಾನ ಅನ್ನೋದು ಚೈನಾದಲ್ಲಿ ಸೆಟ್ ಆಗಿರುವಂಥದ್ದು. ಅದರೊಳಗೆ ದೇವತೆಗಳು ಯಾರು ಒಳ್ಳೆ ಮಾನವರು ಅಂತ ಹುಡ್ಕೊಂಡು ಬರುವಂಥದ್ದು, ಯಾರು ಇಲ್ಲ
ನಮ್ಮ ಸೃಷ್ಟಿ ಈ ರೀತಿ ಆಗೋಗಿದ್ಯಲ್ಲ ಅಂತ ಅನ್ಕೊಳ್ಳೋದು, ಕೊನೆಗೆ ಈ ಬೆಳವಣ್ಣನ್ನ ನೋಡುವಂಥದ್ದು, ಆಕೆ ಒಳ್ಳೆಯವಳು ಅಂತ ಅನ್ಕೊಂಡು ಆಕೆ ಒಂದು ಸಹಾಯ ಮಾಡುವಂಥದ್ದು, ಆಕೆ ತನ್ನ ಇವರ ಸಹಾಯದಿಂದ ಏನೋ ಮಾಡಕ್ ಹೋಗಿ ಅದು ಇನ್ನೇನೋ ಆಗಿ ಕೊನೆಗೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಗಂಡು ವೇಷವನ್ನ ಧರಿಸಿ ತನ್ನ ಟವರ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಆಮೇಲೆ 2 ವೇಷಗಳನ್ನ ಧರಿಸ್ತಿರೋದ್ರಿಂದ ಆಕೆನೇ ಇಲ್ದೇ ಇರೋದ್ರಿಂದ ಆ ಸಂದರ್ಭದಲ್ಲಿ ಆತನ ತಮ್ಮನ ನನ್ನ ಕಸಿನ್ನು ಅಂತ ಹೇಳ್ಕೊಂಡು ವೇಷ ಹಾಕೊಂಡು ಅದನ್ನ ಉಳಿಸ್ಕೊಳ್ತಿರ್ತಾಳೆ. ಸೊ ಕೊನೆಗೆ ಇವರಿಬ್ರು ಬೇರೆ ಬೇರೆ ಅಂತ ಇಟ್ಕೊಂಡು ಅವಳು ಇಲ್ದೇ ಇರೋದ್ರಿಂದ ಇವನು ಅವಳನ್ನ ಕೊಲೆ ಮಾಡಿದಾಳೆ ಅಂತ ಅನ್ಕೊಂಡು ಆತನ ಮೇಲೆ ಕೇಸ್ ಆಗುವಂಥದ್ದು. ಈ ತರದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಪ್ಲಾಟ್ ಸ್ಟ್ರಕ್ಚರ್ಗಳನ್ನ ತಂದು ಅವುಗಳ ಮೂಲಕ ನಮ್ಮಲ್ಲಿ ಏನೋ ಹೇಳುವಂಥದ್ದು ಇದೆಯಲ್ಲ, ಇದು ಬ್ರೆಟ್ನ ಬಹಳ ಮುಖ್ಯವಾದ ಅನನ್ಯವಾದ ಕಲೆ ಅಂತ ನಾನು ಭಾವಿಸ್ತೀನಿ. ಸೊ ಅದೇ ರೀತಿಯಾಗಿ ಕಕೇಶಿಯನ್ ಚಾಕ್ ಸರ್ಕಲ್ ನಲ್ಲೂ ಕೂಡ ಒಂದು ಎಮೋಷನಲ್ ಇಶ್ಯೂ, ಮಗು ಯಾರಿಗೆ ಸೇರ್ಬೇಕು, ಇಬ್ರು ತಾಯಿ ಅಂದ್ರೆ ಕೂಡ ಮಗು ನಂದು ಅಂತಿರ್ಬೇಕಾದ್ರೆ ಅದನ್ನ ಪರಿಹರಿಸೋದು ಹೇಗೆ ಅಂತ ಅಂದ್ಬಿಟ್ಟು ಅದಕ್ಕೊಂದು ಟೆಸ್ಟ್ ಮಾಡುವಂಥದ್ದು, ಒಂದು ಚಾಕ್ ಅಲ್ಲಿ ಸೀಮೆ ಸುಣ್ಣದಲ್ಲಿ ಬರೆದು ಆ ಮಗುನ ನಿಲ್ಲಿಸಿ ಇಬ್ರನ್ನು ಎಳೀರಿ ಯಾರಕ್ಕೆ ಸಿಗುತ್ತೆ ಅದು ಅಂತಂದು. ಸೊ ಈ ತರದ ಒಂದು ಚಮತ್ಕಾರ, ಒಂದು ಫೋಕ್ ಕಥೆಗಳೇನಿರ್ತವೆ ಅದ್ರೊಳಗೆ ಒಂದು ಚಮತ್ಕಾರ ಬರುತ್ತಲ್ಲ, ಆ ಚಮತ್ಕಾರದ ಮೂಲಕ ಇನ್ನೇನೋ ಹೇಳಕ್ ಹೋಗುವಂಥದ್ದು, ಒಂದು ತತ್ವವನ್ನ ಒಂದು ವಿಷಯವನ್ನ ನಮ್ಗೆ ಮನಗಾಣಿಸುವಂಥದ್ದು. ಸೊ ಅಲ್ಲಿ ಪಾತ್ರಗಳಿಗಿಂತ ಹೆಚ್ಚಿಗೆ ಇವು ನಮಗೆ ಮುಖ್ಯ ಆಗತ್ತೆ ಆ ವಿಷಯಗಳು. ಸೊ ಆ ರೀತಿಯ ಒಂದು ಸ್ಟ್ರಕ್ಚರ್ನ ಕೂಡ ನಾವು ಈ ಕಕೇಶಿಯನ್ ಚಾಕ್ ಸರ್ಕಲ್ ನಲ್ಲಿ ನೋಡ್ತಾ ಹೋಗ್ಬೋದು. ಸೊ ಅಂದ್ರೆ ಒಂದು ಫೋಕ್ ತನ್ನ ಕಾಲಘಟ್ಟವನ್ನ ಮೀರಿದ ಒಂದು ಆಯಾಮ ಈ ಕಥೆಗಳಿಗೆ ದೊರಕೋದ್ರಿಂದ, ಅವು ಒಂದು ಫೋಕ್ ಸ್ಟ್ರಕ್ಚರ್ನ ಪಡ್ಕೊಳ್ಳೋದ್ರಿಂದ ಒಂದು ಅಕಂಟೆಕ್ಸ್ಚುಯಲ್ ಆಗಿಯೂ ಕೂಡ ನೋಡುಗರಿಗೆ ತಮ್ಮ ಸಂದರ್ಭಕ್ಕೆ ಏನ್ ಬೇಕೋ ಅದನ್ನು ಅನ್ವಯಿಸಿಕೊಳ್ಳುವ ಸಾಧ್ಯತೆಗಳನ್ನ ಇವು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಜರ್ಮನ್ ಬ್ರೆಟ್ನ ನಾಟಕಗಳು ಮತ್ತೆ ಮತ್ತೆ ಬೇರೆ ಬೇರೆ ಭಾಷೆಗಳಲ್ಲಿ ಪ್ರದರ್ಶನ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೀನಿ. ಸೊ ಇನ್ನು ಬ್ರೆಟ್ನ ಪ್ರಭಾವ ನಮ್ಮ ಕನ್ನಡದಲ್ಲಿ ಏನಾಗಿದೆ ಅಂತ ನೋಡೋದಾದ್ರೆ, ನನ್ನ ವಿದ್ಯಾರ್ಥಿ ರಾಘವೇಂದ್ರ, ನಾನು ಇದ್ರ ಬಗ್ಗೆ ಒಂದು PhD ಸಂಶೋಧನೆಯನ್ನ ಮಾಡಿದ್ದೇನೆ. ಆತ ಕಲೆ ಹಾಕಿರುವ ಮಾಹಿತಿಗಳ ಪ್ರಕಾರ ಇದುವರೆಗೂ ಕನ್ನಡದಲ್ಲಿ ಒಂದು 36 ಬ್ರೆಟ್ನ ಅನುವಾದಗಳನ್ನ ನಾವು, ನಾಟಕಗಳ ಅನುವಾದಗಳನ್ನ ನೋಡ್ಬೋದು. 1971ರಿಂದ ಈ ಅನುವಾದಗಳು ಆಗ್ತಾ ಹೋಗಿವೆ. ಒಂದು 20 ಪ್ರಕಟಿತ ಅನುವಾದಗಳು ನಮಗೆ ಸಿಗುತ್ತೆ. ಪ್ರಕಟಿತವಲ್ಲದೆ ಇನ್ನು ಸ್ಕ್ರಿಪ್ಟ್ ಅಲ್ಲಿ ಅನ್ಪಬ್ಲಿಷ್ಡ್ ಆಗಿ ಇರುವಂತ ಕೆಲವು ಹಸ್ತಪ್ರತಿಗಳನ್ನು ಕೂಡ ಆತ ತನ್ನ ಸಂಶೋಧನೆಯ ಸಂದರ್ಭದಲ್ಲಿ ನಿರ್ದೇಶಕರನ್ನ ಅಥವಾ ಅದು ಲೇಖಕರ ಬಳಿ ಇದ್ರೆ ಅದನ್ನ ಮಾತಾಡಿ ಅವರಿಂದ ಪಡ್ಕೊಂಡಿದ್ದಾನೆ. ಆ ತರದ್ದು ಒಂದು 10 ಹಸ್ತಪ್ರತಿಗಳು ಇನ್ನು ಪಬ್ಲಿಷ್ ಆಗದೆ ಇರುವಂತ ಬ್ರೆಟ್ನ ಅನುವಾದಗಳು ಕೂಡ ನಮ್ಗೆ ಸಿಕ್ಕಿದೆ. ಹಾಗೆಯೇ ನಾಟಕ ಆಗಿದೆ, ಅನುವಾದ ಆಗಿದೆ ಅಂತ ಗೊತ್ತಾಗಿದೆ ನಮ್ಗೆ, ಆದ್ರೆ ಅದು ಹಸ್ತಪ್ರತಿನೂ ಸಿಕ್ಕಿಲ್ಲ ಮತ್ತು ಪುಸ್ತಕವೂ ಪ್ರಕಟ ಆಗಿಲ್ಲ ಅನ್ನೋಂಥದ್ದು ಒಂದು 6 ಸಿಕ್ಕಿದೆ. ಸೊ ಇದಕ್ಕೆ 20 ಪ್ರಕಟ ಆಗಿರುವಂಥದ್ದು, 10 ಇನ್ನು ಹಸ್ತಪ್ರತಿಗಳ ರೂಪದಲ್ಲಿ ಉಳ್ಕೊಂಡಿರುವಂಥದ್ದು, ಒಂದು 6 ಇನ್ನು ಪ್ರಕಟ ಆಗದಿಲ್ಲದೆ ಇಲ್ದಿರೋದು. ಹಸ್ತಪ್ರತಿಯು ನನ್ನ ಈ ಸಂಶೋಧನಾ ವಿದ್ಯಾರ್ಥಿಗೆ ದೊರಕದೇ ಇರುವಂಥದ್ದು ಕೂಡ ಕನ್ನಡದಲ್ಲಿ ಕಂಡು ಬಂದಿದೆ. ಇತ್ತೀಚೆಗೆ ನಾಟಕಗಳ ಅನುವಾದ ಅಷ್ಟು ಹಳೆಯ ನಾಟಕಗಳು, ಇನ್ನೊಂದು ನಾವು ಬ್ರೆಟ್ನ ನಾಟಕಗಳ ಅನುವಾದವನ್ನ ಗಮನಿಸೋದು ಏನಾಗುತ್ತೆ ಅಂದ್ರೆ, ಅನುವಾದ ಆಗಿ ನಾಟಕ ಆಗೋಗುತ್ತೆ, ಅದು ಮೊದಲು ಪ್ರಕಟಣೆ ಆಗಲ್ಲ. ಅದಾದ್ಮೇಲೆ ಯಾವಾಗಲೂ 2 ವರ್ಷ 3 ವರ್ಷ ಬಿಟ್ಟು ಆಗುತ್ತೆ. ಕೆಲವೆಲ್ಲ 20-30 ವರ್ಷ ಬಿಟ್ಟು ಕೂಡ ಪ್ರಕಟ ಆಗಿರುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಮತ್ತೆ ಬ್ರೆಟ್ನ ನಾಟಕಗಳೆಲ್ಲವೂ ಕೂಡ ಅವಂದು ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಒಂದು ರಂಗಭೂಮಿ ಅನ್ನೋದು ಒಂದು ಕಲೆಕ್ಟಿವ್ ಆರ್ಟ್ ಆಗಿರೋದ್ರಿಂದ, ಒಂದು ಸಾಮುದಾಯಿಕ ಕಲೆ ಆಗಿರೋದ್ರಿಂದ
ಬೇರೆ ಬೇರೆಯವ್ರ ಜೊತೆಗೆ ಆತ ಕೋಆರ್ಡಿನೇಟ್ ಮಾಡ್ಕೊಳ್ತಾ ಈ ನಾಟಕಗಳನ್ನ ರಚನೆ ಮಾಡಿರೋದನ್ನು ಕೂಡ ನಾವು ನೋಡ್ಬೋದು. ಸೊ ಲೈಫ್ ಆಫ್ ಗೆಲೀಲಿಯೋ ಇಂಗ್ಲಿಷ್ ನಲ್ಲಿ ಇನ್ನೊಬ್ಬನ ಜೊತೆಗೆ ಸೇರ್ಕೊಂಡು ಮೊದಲು ಬರುತ್ತೆ, ಆಮೇಲೆ ಜರ್ಮನ್ ಭಾಷೆಯಲ್ಲಿ ಬರುವಂಥದ್ದು. ಹಾಗೆ ಅವನ ಪ್ರತಿಯೊಂದು ನಾಟಕಗಳು ಕೂಡ ಇನ್ನೊಬ್ಬರ ಜೊತೆಗೆ ಸೇರ್ಕೊಂಡು ಮಾಡಿರುವಂಥದ್ದು. ಆದ್ರೆ ನಾವು ಪ್ರಕಟಣೆಯ ಕಾರಣಕ್ಕಾಗಿ ಆಕರ್ಷಕ್ನ ಒಬ್ಬರು ಕೊಡ್ತೀವಿ. ಸೊ ಅದೇ ರೀತಿಯಾಗಿ ಕನ್ನಡದಲ್ಲಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕನ್ನಡದಲ್ಲೂ ಕೂಡ ಈ ನಾಟಕಗಳ ಅನುವಾದ ಒಬ್ರು ಮಾಡಿದ್ರು ಕೂಡ ಅದರೊಳಗೆ ಬರುವಂತ ಹಾಡುಗಳನ್ನ ಇನ್ಯಾರ ಕಡೆಯಿಂದನೋ ಬಳಸಿರ್ತಾರೆ. ಇವಾಗ ಸಮುದಾಯದಲ್ಲಿ ಒಂದು ನಾಟಕ ಮಾಡ್ತಾ ಇದ್ದಾರೆ, ಅನುವಾದ ಒಬ್ರು ಮಾಡಿದ್ದಾರೆ. ಸಿದ್ಲಿಂಗಯ್ಯ ಇತ್ತೀಚೆಗೆ ತೀರ್ಕೊಂಡಲ್ಲ ಕನ್ನಡ ಕವಿ, ಅವ್ರ ಹತ್ರ ನಾಟಕಗಳನ್ನ ಹಾಡುಗಳನ್ನ ಬರೆಸುವಂಥದ್ದು, ಈ ತರ ಒಂದು ಸಾಮುದಾಯಿಕ ಅನುವಾದಗಳನ್ನ ಕೂಡ ನಾವು ಕೊಲಾಬರೇಟಿವ್ ಎಫರ್ಟ್ ನ ಕನ್ನಡದಲ್ಲಿ ಭಾಷಾಂತರದಲ್ಲೂ ನೋಡಿದೀವಿ. ಅದೇ ರೀತಿಯಾಗಿ ಬ್ರೆಕ್ಟ್ನ ಬಹುತೇಕ ನಾಟಕಗಳು ಈ ರೀತಿಯಾಗಿ ಒಂದು ಕೊಲಾಬರೇಟಿವ್ ಎಫರ್ಟ್, ಅಲ್ಲಿ ಇಂಡಿವಿಜುವಲ್ ಗಿಂತ ಹೆಚ್ಚಾಗಿ ಸಾಮುದಾಯಿಕ ಚಿಂತನೆಗಳು ಮತ್ತು ಸಾಮಾಜಿಕ ರಾಜಕೀಯ ಚಿಂತನೆಗಳು ಸಮುದಾಯಗಳನ್ನ ರೂಪಿಸುವ, ಅವುಗಳನ್ನ ಕಾಡುವ, ಅವುಗಳಲ್ಲಿ ತಲ್ಲಣ ಉಂಟು ಮಾಡುವ ರೀತಿ ನೀತಿಗಳನ್ನ ತೋರಿಸ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಬ್ರೆಕ್ಟ್ನ ಪ್ರಭಾವ ಕನ್ನಡದಲ್ಲೂ ಬಹಳ ತುಂಬಾ ಆಗಿದೆ. ಈ ನಾಟಕಗಳಲ್ಲದೆ ಕಥೆಗಳು ಕೆಲವು ಕನ್ನಡದಲ್ಲಿ ಅನುವಾದ ಆಗಿದೆ. ಆದ್ರೆ ಕಥೆಗಾರನಾಗಿ ಬ್ರೆಕ್ಟ್ ನಮ್ಮ ಮೇಲೆ ಅಷ್ಟೊಂದು ಪ್ರಭಾವ ಬೀರಿಲ್ಲ, ಅನುವಾದ ಆಗಿದೆ ಅಂತ ಅಷ್ಟೇ ಹೇಳ್ಬೋದು. ಆದ್ರೆ ಒಂದು ಇಂಪಾರ್ಟೆಂಟ್ ಅಂಶ ನನಗೆ ಕಂಡು ಬಂದಿರುವಂಥದ್ದು, ಕಳೆದ 10-15 ವರ್ಷಗಳಲ್ಲಿ ಬ್ರೆಕ್ಟ್ನ ಕವನಗಳು ಕನ್ನಡದ ಸಂದರ್ಭದಲ್ಲಿ ಬಹಳ ಮಹತ್ವವನ್ನ ಪಡ್ಕೊಂಡಿದೆ ಅಂತ ನನಗೆ ಅನಿಸ್ತಾ ಇದೆ. ತುಂಬಾ ಜನ ಅದನ್ನ ಅನುವಾದಗಳನ್ನ ಮಾಡಿದ್ದಾರೆ. ಮತ್ತೆ ಕೆಲವರು ಅದನ್ನ ಪುಸ್ತಕ ರೂಪದಲ್ಲಿ ಪ್ರಕಟಿಸದೇ ಇದ್ರು ಕೂಡ ತಮ್ಮ ಬ್ಲಾಗ್ಗಳಲ್ಲಿ ಅದನ್ನ ಪ್ರಕಟಿಸಿರುವುದನ್ನ ನಾವು ನೋಡ್ಬೋದು. ಮತ್ತೆ ಇತ್ತೀಚೆಗೆ ಫೇಸ್ಬುಕ್ ಅಲ್ಲೂ ಕೂಡ ಬ್ರೆಕ್ಟ್ನ ಕವನಗಳ ಅನುವಾದಗಳನ್ನ ಬೇರೆ ಬೇರೆಯವರು ಮಾಡ್ತಾ ಪ್ರಕಟಿಸಿರುವುದನ್ನ ಕೂಡ ನೋಡ್ಬೋದು. ಕೆಲವರು ಬ್ರೆಕ್ಟ್ನ ಕವನಗಳ ಪ್ರಭಾವದಲ್ಲಿ ಆ ಬ್ರೆಕ್ಟ್ ಕವಿತೆಗಳು ಅಂತನೂ, ಬ್ರೆಕ್ಟ್ ಪರಿಣಾಮದ ಕವಿತೆಗಳು ಅಂತನೂ ಅದನ್ನು ಅನುಸರಿಸಿ ಅಥವಾ ಆ ಪ್ರಭಾವದ ಹಿನ್ನೆಲೆಯಲ್ಲಿ ಬರೆದಿರುವಂಥದ್ದನ್ನು ಕೂಡ ನಾವು ಕಾಣ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ನಾಟಕಗಾರನಾಗಿ ಆತನ ಪ್ರಭಾವ ಕಾಣ್ತಾ ಇದೆ. ಕಳೆದ 10-15 ವರ್ಷಗಳಲ್ಲಿ ಆತನ ಕವಿತೆಗಳ ಪ್ರಭಾವ ಮತ್ತೆ ನಮ್ಮ ಕಾಲದಲ್ಲಿ ಕಂಡು ಬರ್ತಾ ಇದೆ ಅಂತ ನನಗೆ ಅನ್ಸುತ್ತೆ. ಇದಕ್ಕೂ ನಮ್ಮಲ್ಲಿ ಆಗ್ತಿರುವಂತಹ ಸಾಮಾಜಿಕ ರಾಜಕೀಯ ಬೆಳವಣಿಗೆಗಳಿಗೂ ಸಂಬಂಧ ಇದೆಯಾ ಅಂದ್ರೆ ಇರ್ಬೋದು ಅಂತ ಅನಿಸ್ತಾ ಇದೆ. ನಿಖರವಾಗಿ ಹೇಳೋದಕ್ಕೆ ಇನ್ನೊಂದಷ್ಟು ಕೆಲಸ ನಾನು ಅದ್ರ ಬಗ್ಗೆ ಮಾಡ್ಬೇಕಾಗುತ್ತೆ. ಹತ್ತತ್ರ 1 ಗಂಟೆ ನಾನು ಮಾತಾಡಿದ್ದೀನಿ. ಸೊ ಇಷ್ಟು ಪರಿಚಯ ಬ್ರೆಕ್ಟ್ನ ಬಗ್ಗೆ ಸಾಕು ಅಂತ ನಾನು ಅನ್ಕೊಂಡು ಇಲ್ಲಿ ಮಾತನ್ನ ನಿಲ್ಲಿಸ್ತೀನಿ. ಸೊ ಬೇರೆ ಬೇರೆ ಸಾಹಿತಿಗಳು, ವಿಮರ್ಶಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಅವರು ಕೂಡ ನಾನು ಬಿಟ್ಟು ಹೋಗಿರುವಂತ ಅಂಶಗಳೇನಾದ್ರು ಇದ್ರೆ ಅಥವಾ ನನಗೆ ಗೊತ್ತಿಲ್ಲದ ಅಂಶಗಳು ಏನಾದ್ರು ಇದ್ರೆ ಅವುಗಳನ್ನು ಕೂಡ ಸೇರಿಸ್ಬೋದು ಚರ್ಚೆಯ ಸಂದರ್ಭದಲ್ಲಿ ಅಂತ ಭಾವಿಸಿ, ಇಷ್ಟೊತ್ತವರೆಗೂ ನಿಮ್ಮ ಜೊತೆ ಮಾತಾಡೋದಕ್ಕೆ ಅನುವು ಮಾಡಿಕೊಟ್ಟಂತ ಧಾರವಾಡ ಕಟ್ಟೆಯವರಿಗೆ, ಮುಖ್ಯವಾಗಿ ನನ್ನನ್ನು ಸಂಪರ್ಕಿಸಿ ಒಪ್ಪಿಸಿದ ಬಸವರಾಜ್ ಡೋಣೂರ್ ಅವರಿಗೆ ನನ್ನ ವಂದನೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ತಮ್ಮ ಇದುವರೆಗಿನ ಸುಮಧುರವಾದ ಉಪನ್ಯಾಸ ನಮ್ಮನ್ನೆಲ್ಲ ಮತ್ತೊಂದು ಸಾಹಿತ್ಯ ಲೋಕಕ್ಕೆ ಕೊಂಡೊಯ್ದಿತ್ತು. ಈಗ ನಮ್ಮ ಧಾರವಾಡ ಕಟ್ಟೆಯ ಅಧ್ಯಕ್ಷರಾದ ಪ್ರೊಫೆಸರ್ ಬಸವರಾಜ ಡೋಣೂರ್ ಸರ್ ಕೆಲವೊಂದು ಪೂರಕವಾದ ಮಾತುಗಳನ್ನು ಆಡ್ಬೇಕಂತ ವಿನಂತಿ. ನಂತರದಲ್ಲಿ ನಾವು ಚರ್ಚೆಯನ್ನ ತೆಗೆದುಕೊಳ್ತೇವೆ. ಸರ್ ಪ್ಲೀಸ್. ಡೋಣೂರ್ ಸರ್, ಸ್ವಲ್ಪ ತಾಂತ್ರಿಕ ಮೊದಲಿಗೆ ನಾನು ಪ್ರಕಾಶ್ ಕೇಳಿಸ್ತದಲ್ಲ ನನ್ನ ಧ್ವನಿ? ಎಸ್ ಸರ್, ಕೇಳ್ತಾ ಇದೆ ಸರ್. ಹಾ, ಯಾವ ತಾಂತ್ರಿಕ ತೊಂದರೆಗಳಿಲ್ಲ. ಮೊದಲಿಗೆ ನಾನು ತಾರಕೇಶ್ವರ್ ಅವರಿಗೆ ಧನ್ಯವಾದಗಳನ್ನ ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಅವರು ನನ್ನ ಬಹಳ ಪ್ರೀತಿಯ ಮತ್ತು ಆತ್ಮೀಯ ಅಭಿಮಾನದ ಹಿರಿಯ ಸ್ನೇಹಿತರು. ಇಂಗ್ಲಿಷ್
ಮತ್ತು ಕನ್ನಡ ಸಾಹಿತ್ಯವನ್ನ ಬಹಳ ಗಂಭೀರವಾಗಿ ಓದಿಕೊಂಡವರು. ಅನೇಕ ವಿಷಯಗಳ ಕುರಿತು ದೇಶ ವಿದೇಶಗಳಲ್ಲಿ ಅನೇಕ ಉಪನ್ಯಾಸಗಳನ್ನ ನೀಡಿದವರು ಮತ್ತು ನಮ್ಮ ಎಲ್ಲ ವಿನಂತಿಯನ್ನ ಕೋರಿಕೆಯನ್ನ ಮನ್ನಿಸಿ ನಮ್ಮ ಕರೆಗೆ ಹೋಗೊಟ್ಟು ನಾವೆಲ್ಲ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಪಾಲ್ಗೊಂಡು ತಮ್ಮ ಕೆಲಸವನ್ನ ಬಹಳ ಸಮರ್ಥವಾಗಿ ನಿರ್ವಹಿಸುವಂಥವರು. ಈ ಕಾರಣಕ್ಕಾಗಿ ನಾನು ಅವರ ಬಗ್ಗೆ ನನಗೆ ವಿಶೇಷವಾದ ಪ್ರೀತಿ ಇದೆ. ಅದಕ್ಕಾಗಿ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ತಿಳಿಸ್ತೇನೆ. ಇಲ್ಲಿವರೆಗೆ ಸುಮಾರು 1 ಗಂಟೆಯ ಕಾಲ ನಾವು ಅವರ ಮಾತುಗಳನ್ನ, ತಾರಕೇಶ್ವರರ ಮಾತುಗಳನ್ನ ಕೇಳಿದೆವು. ಬ್ರೆಕ್ಟನ ನಾಟಕಗಳ ಬಗ್ಗೆ, ಅವನ ಪ್ರಮುಖ ನಾಟಕಗಳ ಬಗ್ಗೆ, ಅವನ ಮಾರ್ಕ್ಸ್ವಾದಿ ನಿಲುವಿನ ಬಗ್ಗೆ ಮತ್ತು ಎಪಿಕ್ ರಂಗಭೂಮಿಯ ಬಗ್ಗೆ ಅವರು ಅನೇಕ ಮಾತುಗಳನ್ನ ಆಡಿದರು. ಜೊತೆಗೆ ಬ್ರೆಕ್ಟನನ್ನ ಕನ್ನಡದ ಗಿರೀಶ್ ಕಾರ್ನಾಡ್ರ ಜೊತೆ ಹೋಲಿಕೆ ಕೂಡ ಮಾಡಿದರು. ಹೇಗೆ ಕಾರ್ನಾಡ್ರು ನಾಟಕಗಳನ್ನ ಬರೆದ್ರು ಅಥವಾ ಎಪಿಕ್ ರಂಗಭೂಮಿ ತಂತ್ರಗಳನ್ನ ತಮ್ಮ ನಾಟಕಗಳಲ್ಲಿ ಬಳಸ್ಕೊಂಡ್ರು ಅಂತ. ಒಂದು ಮಾತು ನಿಜ, ಗಿರೀಶ್ ಕಾರ್ನಾಡ್ ಇಸ್ ಅವರ್ ಮೇಜರ್ ಪೊಲಿಟಿಕಲ್ ಪ್ಲೇ ರೈಟ್ ಇನ್ ಕನ್ನಡ. ನಾನು ಹಾಗೆ ಭಾವಿಸ್ತೇನೆ. ಅವರ ಯಾವುದೇ ನಾಟಕ ನಾವು ತೆಗೆದುಕೊಂಡ್ರು ಕೂಡ ಅದರಲ್ಲಿ ಸಮಕಾಲೀನ ರಾಜಕೀಯ ವಿದ್ಯಮಾನಗಳ ಬಗೆಗೆ ಸಾಂಕೇತಿಕವಾಗಿ ಅದರ ಚರ್ಚೆ ನಡೆದು ಹೋಗ್ತದೆ. ಅದು ಯಾತಿ ಅಂತ ನಾಟಕ ಪೌರಾಣಿಕ ನಾಟಕ ಆಗಿರ್ಬೋದು, ಅಥವಾ ತುಗ್ಲಕ್ ತಲೆದಂಡ, ಟಿಪ್ಪು ಸುಲ್ತಾನ್ ಕಂಡ ಕನಸು, ಅಥವಾ ಅವರ ಕೊನೆಯ ನಾಟಕ ರಕ್ಕಸ ತಂಗಡಿಗೆ ಅಥವಾ ರಾಕ್ಷಸ ತಂಗಡಿ, ಇಂಥ ಐತಿಹಾಸಿಕ ನಾಟಕಗಳಾಗಿರ್ಬೋದು. ಸೊ ಜೊತೆಗೆ ಬ್ರೆಕ್ಟನ ಕಾವ್ಯದ ಬಗೆಗೆ ಮಾತಾಡಿದ್ರು ಮತ್ತು ಬ್ರೆಕ್ಟನ ನಾಟಕ ಮತ್ತು ಕಾವ್ಯದ ಅನುವಾದ ಕನ್ನಡದಲ್ಲಿ ಹೇಗೆಲ್ಲ ನಡೆದಿದೆ ಅನ್ನೋದ್ರ ಕೂಡ ಮಾತನಾಡಿದ್ರು. ನಾನು ಕೇವಲ 1-2-3 ನನ್ನ ಅನಿಸಿಕೆಗಳನ್ನ ಅಥವಾ ನನ್ನ ವಿಚಾರಗಳನ್ನ ಹೇಳಿ ಚರ್ಚೆಗೆ ಆಸ್ಪದ ಮಾಡಿಕೊಡ್ತೇನೆ. ತಾರಕೇಶ್ವರಂತ ವಿದ್ವಾಂಸರು ಮಾತನಾಡಿದ ಮೇಲೆ ಮತ್ತೊಂದು ಭಾಷಣದ ಅಗತ್ಯ ಇರೋದಿಲ್ಲ. ಬ್ರೆಕ್ಟ್ ಬಹಳ ಎಚ್ಚರದ ಮತ್ತು ಪ್ರಜ್ಞಾವಂತ ನಾಟಕಕಾರ ಮತ್ತು ರಂಗಭೂಮಿ ವಿಮರ್ಶಕ. ಹಾಗೆ ನೋಡಿದ್ರೆ ಎಲ್ಲಾ ಲೇಖಕರಲ್ಲೂ ಅಂತ ಒಂದು ಎಚ್ಚರ, ವಿವೇಕ, ಪ್ರಜ್ಞೆ ಇದೇ ಇರ್ತದೆ. ಆದ್ರೆ ಈ ಮಾತನ್ನ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, ರಂಗಭೂಮಿಯ ಪಾರಂಪರಿಕ ರಂಗಭೂಮಿಯನ್ನ, ಯಾವುದನ್ನ ನಾವು ಟ್ರೆಡಿಷನಲ್ ಥಿಯೇಟರ್ ಅಂತೀವಿ, ಪಾರಂಪರಿಕ ರಂಗಭೂಮಿಯನ್ನ ಮತ್ತು ಈ ವೆಲ್ ಮೇಡ್ ಥಿಯೇಟರ್ ಅಂತ ವೆಲ್ ಮೇಡ್ ಪ್ಲೇ ಅಂತ ಕರಿತಿರ್ತೀವಲ್ಲ, ಒಂದು ಪಾರಂಪರಿಕ ನಾಟಕಗಳನ್ನ, ಇವೆರಡನ್ನೂ ಬ್ರೆಕ್ಟ್ ಬಿಟ್ಟುಕೊಟ್ಟ. ಯಾಕೆಂದ್ರೆ ಅವನ ನಂಬಿದ ಸಿದ್ಧಾಂತಕ್ಕೆ ಅಥವಾ ಅವನ ಒಂದು ಜೀವನ ದರ್ಶನಕ್ಕೆ, ಅವನ ಒಂದು ಲೋಕ ಜ್ಞಾನಕ್ಕೆ ಅಥವಾ ಲೋಕ ಜ್ಞಾನದ ಅಭಿವ್ಯಕ್ತಿಗೆ ಈ ಪಾರಂಪರಿಕ ನಾಟಕ ಮತ್ತು ಪಾರಂಪರಿಕ ರಂಗಭೂಮಿ ಸರಿ ಅನಿಸ್ಲಿಲ್ಲ. ಹೀಗಾಗಿ ಅರಿಸ್ಟಾಟಲ್ನ ಹೆಚ್ಚು ಕಡಿಮೆ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ಅವನು ತ್ಯಜಿಸಿದ. ಅರಿಸ್ಟಾಟಲ್ ಕೆಥಾರ್ಸಿಸ್ ಬಗ್ಗೆ ಮಾತನಾಡಿದ್ರೆ, ಬ್ರೆಕ್ಟ್ ಎಲಿನೇಷನ್ ಬಗ್ಗೆ ಮಾತಾಡ್ತಾನೆ. ಎಲಿನೇಷನ್ ಅದನ್ನ ಸರ್ ಆಗ್ಲೇ ಹೇಳಿದ್ರು. ಈಗ ಸ್ತಾನಿಸ್ಲಾವಸ್ಕಿ ಅಂತಕ್ಕಂಥ ರಂಗಭೂಮಿ ನಿರ್ದೇಶಕರು ಪರಕಾಯ ಪ್ರವೇಶದ ಬಗೆಗೆ ಮಾತನಾಡಿದರೆ, ಬ್ರೆಕ್ಟ್ ಇಲ್ಲ, ಪರಕಾಯ ಪ್ರವೇಶ ಅಲ್ಲ, ಅದರಿಂದ ಹೊರಗೆ ಬರತಕ್ಕಂಥ ಕೆಲಸವನ್ನ ಮಾಡಬೇಕು, ಅಂದ್ರೆ ಒಂದು ಮಟ್ಟದ ಅಂತರವನ್ನ ಕಂಡುಕೊಳ್ಬೇಕು ಅಂತ ಹೇಳಿದ. ಇಂಥ ಸಂಗತಿಗಳು ಬಹಳ ಮತ್ತದ್ದು ಅಂತ ನನಗೆ ಅನಿಸ್ತದೆ. ಅರಿಸ್ಟಾಟಲ್ನಿಗೆ ನಾಟಕ ಅಂತಂದ್ರೆ ಒಂದು ಯೂನಿಟಿ ಬಗ್ಗೆ ಮಾತಾಡ್ತಾನೆ ಅವನು. ಇಟ್ಸ್ ಯೂನಿಟ್, ಒಂದು ಘಟಕ. ನಾಟಕ ಅಂದ್ರೆ ಒಂದು ಸಿಂಗಲ್ ಘಟಕ ಆಗಿ ಅವನಿಗೆ ಕಾಣುತ್ತದೆ. ಆದ್ರೆ ಬ್ರೆಕ್ಟನಿಗೆ ಇದು ಹಲವು ದೃಶ್ಯಗಳನ್ನ ಒಳಗೊಂಡಂಥದ್ದು ಅನ್ನೋದು. ಹೀಗಾಗಿ ಯಾಕಂತಂದ್ರೆ ಒಬ್ಬ ನಟ ತನ್ನ ನಟನೆಯಲ್ಲಿ ಮೈ ಮರಿಬಾರದು. ಬಹಳ ಹೊತ್ತದ ನಟನಾದವನು ತನ್ನ ನಟನೆಯಲ್ಲಿ ಮೈ ಮರಿಬಾರ್ದು. ನಟನಾದವನು ತನ್ನ ನಾಟಕದ ಕ್ರಿಯೆಯಲ್ಲೂ ಕೂಡ ಮೈ ಮರಿಬಾರ್ದು. ಅಲ್ಲಿ ತಾದಾತ್ಮ್ಯ ಹೊಂದಿದರೆ ಅವನು ವಿವೇಕ ಕಳ್ಕೊಳ್ತಾನೆ. ಹಿ ವಿಲ್ ಲೂಸ್ ಹಿಸ್ ವಿವೇಕ, ಇಂಟೆಲಿಜೆನ್ಸ್. ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ಜಜ್ಮೆಂಟ್ ಮಾಡ್ತಕ್ಕಂಥ ಒಂದು ಎಬಿಲಿಟಿ ಹೋಗ್ಬಿಡ್ತದೆ. ಹೀಗಾಗಿ ಪರಕಾಯ ಪ್ರವೇಶ ಮಾಡಬಾರ್ದು ಅಂತ ನಟ
ನಟನೆಯಲ್ಲಿ ತಲೀನನಾಗಬಾರದು, ನಾಟಕದ ಕ್ರಿಯೆಯಲ್ಲಿ ತಲೀನನಾಗಬಾರದು. ಹಾಗೆ ಪ್ರೇಕ್ಷಕರು ನಟನಲ್ಲಿ ಆಗಲಿ ಅಥವಾ ಆ ನಾಟಕದ ಕ್ರಿಯೆಯಲ್ಲಿ ತಲೀನ ಆಗ್ಬಾರ್ದು ಅಂತ ಅವನು ಬಹಳ ಸ್ಪಷ್ಟವಾಗಿ ಹೇಳಿದ. ಹಾಗಾಗಿನೇ ಆ ಎಲ್ಲ ತಂತ್ರಗಳನ್ನ ಬಳಸ್ಕೊತಿದ್ದ. ತಾರಕೇಶ್ವರ ಅವರು ಬಹಳ ವಿವರವಾಗಿ ಆ ಎಲ್ಲ ತಂತ್ರಗಳ ಬಗೆಗೆ ಹೇಳಿದ್ರು. ಕಾರ್ನಾಡರು ಕೂಡ ಅದನ್ನ ಹೇಳಿದ್ರು. ಅದನ್ನ ಬ್ರೇಕ್ ಮಾಡೋದು, ಎಲ್ಲೆಲ್ಲಿ ಪ್ರೇಕ್ಷಕ ಇನ್ವಾಲ್ವ್ ಆಗ್ತಾನ ಅಂತ ಅನಿಸ್ತದಲ್ಲ, ಅಲ್ಲಿ ಒಂದು ಬ್ರೇಕ್ ಮಾಡಿ ಹಾಡನ್ನ ತರೋದು ಅಥವಾ ಏನೇನೇನೇನೋ ಸಂಗತಿಗಳನ್ನ ಅಲ್ಲಿ ಸೇರಿಸಿ ಆ ಒಂದು ಇಡೀ ಅಟ್ಮಾಸ್ಫಿಯರ್ ಅನ್ನ ಬ್ರೇಕ್ ಮಾಡಿಬಿಡೋದು. ಅಂದ್ರೆ ಪ್ರೇಕ್ಷಕರಿಗೆ ಸ್ಪಷ್ಟವಾಗಿ ಗೊತ್ತಿರಬೇಕು, ನಾನು ಒಬ್ಬ ಪ್ರೇಕ್ಷಕ, ನಾನು ಈ ಕ್ರಿಯೆಯಲ್ಲಿ ತಲೀನ ಆಗ್ಬಾರ್ದು, ಅದನ್ನ ಒಂದು ಅಂತರ ಇಟ್ಟುಕೊಂಡು ನೋಡ್ಬೇಕು ಮತ್ತು ಪ್ರೇಕ್ಷಕ ಒಡ್ಬೇಕು. ಇಲ್ಲದೆ ಹೋದ್ರೆ ಇಡೀ ಮಾರ್ಕ್ಸ್ವಾದ ವಿಫಲ ಆಗಿ ಹೋಗ್ಬಿಡ್ತದೆ ಅನ್ನುವ ಒಂದು ಭಯ ಆತನಿಗೆ ಇತ್ತು. ಇದು ನನಗೆ ಬ್ರೆಕ್ಟನ ಒಂದು ಶಕ್ತಿಯೂ ಇಲ್ಲೇ ಇದೆ ಮತ್ತು ಅವನ ಲಿಮಿಟೇಷನ್ ಕೂಡ ಇಲ್ಲೇ ಇದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಯಾವುದೇ ಒಬ್ಬ ಲೇಖಕ, ಬಹಳ ದೊಡ್ಡ ಲೇಖಕ, ಯಾವುದೇ ಒಂದು ನಿರ್ದಿಷ್ಟ ಸಿದ್ಧಾಂತಕ್ಕೆ ಕಟ್ಟಿ ಬೀಳಬಾರದು. ಹಾಗಾದಾಗ ಅವನ ಇಡೀ ಅಭಿವ್ಯಕ್ತಿಗೆ ಮಿತಿ ಬರ್ತದೆ ಅಂತ ಅನಿಸ್ತದೆ. ಒಂದು ಮಾತನ್ನ ಬ್ರೆಕ್ಟ್ ಬಹಳ ಗಟ್ಟಿಯಾಗಿ ಹೇಳ್ತಾ ಇದ್ದ, ಎ ಥಿಯೇಟರ್ ವಿಚ್ ಮೇಕ್ಸ್ ನೋ ಕಾಂಟ್ಯಾಕ್ಟ್ ವಿತ್ ದಿ ಪಬ್ಲಿಕ್ ಇಸ್ ನಾನ್ ಸೆನ್ಸ್ ಅಂತಂದ್ರೆ ರಂಗಭೂಮಿ ಅಥವಾ ನಾಟಕ ಪ್ರೇಕ್ಷಕರೊಂದಿಗೆ ಸಂಬಂಧ ಇಟ್ಕೊಂಡಿರ್ಬೇಕು, ಒಂದು ಜೀವಂತವಾದ ಸಂಬಂಧವನ್ನ ಇಟ್ಕೊಂಡಿರ್ಬೇಕು. ಇಂಥ ಒಂದು ಸಂಬಂಧ ಸಾಧ್ಯ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಅವನು ಎಪಿಕ್ ರಂಗಭೂಮಿಯನ್ನ ಹುಟ್ಟು ಹಾಕಿದ ಅಂತ ಅನಿಸ್ತದೆ. ಕನ್ನಡದಲ್ಲಿ ಬ್ರೆಕ್ಟ್ ಅಂತ ನಾಟಕಕಾರರು ಬಹಳ ಕಡಿಮೆ. ರಾಜಕೀಯ ಒಂದು ವಾಸ್ತವನ್ನ ಇಟ್ಟುಕೊಂಡು ನಾಟಕ ಬರೆಯುವವರ ಸಂಖ್ಯೆ ಬಹಳ ಬಹಳ ಕಡಿಮೆ. ಆ ಒಂದು ಶಕ್ತಿ ಅಥವಾ ಅಂತ ಒಂದು ರಿಸ್ಕ್, ಅದು ಇದರಲ್ಲಿ ದೊಡ್ಡ ಮಟ್ಟದ ರಿಸ್ಕ್ ಇದೆ. ನೀವು ಒಂದು ಇಡೀ ನಾಟಕ ಬರೆಯೋದು ಬೇಡ, ಒಂದು ಸಾಲಿಗಾಗಿ ನೀವು ಜೈಲಿನಲ್ಲಿ ಬೀಳುವ ಸಾಧ್ಯತೆಯೂ ಇರ್ತದೆ. ಹೀಗಾಗಿ ನಮ್ಮ ಲೇಖಕರಲ್ಲಿ ನಾವೆಲ್ಲರೂ ಒಳಗೊಂಡ ಹಾಗೆ ಅಂತ ಒಂದು ಶಕ್ತಿ ಎದೆಗಾರಿಕೆ ಇಲ್ಲ ಅಂತ ಅನಿಸ್ತದೆ. ಹೀಗಾಗಿ ಬಹಳ ಜನ ಲೇಖಕರು ಜೈಲಿನಲ್ಲಿ ಇಲ್ಲ ಭಾರತದಲ್ಲಿ. ನೀವು ಯುರೋಪದಲ್ಲಿ ಹೋದ್ರೆ, ಎಸ್ಪೆಷಲಿ ಈ ಜರ್ಮನಿ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಬೇರೆ ಬೇರೆ ಯುರೋಪಿಯನ್ ದೇಶಗಳಲ್ಲಿ ಲಾರ್ಕ್ ಆಗಿರ್ಬೋದು, ನೀವು ಯಾರನ್ನೇ ತಗೊಳ್ರಿ, ಎಲ್ಲರೂ ಒಂದು 5 ವರ್ಷ ಜೈಲು ಶಿಕ್ಷೆನ ಅನುಭವಿಸಿದವ್ರೆ. ನಮ್ಮಲ್ಲಿ ಇಲ್ಲಿವರೆಗೆ ಯಾವ ದೊಡ್ಡ ಲೇಖಕನಿಗೂ ಜೈಲು ಶಿಕ್ಷೆ ಆಗಿಲ್ಲ. ಅಷ್ಟರ ಮಟ್ಟಿಗೆ ನಾವು ಬಹಳ ಎಚ್ಚರದ, ತೂಕಬದ್ಧವಾದ ಮಾತುಗಳನ್ನು ಆಡುವ ಮತ್ತು ಬರೆಯುವ ಲೇಖಕರು ಅಂತ ಅನಿಸ್ತದೆ. ಎಷ್ಟು ಮಾತು ಈ ಸಂದರ್ಭದಲ್ಲಿ ಸಾಕು. ಈಗ ನಾವು ತಾವೆಲ್ಲರೂ ತಾರಕೇಶ್ವರ ಸರ್ ಜೊತೆ ಚರ್ಚೆಯನ್ನ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ತಾರಕೇಶ್ವರ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು, ಕೃತಜ್ಞತೆಗಳು. ಪ್ರಕಾಶ್, ಧನ್ಯವಾದಗಳು ಸರ್, ಧನ್ಯವಾದಗಳು. ಈಗ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋರಿದ್ರೆ ನೇರವಾಗಿ ಪ್ರೊಫೆಸರ್ ತಾರಕೇಶ್ವರ್ ಸರ್ ಒಂದಿಗೆ ಚರ್ಚಿಸಬಹುದು. ಹಲೋ ಸರ್, ಪ್ಲೀಸ್ ಮಾತನಾಡಿ. ಸರ್ ನಮಸ್ಕಾರ. ನಾನು ಡಾಕ್ಟರ್ ಮೂರ್ತಿ ಅಂತ ಬ್ಯಾಂಗ್ಳೂರಿಂದ. ತಾರಕೇಶ್ವರ್ ಸರ್ಗೆ ಧನ್ಯವಾದಗಳು. ಸರ್, ಈಗ ಬ್ರೆಕ್ಟ್ನ ರಂಗಭೂಮಿಗೂ ನಮ್ಮ ಬಯಲಾಟ ರಂಗಭೂಮಿಗೂ ಏನಾದರೂ ಸಾಮರ್ಥ್ಯಗಳನ್ನು ಗುರುತಿಸ್ಬೋದಾ ಅಂತ ನನ್ನ ಪ್ರಶ್ನೆ ಸರ್. ಬಯಲಾಟ ಅಂದರೆ ನಮ್ಮ ಮೈಸೂರು, ಮಂಡ್ಯ, ಕನ್ನಡ ಆ ಕಡೆ ಬಯಲಾಟದ ನಾಟಕಗಳಿಗೂ. ಮೈಸೂರು, ಬೆಂಗಳೂರು ಕಡೆಯ ಬಯಲಾಟ ನಾಟಕಗಳು ಅಂತಂದ್ರೆ ರಾತ್ರಿ ಎಲ್ಲ ನಡೆಯುತ್ತಲ್ಲ, ಆ ರೀತಿಯ ನಾಟಕ. ಹೌದು ಸರ್, ಹೌದು. ಇದು ಕುರುಕ್ಷೇತ್ರ, ಈ ತರದ ನಾಟಕಗಳು. ಹೌದು. ಅಲ್ಲ, ಒಂದು ಈಗಾಗಲೇ ಸಂಶೋಧನೆ ಮಾಡಿರೋ ವಿಮರ್ಶಕರು ಹೇಳುವಂಥದ್ದು ಏನು ಅಂತಂದ್ರೆ, ಈ ರೀತಿಯ ವೃತ್ತಿ ರಂಗಭೂಮಿ ನಾಟಕಗಳು. ಬಟ್ ಆಕ್ಚುಲಿ ನೀವ್ ಹೇಳ್ತಿರೋದು ವೃತ್ತಿ ರಂಗಭೂಮಿ ಅಲ್ಲ, ಅದು ವೃತ್ತಿ ರಂಗಭೂಮಿ. ನಾಟಕದ ಮೇಷ್ಟ್ರು ಮಾತ್ರ ವೃತ್ತಿಪರರು. ಒಂದು ಹಳ್ಳಿಯಲ್ಲಿರೋ ಹವ್ಯಾಸಿಗಳಿಗೆ ಟ್ರೈನಿಂಗ್ ಕೊಟ್ಟು ನಾಟಕ ಮಾಡಿಸ್ತಾರೆ. ಹೆಚ್ಚು ಅಂದ್ರೆ ಹೆಣ್ಣು ಪಾತ್ರ ಮಾಡೋದು ಮಾತ್ರ ಆಚೆ ಕಡೆಯಿಂದ ವೃತ್ತಿಪರನ್ನ ಕರ್ಕೊ ಬರ್ತಾರೆ. ಹೌದು, ಅದು ಇತ್ತೀಚೆಗೆ ಪ್ರಾರಂಭ ಆಗಿದೆ. ಬಟ್ ಈ ರೀತಿಯ ನಾಟಕಗಳು ಸ್ವತಂತ್ರ ಪೂರ್ವದ ಸಂದರ್ಭದಲ್ಲಿ ಒಂದು ನಮ್ಮ ಸ್ವಾತಂತ್ರ್ಯ ಹೋರಾಟ ಅಂತ ಏನಿತ್ತು, ಅದಕ್ಕೆ ಪೂರಕವಾದ ಕೆಲವು ಅಂಶಗಳನ್ನ ಒಳಗೊಂಡಿತ್ತು ಅಂತ ಕೆಲವು ಅಧ್ಯಯನಕಾರರು ಗುರುತಿಸಿದ್ದಾರೆ.
ಅಂದ್ರೆ ಹೌದು. ಅವತ್ತಿನ ರಾಜಕೀಯ ಚಿಂತನೆಗಳೊಂದಿಗೆ ಅದು ಬೆಸೆದುಕೊಂಡಿತ್ತು ಅಂತ. ಬಟ್ ಇತ್ತೀಚೆಗೆ ನಾನಂತೂ ಒಂದು 30 ವರ್ಷಗಳಿಂದ ಬಹುತೇಕ ಬೆಂಗಳೂರು ಬಿಟ್ಟು ಆಚೆ ಬಂದಿರೋದ್ರಿಂದ ನಾನು ಆ ನೋಡಕ್ಕಾಗಲ್ಲ ಈ ತರ ನಾಟಕಗಳು ಯಾವ್ದು. ಇಲ್ಲೆಲ್ಲಾದ್ರೂ ಅಂದ್ರೆ ಇವತ್ತಿನ ಸಮಕಾಲೀನ ರಾಜಕೀಯ ಸಾಮಾಜಿಕ ವಿಚಾರಗಳಿಗೆ ಸ್ಪಂದಿಸುವಂತ ಬದಲಾವಣೆಗಳು ಅಥವಾ ಅಂಶಗಳು ಆ ನಾಟಕಗಳಲ್ಲಿ ಇದೆಯಾ ಅಂತ ನೋಡಿದವ್ರು ಹೇಳ್ಬೇಕಾಗತ್ತೆ. ನಾನೊಂದು 30 ವರ್ಷಗಳ ಹಿಂದೆ ಒಂದು 80ರ ದಶಕದಲ್ಲಿ ಒಂದಷ್ಟು ನಾಟಕಗಳನ್ನ ನೋಡಿದ್ದೀನಿ, ಆ ರೀತಿ ನಾಟಕಗಳು. ಬಟ್ ಅಲ್ಲೆಲ್ಲೂ ಕೂಡ ನನಗೆ ನಾನು ನೋಡಿದ ಸಂದರ್ಭದಲ್ಲಿ ಒಂದು ರಾಜಕೀಯ ಚಿಂತನೆ ಇತ್ತು ಅಂತ ನನಗೆ ಅನ್ಸೋದಿಲ್ಲ. ಆದ್ರೆ ಒಂದು ಭಾಷೆಯನ್ನು ನಾವು ರೂಪಿಸ್ತಾ ಇದ್ವು ಅಂತ ನನಗೆ ಅನ್ಸುತ್ತೆ. ಅಂದ್ರೆ ನಮ್ಮಲ್ಲಿ ಜಗಳಗಳಾದಾಗ ಅಣ್ಣ ತಮ್ಮಂದ್ರಲ್ಲಿ ಕೌರವರು ಪಾಂಡವರ ತರ ಆಡಬೇಡಿ ಅನ್ನೋದು ಇಲ್ಲಿ ಆ ಒಂದು ಭಾಷೆಯನ್ನ, ನಮ್ಮ ಜೀವನವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇಕಾದ ಒಂದು ನುಡಿಗಟ್ಟುಗಳನ್ನ, ಭಾಷೆಯನ್ನ ರೂಪಿಸುವ ಕೆಲಸವನ್ನ ಈ ರೀತಿಯ ನಾಟಕಗಳು ಹಳ್ಳಿಗಳಲ್ಲಿ ಮಾಡ್ತಾ ಇದ್ವು ಅಂತ ನನಗೆ ಅನ್ಸುತ್ತೆ. ಆದ್ರೆ ಆಚೆಗೆ ಎಷ್ಟು ಮಟ್ಟಿಗೆ ಅವು ಸಾಮಾಜಿಕ ರಾಜಕೀಯ ಸಂದರ್ಭಗಳನ್ನ ಬಗ್ಗೆ ನಮ್ಮ ವಿವೇಚನೆ ಮೂಡಿಸ್ತಿದ್ವು, ಅದು ಇಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ ಸರ್. ಬ್ರೆಕ್ಟ್ ಅಸಂಗತ ಮಾದರಿಯನ್ನು ನಾಟಕದಲ್ಲಿ ತರಲು ಪ್ರಯತ್ನಿಸಿದ್ದಾನೆ, ಇಲ್ಲ ಅನ್ಸುತ್ತೆ. ಅವ್ನ ನಾಟಕಗಳು ಯಾವುದು ಅಸಂಗತ ಅನ್ಸೋದಿಲ್ಲ ನಮ್ಗೆ. ಅವೆಲ್ಲವೂ ಸಂಗತವಾಗಿ ಅನ್ಸುತ್ತೆ. ಆ ಸಂಗತವಾಗಿ ಅನ್ಸ್ಬೇಕು ಅನ್ನೋದೇ ಮುಖ್ಯ. ಅದು ಬಿಡಿ ಬಿಡಿಯಾದ ಚಿತ್ರಣಗಳಿದ್ರು ಕೂಡ ಅಲ್ಲಿ ಅವೆಲ್ಲವೂ ಕೂಡ ಒಂದು ಒಟ್ಟಾರೆ ಚಿತ್ರಣವನ್ನ ಕಟ್ಟಿಕೊಡುವುದರ ಮೂಲಕ ನಮ್ಮಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಏಳಿಸ್ತಾ ಹೋಗುತ್ತೆ. ಸೊ ಅದರಿಂದ ಅದು ಅಸಂಗತ ಅಂತ ಅನ್ಸಲ್ಲ. ಈ ಅಸಂಗತ ಅನ್ನುವಂಥದ್ದು ಆ ನಾಟಕಗಳೇ ಬೇರೆ. ನಾವು ಅದರೊಳಗೆ ಬ್ರೆಕ್ಟ್ನ ನೋಡಕ್ಕೆ ಸಾಧ್ಯ ಇಲ್ಲ ಅಸಂಗತ ಮಾದರಿಯಲ್ಲಿ. ಆದ್ರೆ 90ರ ನಾನು ಮತ್ತು ಇನ್ನೊಂದಷ್ಟು ಜನ ನಾಟಕಗಳನ್ನ ಬೆಂಗಳೂರಲ್ಲಿ ಮಾಡ್ಬೇಕಾದ್ರೆ ಅಸಂಗತ ನಾಟಕಗಳನ್ನ ಬ್ರೆಕ್ಟ್ ಶೈಲಿಯಲ್ಲಿ ಅಂದ್ರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಾನು ನನ್ನ ಸೀನಿಯರ್ಸ್ಗಳು ಒಂದಷ್ಟು ಜನ ಎಲ್ಲ ಇದ್ರು. ಅಂದ್ರೆ ಹಾಡು, ಹಸೆ, ಮೇಳ ಇವನ್ನೆಲ್ಲ ಕೂಡಿಸ್ಬಿಟ್ಟು ಬ್ರೆಕ್ಟ್ನ ಶೈಲಿಯಲ್ಲಿ ಅಸಂಗತ ನಾಟಕವನ್ನ ಮಾಡುವಂಥದ್ದು. ಈ ಕುಂಟ ಕುಂಟ ಕುರುವತ್ತಿ ಇರ್ಬೋದು, ಅಪ್ಪ ಅನ್ನೋಂಥ ಚಂದ್ರಚಂಪಾ ಅವರ ನಾಟಕ ಇರ್ಬೋದು. ಇವುಗಳನ್ನೆಲ್ಲ ನಾವು ಸ್ವಲ್ಪ ನಮ್ಮ ಜಾನಪದ ಮೇಳ ಇವುಗಳನ್ನೆಲ್ಲ ಕೂಡಿಸಿ ಹಾಡು ಹಸೆ ಎಲ್ಲ ಸೇರಿಸಿ ಬ್ರೆಕ್ಟ್ನ ಶೈಲಿಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆದ್ರೆ ಬ್ರೆಕ್ಟ್ನ ನಾಟಕಗಳಲ್ಲೇ ಅಸಂಗತ ಶೈಲಿ ಕಂಡು ಬರೋದಿಲ್ಲ ನಮಗೆ. ಹಲೋ ಸರ್. ಹೇಳಿ ಸರ್, ನನ್ನ ಹೆಸರು ಪಂಪಾರೆಡ್ಡಿ ಅಂತ. ಹೇಳಿ. ಈಗ ಸರ್, ಒಂದು ನಾಟಕದಲ್ಲಿ ಆ ಪಾತ್ರಧಾರಿ ಮತ್ತು ಪ್ರೇಕ್ಷಕ ನಾಟಕದ ಪಾತ್ರಗಳಲ್ಲಿ ಲೀನನಾಗ್ತಕ್ಕಂಥದ್ದು ಆ ನಾಟಕಕಾರನ ಮತ್ತು ಆ ಸಾಹಿತ್ಯದ ಒಂದು ಶಕ್ತಿ ಅಂತ ನಾನು ಅನ್ಕೊಂಡಿದ್ದೀನಿ. ಬ್ರೆಕ್ಟ್ ಅವರು ಹೊಸ ಪ್ರಯೋಗ ಮಾಡಿದ್ರು ಕೂಡ ಅದೊಂದು ಒಳ್ಳೆ ಅಂಶ ಅಲ್ವಾ ನಾಟಕದಲ್ಲಿ ಪರಕಾಯ ಪ್ರವೇಶ ಮಾಡೋದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಅಲ್ಲ, ಅದು ಒಳ್ಳೆ ಅಂಶ ಅಂತ ಅನ್ಕೊಂಡ್ರೆ ಒಳ್ಳೆ ಅಂಶನೇ. ಯಾವುದು ಕೂಡ ಒಳ್ಳೇದು ಕೆಟ್ಟದ್ದು ಅಂತ ಇರೋದಿಲ್ಲ. ಬಟ್ ನಮ್ಮ ರಂಗ ಪರಂಪರೆಯಲ್ಲೇ ಕೆಲವು ಕಥೆಗಳಿವೆ. ಯಾಕಂದ್ರೆ ಅದು ಬಾಯಿಂದ ಬಾಯಿಗೆ ಹರ್ಕೊಂಡು ಬಂದಿರುವಂಥದ್ದು. ಇಡೀ ಒಂದು ಪಾತ್ರವನ್ನ ನಿಮ್ಮ ಮೇಲೆ ತೆಗೆದುಕೊಂಡು ಹೋದ್ರೆ ಅದು ನಿಮ್ಮ ಜೀವನದ ಮೇಲೆ ಯಾವ ಪರಿಣಾಮ ಬೀರ್ಬೋದು ಅನ್ನುವಂತ ಎಚ್ಚರಿಕೆಗಳು ಕೂಡ ಇದೆ. ಮತ್ತೆ ಆ ರೀತಿಯ ಪರಕಾಯ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ ಒಂದೆರಡು ಪೆಗ್ ಹಾಕೊಂಡಾಗ ಅಂತ ಅನ್ಬಿಟ್ಟು ಕುಡಿತವನ್ನೇ ಚಟವಾಗಿ ಮಾಡಿಕೊಂಡ ನಟರ ಬಗ್ಗೆ ಕೂಡ ತುಂಬಾ ಕಥೆಗಳು ನಮಗೆ ರಂಗಭೂಮಿಯಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತೆ ಸಿನಿಮಾ ರಂಗದಲ್ಲೂ ಕೂಡ ಒಂದೇ ಪಾತ್ರಕ್ಕೆ ಸೂಕ್ತ ಅಂತ ನಟರುಗಳನ್ನ ಫಿಕ್ಸ್ ಮಾಡಿಬಿಟ್ರೆ ಅದು ಅವರ ನಾಟಕದ ಕೆರಿಯರ್ಗೆ ಲಾಸ್ ಅಂತಂದ್ರೆ, ಒಂದು ಪಾತ್ರದ ಈಚೆ ಬಂದು ಇನ್ನೊಂದು ಪಾತ್ರಕ್ಕೂ ಅಷ್ಟೇ ಸುಲಭವಾಗಿ ಹೋಗಬಲ್ಲದಾದಂತ ನಟರನ್ನ ನಾವು ಯಾವಾಗ್ಲೂ ಶ್ರೇಷ್ಠ ನಟರು ಅಂತ ಮಾಡ್ತೀವಿ. ಅದರಿಂದ ಈ ಪರಕಾಯ ಪ್ರವೇಶ ಅನ್ನೋದು ಕೇಳೋದಕ್ಕೆ ಚೆನ್ನಾಗಿರ್ಬೋದು. ಮತ್ತೆ
ಅದೊಂದು ನುಡಿಗಟ್ಟಾಗಿ ಕೂಡ ನಮಗೆ ಇಷ್ಟ ಆಗ್ಬೋದು. ಬಟ್ ಆದ್ರೆ ನನಗದು ಒಂದು ಸೈದ್ಧಾಂತಿಕ ಪರಿಕಲ್ಪನೆಯಾಗಿ ರಂಗಭೂಮಿಯಲ್ಲಿ ಬಳಕೆ ಆಗೋದು ಗೊತ್ತಿಲ್ಲ. ಯಾಕಂದ್ರೆ ಪರಕಾಯ ಪ್ರವೇಶ ಅಂತ ಬರುವಂಥದ್ದು ಅದಕ್ಕೆ ನಮ್ಮ ಒಂದು ಪರಂಪರೆ ಇದೆ. ನುಡಿಗಟ್ಟಿಗೆ ಆ ಪರಿಕಲ್ಪನೆಗೆ ಒಂದು ಇದೆ. ನಾನು ಇನ್ನೊಬ್ಬರ ಮನಸ್ಸಿನಲ್ಲಿ ಹೋಗಿ ಕೂತ್ಕೊಳ್ಳೋದು, ಇನ್ನೊಬ್ಬರ ದೇಹವನ್ನು ಪ್ರವೇಶ ಮಾಡಿ ನನ್ನ ಮಾತುಗಳನ್ನು ಆಡುವಂಥದ್ದು ಅಂತ, ಅಥವಾ ಅವರ ಅನುಭವವನ್ನ ನಾನು ಪಡ್ಕೊಳ್ಳುವಂಥದ್ದು. ಇದು ಆದಿಶಂಕರರ ಬಗ್ಗೆ ಅದೊಂದು ಮಾತಿದೆ. ಒಂದು ಚರ್ಚೆಯ ಸಂದರ್ಭದಲ್ಲಿ ಶಂಕರಾಚಾರ್ಯರು ಮಾತಾಡ್ತಿರ್ಬೇಕಾದ್ರೆ, ನೀನು ಬ್ರಹ್ಮಚಾರಿ, ನಿನಗೆ ಇದರ ಅನುಭವ ಇಲ್ಲ, ನೀನ್ ಹೆಂಗ್ ಮಾತಾಡಕ್ ಸಾಧ್ಯ ಇಲ್ಲ ಇದನ್ನ ಅಂತಂದಾಗ, ಶಂಕರಾಚಾರ್ಯರು ಪರಕಾಯ ಪ್ರವೇಶ ಮಾಡಿ ತಮ್ಮ ಕಾಯವನ್ನ ಬಿಟ್ಟು ಇನ್ನೊಬ್ಬರ ಕಾಯವನ್ನ ಪ್ರವೇಶ ಮಾಡಿ ಅದನ್ನ ಅನುಭವಿಸಿ ಮತ್ತೆ ವಾಪಸ್ ಬಂದು ಅದನ್ನ ಚರ್ಚೆಯನ್ನ ಮಾಡಿದ್ರು, ಈಗ ನನಗೆ ಅನುಭವ ಆಗಿದೆ ಅಂತ. ಸೊ ಇದರದ್ದು ಪರಕಾಯ ಪ್ರವೇಶಕ್ಕೆ ಈ ಪರಂಪರೆಯಲ್ಲಿ ಬೇರೆ ಬೇರೆ ಅರ್ಥಗಳಿವೆ. ಅದನ್ನ ಒಂದು ರಂಗಭೂಮಿ ಸಿದ್ಧಾಂತವಾಗಿ ನಾವು ನೋಡ್ಬೋದಾ ಗೊತ್ತಿಲ್ಲ ನನಗೆ. ಆದ್ರೆ ಬಳಸ್ತಾ ಇದೀವಿ ಅದನ್ನ, ನಾವು ಆ ನುಡಿಗಟ್ಟನ್ನ ಬಳಸ್ತಾ ಇದೀವಿ. ಆದ್ರೆ ನನಗೆ ಅದರ ಬಗ್ಗೆ ಅಷ್ಟು ಒಲವಿಲ್ಲ, ಬ್ರೆಟ್ಗೂ ಕೂಡ ಅಷ್ಟು ಒಲವಿಲ್ಲ ಅದ್ರ ಬಗ್ಗೆ ಅಂತ ನಾನು ಹೇಳ್ಬೋದು. ಸರ್, ಶೇಕ್ಸ್ಪಿಯರ್ ನ ಗ್ರೇಟ್ ಟ್ರಾಜಿಡೀಸ್ ಅಲ್ಲಿ ಬರ್ತಕ್ಕಂತ ಪಾತ್ರಗಳಿದಾವಲ್ಲ ಸರ್, ಮ್ಯಾಕ್ಬೆತ್, ಹ್ಯಾಮ್ಲೆಟ್, ಕಿಂಗ್ ಲಿಯರ್, ಇವು ನಮ್ಮಲ್ಲಿ ಇರ್ತಕ್ಕಂಥದ್ದೇ ದೌರ್ಬಲ್ಯಗಳ ಅನ್ಕೊಂಡು ಪ್ರೇಕ್ಷಕ ತಲ್ಲೀನನಾಗಿ ನೋಡ್ತಕ್ಕಂಥದ್ದು, ಅದು ನಿಮ್ ಪ್ರಕಾರ ಏನಂತ? ನಮ್ಮಲ್ಲಿರೋ ದೌರ್ಬಲ್ಯಗಳು ಅಂತ ನೋಡಿದ್ರೆ ಸಮಸ್ಯೆ ಇಲ್ಲ ಬ್ರೆಟ್ಗೆ. ನಾನೇ ಆ ಪಾತ್ರ ಅಂತ ತಾಧ್ಯಾತ್ಮರಾಗೋದಿದೆಯಲ್ಲ, ಅದು ಸಮಸ್ಯೆ ಆಗುತ್ತೆ ಅಂತ. ಸೊ ಒಂದು ವಿಷಯವನ್ನ ನಾವು ಗ್ರಹಿಸಿಕೊಳ್ಳುವುದಕ್ಕೂ ನಾಟಕದ ಮೂಲಕ, ಅದು ಅದನ್ನ ನಮ್ಮ ಸಮಸ್ಯೆಯೊಂದಿಗೆ ಸಮೀಕರಿಸಿಕೊಳ್ಳುವುದಕ್ಕೂ ಅಥವಾ ನಮ್ಮ ಸಂಗತಿಗಳೊಂದಿಗೆ ಸಮೀಕರಿಸಿಕೊಳ್ಳುವುದಕ್ಕೂ, ಆ ಪಾತ್ರವೇ ನಾನು ಎಂದು ಒಂದಾಗುವುದಕ್ಕೂ ಅದರೊಂದಿಗೆ ಗುರುತಿಸಿಕೊಳ್ಳುವುದಕ್ಕೂ ವ್ಯತ್ಯಾಸ ಇದೆ. ಸೊ ಬ್ರೆಟ್ ಹೇಳೋದು ಆ ಪಾತ್ರದೊಂದಿಗೆ ಗುರುತಿಸ್ಕೋಬೇಡಿ ಅಂತ, ಆ ವಿಷಯಗಳೊಂದಿಗೆ ನಿಮ್ಗೆ ಏನ್ ಸಿಗುತ್ತೋ ಅದನ್ನ ತಗೊಳ್ಳಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ ಹೇಳಿ. ಹಲೋ, ನಮಸ್ಕಾರ. ಈಗ ಭಾರತೀಯ ನಾಟಕದ ಹಿನ್ನೆಲೆ ಒಳಗೆ ರಸ ಸಿದ್ಧಾಂತಕ್ಕೆ ಮಹತ್ವ ಉಂಟು. ಪಾಶ್ಚಾತ್ಯ ನಾಟಕದ ಮಾದರಿ ಒಳಗೆ ಬ್ರೆಕ್ಟನ್ನ ನೀವು ಕೊಟ್ಟಂತ ಉದಾಹರಣೆ ಹಿನ್ನೆಲೆ ಒಳಗೆ ನೋಡೋದಾದ್ರೆ, ಈ ನಾಟಕಕ್ಕೂ ಮತ್ತು ಈಗ ರಸ ಸಿದ್ಧಾಂತಕ್ಕೂ ಯಾವುದೇ ಅವಿನಾಭಾವ ಸಂಬಂಧ ಇಲ್ಲ ಅಂತ ಅನ್ನೋ ಅಭಿಪ್ರಾಯ ರೂಪಣೆ ಮಾಡಿದ ಅಂದ್ರೆ ಬ್ರೆಕ್ಟ್. ಅವನು ಪ್ರಜ್ಞಾಪೂರ್ವಕವಾಗಿ ಅರಿಸ್ಟಾಟಲ್ನ ನಾಟಕದ ಬಂಧ ಏನಿದೆ ಅದಕ್ಕೆ ವಿರುದ್ಧವಾದ ಚಲನೆಯಲ್ಲಿ ಆತ ಇದ್ದಾನೆ. ಒಬ್ಬ ನಾಟಕಕಾರ ಅಂದ್ರೆ ಪ್ರದರ್ಶನ ಮಾಡೋನಾಗ್ಲಿ ಅಥವಾ ನೋಡ್ತಕ್ಕಂತ ವ್ಯಕ್ತಿ ಆಗಲಿ, ಅವ್ರ ಇಬ್ಬರ ನಡುವೆ ನಡೀತಕ್ಕಂತ ಒಂದೇನು ವಿನಿಮಯ ಉಂಟಲ್ಲ, ಆ ವಿನಿಮಯಕ್ಕೆ ಆಯಾ ಪ್ರದೇಶದ ಸಾಂಸ್ಕೃತಿಕ ಹಿನ್ನೆಲೆಗಳು ಸಂವಹನ ಆಗ್ತಿರ್ತದೆ, ಕಮ್ಯುನಿಕೇಶನ್ಗೆ. ಈಗ ಬ್ರೆಕ್ಟನ ವಾತಾವರಣದ ಹಿನ್ನೆಲೆಗಳಿಗೂ ಭಾರತೀಯ ಪರಂಪರೆಯೊಳಗಿರ್ತಕ್ಕಂಥ ನಾಟಕದ ಪ್ರದರ್ಶನದ ಹಿನ್ನೆಲೆಯೊಳಗೂ ಹೌ ಇಟ್ ಈಸ್ ಪಾಸಿಬಲ್ ಟು ಕಂಪೇರ್ ದಿಸ್ ಒನ್? ಅಲ್ಲ, ಕಂಪೇರ್ ಮಾಡಕ್ಕೆ ಅಂದ್ರೆ ನೇರವಾಗಿ ಕಂಪೇರ್ ಮಾಡಕ್ಕೆ ನಂಗೆ ಅರ್ಥ ಆಗ್ತಿಲ್ಲ ಪ್ರಶ್ನೆ ನಿಮ್ದು. ಒಂದು ಕಂಪೇರಿಟಿ ಅಂತಂದ್ರೆ ಅವನ್ನ ಕ್ಲಿಯರ್ ಮಾಡ್ಬಿಡ್ತೇನೆ ಸೂಕ್ಷ್ಮವಾಗಿ. ಈಗ ಒಬ್ಬ ಕಲಾಕಾರ ಮತ್ತು ನೋಡ್ತಕ್ಕಂತ ಒಬ್ಬ ವ್ಯಕ್ತಿ ಮಧ್ಯದಲ್ಲಿ ಪರಕಾಯ ಪ್ರವೇಶ ಇರಲಿ ಅಥವಾ ಅವಿನಾಭಾವ ಸಂಬಂಧ ಇರಲಿ, ಅದು ನಿರ್ಮಾಣ ಆಗೋದು ಆಯಾ ಪ್ರದೇಶದ ಹಿನ್ನೆಲೆಯೊಳಗೆ ಅಭಿವ್ಯಕ್ತಿಗೊಳಿಸ್ತಕ್ಕಂಥ ವ್ಯಕ್ತಿ ಮತ್ತು ಅದನ್ನ ಗ್ರಾಹ್ಯ ಮಾಡ್ತಕ್ಕಂಥ ವ್ಯಕ್ತಿಗಳ ಮೇಲೆ, ಆ ವಾತಾವರಣದ ಮೇಲೆ ಪ್ರಭಾವದಿಂದ ಅವ್ರದ್ದು ಸಂವಹನ ಆಗ್ತಾ ಇರ್ತದೆ. ಹೌದು, ಪಾಶ್ಚಾತ್ಯ ಪರಂಪರೆಯೊಳಗೆ ನಿರ್ಮಾಣ ಆದಂತ ಒಂದು ವ್ಯವಸ್ಥೆಯನ್ನ ನಾನು ವಿರೋಧ ಅಂತ ಹೇಳ್ತಾ ಇಲ್ಲ, ಅದನ್ನ ನಾವಿಲ್ಲಿ ಅನುಷ್ಠಾನ ಮಾಡ್ಲಿಕ್ಕೆ ಬರ್ತದೆಯೋ ಅಥವಾ ಓನ್ಲಿ ಫಾರ್ ದ ಕಂಪೇರಿಟಿವ್ ನಾವು ಸ್ಟಡಿ ಮಾಡ್ಬೇಕು ಅಂತ? ಇಲ್ಲ, ಈ ಭಾರತೀಯ ಪರಂಪರೆ ಅನ್ನುವ ಒಂದು ಏಕ ಘನಾಕೃತಿಯ ಚಿಂತನೆಯೇ ಇಲ್ಲ ಅಂತ. ನಾವು ಯಾವುದನ್ನ ಭಾರತೀಯ ಪರಂಪರೆ ಅಂತ ಹೇಳ್ತಾ ಇದ್ದೀವಿ? ಈಗಾಗಲೇ ಅವರು ಬೆಂಗಳೂರು ಮೈಸೂರು ಕಡೆಯ ಬಯಲಾಟಗಳ ಬಗ್ಗೆ ಹೇಳಿದ್ರು, ಅಥವಾ ನಾವು ಉತ್ತರ ಕರ್ನಾಟಕದ ಬಯಲಾಟಗಳ ಬಗ್ಗೆ ಹೇಳ್ತಾ ಇದೀವ, ಯಕ್ಷಗಾನದ ಬಗ್ಗೆ ಹೇಳ್ತಾ ಇದೀವ ಅಲ್ವಾ, ಸಿಳ್ಳೆಕೆ ಹತ್ರ ಮಾಡುವಂತ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತಾ ಇದೀವ, ಇಲ್ಲ ಬಹುರೂಪಿಗಳು ಮಾಡುವಂತ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತೀವ, ಮತ್ತೆ ಇಲ್ಲೇನೆ ನಾಟಕ ವೃತ್ತಿ ರಂಗಭೂಮಿ ಇವತ್ತು ಕೂಡ ಉತ್ತರ ಕರ್ನಾಟಕದಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ನಡೆಯುತ್ತೆ. ಅಲ್ಲಿರುವ ಕಲಾಮೀಮಾಂಸೆ ಏನು ಅಂತ ನಾವು ಕೇವಲ ಭರತನ ನಾಟ್ಯಶಾಸ್ತ್ರವನ್ನ ಇಟ್ಕೊಂಡು ಅಥವಾ ಅದರ ನಂತರ ಅದನ್ನು ಆಧರಿಸಿ ರೂಪುಗೊಂಡಿರುವಂತ ಬೇರೆ ಬೇರೆ ಗ್ರಂಥಗಳನ್ನ ಇಟ್ಕೊಂಡು ಅದನ್ನ ಭಾರತೀಯ ಪರಂಪರೆ ಎಂದು ಕರೆಯೋದಕ್ಕೆ ಸಾಧ್ಯವಾ
ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಸೊ ಒಂದು ಭಾರತೀಯ ಪರಂಪರೆ ಅನ್ನೋದು ಇಲ್ಲ, ಅಂದ್ರೆ ಭಾರತೀಯ ರಂಗ ಪರಂಪರೆಗಳಿವೆ ಅಂತ ಹೇಳ್ಬೋದು ನಾನು. ಅವುಗಳ ಸೈದ್ಧಾಂತಿಕ ಸ್ವರೂಪ ಏನು, ಅವುಗಳಲ್ಲಿ ನೀವು ಹೇಳಿದಾಗೆ ರಂಗ ಮತ್ತು ಪ್ರೇಕ್ಷಕ ಇವರ ನಡುವಿನ ಸಂಬಂಧಗಳ ಸ್ವರೂಪ ಏನಿರಬೇಕು ಅಂತ ಚಿಂತನೆಯಾಗಿದೆ, ಅಥವಾ ಏನಿರಬೇಕು ಅಂತ ಒಂದು ಅಸಂಪ್ಷನ್ ಅದರ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದೆ ಅನ್ನೋದನ್ನ ಫಸ್ಟ್ ಹುಡುಕ್ಬೇಕು ನಾವು. ನಮ್ಮ ಭಾರತೀಯ ರಂಗ ಪರಂಪರೆಗಳನ್ನ ಸೈದ್ಧಾಂತೀಕರಿಸುವ ಕೆಲಸವನ್ನೇ ನಾವು ಮಾಡ್ಕೊಂಡು ಹೋಗಿಲ್ಲ. ಕೇವಲ ನಾಟ್ಯಶಾಸ್ತ್ರದ ಹಿನ್ನೆಲೆಯಲ್ಲಿಯೇ ಅದು ನಮ್ಮ ರಂಗ ಪರಂಪರೆ ಅನ್ನೋದು ಬೇರೆ. ನಮ್ಮಲ್ಲಿ ನಿಜವಾಗಿಯೂ ಇರುವ ರಂಗ ಪರಂಪರೆಗಳನ್ನ ಸೈದ್ಧಾಂತಿಕವಾಗಿ ಪರಿಶೀಲಿಸಿ ಅವುಗಳ ಸಿದ್ಧಾಂತವನ್ನ ಮುನ್ನೆಲೆಗೆ ತಂದಿಟ್ಟು ನಂತರ ಈ ಸಿದ್ಧಾಂತಗಳನ್ನ ಈ ಪಾಶ್ಚಾತ್ಯರು ಯಾರೋ ಸಿದ್ಧಾಂತಗಳ ರೂಪದಲ್ಲಿ ಮಂಡಿಸಿದ್ದಾರೆ ಅವೆರಡನ್ನು ತೌಲನಿಕವಾಗಿ ನೋಡಬಹುದು. ಅದಕ್ಕೆ ಮುಂಚೆ ಹೇಳೋದನ್ನು ಭಾರತೀಯ ರಂಗ ಪರಂಪರೆ ಎಷ್ಟು ಶ್ರೀಮಂತವಾಗಿದೆ ಅಂತಂದ್ರೆ ಅವುಗಳನ್ನು ಸಿದ್ಧಾಂತೀಕರಿಸುವ ಕೆಲಸವನ್ನೇ ನಾವು ಮಾಡಿಲ್ಲ. ನನ್ಗೆ ಅದು ಬೇಕಾಗಿತ್ತು ಅಂತ ಕೆಲಸ ಆಗ್ಬೇಕಾಗಿದೆ. ಹೌದೌದೌದು. ಹಾಗಾದ್ರೆ ವಸ್ತುಸ್ಥಿತಿವಾದವನ್ನೇ ಪ್ರಧಾನ ವಸ್ತುವನ್ನಾಗಿಟ್ಟುಕೊಂಡಂತ ಒಂದು ನಾಟಕ ಪರಂಪರೆ, ಆ ಜೊತೆಗೆ ಪ್ರಚಲಿತ ಇದ್ದಂತಹ ಸಮಸ್ಯೆಗಳ ಮೂಲಕವಾಗಿ ಭವಿಷ್ಯವನ್ನೂ ಸಹಿತ ಸುಲಲಿತ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಮತ್ತೊಂದು ಕಡೆಗೆ, ಇವೆರಡನ್ನೂ ನಾಟಕದ ರೂಪದಲ್ಲಿ ಅಭಿವ್ಯಕ್ತಿಗೊಳಿಸೋದನ್ನ ನಾವು ನೋಡಿದ್ದೇವೆ. ಇದು ಬ್ರೆಕ್ಟ್ ಕಮ್ಯುನಿಸ್ಟ್ ಹಿನ್ನೆಲೆ ಒಳಗೆ ಬಂದದ್ದು, ಅದರ ವಿಶ್ಲೇಷಣೆ ಬೇಡ. ಅಂದ್ರೆ ಈ ಹಿನ್ನೆಲೆ ಒಳಗೆ ಒಂದು ವಸ್ತುಸ್ಥಿತಿವಾದದ ಪ್ರೆಸೆಂಟೇಶನ್ ಮಾತ್ರ ಈ ಬ್ರೆಕ್ಟ್ ಅನ್ನ ನಾವು ಕಾಣೋ ಹೊತ್ತು ಬಂದ್ಬಿಟ್ಟಿದೆಯೋ ಅಂತ. ಆ ನಾಟಕದ ಇತಿಹಾಸಕಾರನಾಗಿ ಬಿಡ್ತಾರೇನೋ ಅಂತ ಬ್ರೆಕ್ಟ್ ಮಾತ್ರ. ತರ್ಕೇಶ್ವರ್ ಸರ್, ನಾನು ಮಾತಾಡ್ಬೋದಾ? ಮಾತಾಡಿ. ನನ್ನ ಹೆಸರು ಉದಯ್ ಸೋಸ್ಲೆ ಅಂತ. ಸರ್, ಪುಟ್ಟು ಅವರು ಕೇಳ್ತಾ ಇದ್ರು ಈಗ ಪ್ರಶ್ನೆಗಳನ್ನು. ಸರ್, ಓಕೆ, ಈಗ ಬ್ರೆಕ್ಟ್ ಅನ್ನು ಬಿಡೋಣ, ಎಲ್ರನ್ನೂ ಬಿಟ್ಬಿಡೋಣ ಸರ್, ಭಾರತದ ಬಗ್ಗೆನೆ ಬರೋಣ. ಭಾರತದ ನೆಲೆಯಲ್ಲಿ ನೀವು ಯಾವುದನ್ನ ನಾಟಕ ಸಂಸ್ಕೃತಿ ಅಂತ ಕರಿತಾ ಇದ್ದೀರಾ? ನಾಟ್ಯಶಾಸ್ತ್ರವನ್ನ ಅಲ್ವಾ? ಅಥವಾ ಒಂದು ಸಂಸ್ಕೃತೀಕರಣಗೊಂಡಂತಹ ಒಂದು ಇಡೀ ಜ್ಞಾನ ಮೀಮಾಂಸೆಯನ್ನ ಅಥವಾ ಕಾವ್ಯ ಮೀಮಾಂಸೆಯನ್ನ ಅಥವಾ ಸೌಂದರ್ಯ ಶಾಸ್ತ್ರವನ್ನ ಅದನ್ನ ಮೀರಿ ಈ ನೆಲದ ತತ್ವಪದಕಾರರಾಗಿರ್ಲಿ, ಮಂಟೆಸ್ವಾಮಿಗಳಾಗಿರ್ಲಿ, ಅಥವಾ ಇನ್ಯಾರೋ ಹಲವಾರು ನೆಲೆಗಳು ಭಾರತದ ನೆಲೆಯಲ್ಲೇ ಹುಟ್ಕೊಂಡಂತಹ ಈ ಭಾರತದ ನೆಲೆಯಲ್ಲೇ ಹಲವಾರು ನೆಲೆಗಳಲ್ಲಿ ಹುಟ್ಕೊಂಡಂತಹ ಪಂಥಗಳ ಸೌಂದರ್ಯ ಮೀಮಾಂಸೆ ಆಗಿರ್ಬೋದು, ಜ್ಞಾನ ಮೀಮಾಂಸೆ ಆಗಿರ್ಬೋದು, ಅಥವಾ ಕಾವ್ಯ ಮೀಮಾಂಸೆ ಆಗಿರ್ಬೋದು, ಅದನ್ನ ಯಾಕೆ ಸರ್ ನಾವು ನೋಡಕ್ಕೆ ಅಟ್ಲೀಸ್ಟ್ ಕಣ್ ತೆರಿತಾ ಇಲ್ಲ ನಾವು? ನಾಟ್ಯಶಾಸ್ತ್ರದಲ್ಲಿ 11ನೇ ಚಾಪ್ಟರ್ ಅಲ್ಲಿ ಏನ್ ಹೇಳುತ್ತೆ? ಅದೇ 11ನೇ ಚಾಪ್ಟರ್ ಅಲ್ಲಿ ಏನ್ ಹೇಳುತ್ತೆ ಅನ್ನೋದು ನಮ್ಗೆ ಎಲ್ರಿಗೂ ಗೊತ್ತಿದೆ. ನೀವು ಮುಚ್ಚಾಕಂತೀರಾ, ನಾವು ಮುಚ್ಚಾಕಂತೀರಾ. ಅಂದ್ರೆ ಒಂದು ಸುಳ್ಳೆಗಾರಿಕೆಯ ಒಂದು ಅಥವಾ ಒಂದು ಪ್ರಾಸ್ಟಿಟ್ಯೂಷನ್ ನೆಲೆಗಳಲ್ಲಿ ಹೇಗಿರ್ಬೇಕು ಒಂದು ಗಂಡು ಒಂದು ಹೆಣ್ಣು ಅನ್ನುವಂತಹ ಪರಿಕಲ್ಪನೆಯನ್ನ ನಾಟ್ಯಶಾಸ್ತ್ರ 11ನೇ ಚಾಪ್ಟರ್ ಅಲ್ಲಿ ಕೊಡುತ್ತೆ. ಅದೇ ಬ್ರೆಕ್ಟಿಯನ್ ಫಿಲಾಸಫಿ ತಾರ್ಕೇಶ್ವರ್ ಸರ್ ಅವ್ರು ಮಾತಾಡ್ತಿರೋದು ಏನು, ಅದು ಈ ನೆಲದಲ್ಲೇ ಇದೆ. ಈಗ ಯಕ್ಷಗಾನ ಮಾಡ್ತಿರೋನು ಮೇಕಪ್ ಮಾಡ್ಕೊಂತಿರ್ಬೇಕಂದ್ರೆ ಅವನು ಕ್ಯಾರೆಕ್ಟರ್ ಅಲ್ಲಿ ಇರಲ್ಲ, ಪರಕಾಯ ಪ್ರವೇಶದಲ್ಲಿ ಇರಲ್ಲ. ಅವ್ನು ಬಿಡಿ ಸೈತಾ ಇರ್ತಾನೆ ಅಥವಾ ಇನ್ನೇನೋ ಟೀ ಕುಡಿತಾ ಇರ್ತಾನೆ, ಮೇಕಪ್ ಮಾಡಿಸ್ಕೊಂತಿರ್ತಾನೆ, ರಪ್ಪ ಅಂತ ಅವ್ನು ಗೊತ್ತಾಗುತ್ತೆ. ಬರ್ತಾರೆ, ನಾಟಕ ಮಾಡ್ತಾರೆ, ಹೋಗ್ತಾರೆ, ವಾಪಸ್ ಹೋಗ್ತಾರೆ. ಅದೆಲ್ಲ ಅದು ಒಂದು ಪರ್ಫಾರ್ಮೆನ್ಸ್ ಥಿಯರಿಯಲ್ಲಿ ಬೇರೆ ರೀತಿಯಾದ ಅರ್ಥಗಳನ್ನ ಹೊರಡಿಸುತ್ತೆ. ಆದ್ರೆ ತಾರ್ಕೇಶ್ವರ್ ಸರ್ ಹೇಳ್ತಿರೋದು ಈ ನೆಲದ ಬಹುಜನ್ಯ ಪರ್ಫಾರ್ಮೆನ್ಸ್ ಥಿಯರೀಸ್ ಗಳನ್ನ ಬ್ರೆಕ್ಟ್ ಹೇಗೆ ಗ್ರಹಿಸ್ತಾ, ಅಥವಾ ಒಟ್ಟು ಬ್ರೆಕ್ಟಿಯನ್ ನಾಲೆಜು ನಮ್ಮ ಈ ನೆಲದಲ್ಲಿ ಹೇಗೆ ಪ್ರಸರಿಸ್ತಾ ಇದೆ ಅನ್ನೋದನ್ನ ನೋಡ್ಬೇಕಾಗಿರೋ ಅವಶ್ಯಕತೆ ಇದೆ. ಈಗ ನಾವು ಕನ್ನಡ ಸಾಹಿತ್ಯದಲ್ಲೇನೆ 12 ಅಥವಾ ಈ ಮಧ್ಯಯುಗ ಅಂತ, ಕತ್ಲೆ ಯುಗ ಅಂತ ಏನ್ ಕರಿತೀವಿ, ಅಲ್ಲಿ ಬಹಳಷ್ಟು ತತ್ವಪದಕಾರರು ಬಂದಿದ್ದಾರೆ. ಈಗ ಮಂಟೆಸ್ವಾಮಿಯನ್ನ ಅಥವಾ ಯಕ್ಷಗಾನವನ್ನ ಬೇರೆ ರೀತಿ ಅಳವಡಿಸ್ಕೊಂತು, ಅದು ಬೇರೆ ಇರ್ಲಿ. ಆದ್ರೆ ಯಕ್ಷಗಾನದ ಪರ್ಫಾರ್ಮೆನ್ಸ್ ಥಿಯರೀಸ್ಗಳನ್ನಾಗಿರ್ಬೋದು ಅಥವಾ ಈ ನೆಲದ ಹಲವಾರು ಪರ್ಫಾರ್ಮೆನ್ಸ್ ನೇಚರ್ಸ್ಗಳನ್ನ ಹೇಗೆ ಈ ನೆಲ ಪರಿಗಣಿಸಿದೆ, ಭಾರತದ ನೆಲ ಪರಿಗಣಿಸಿದೆ ಅನ್ನೋದು ನನ್ನ ಪ್ರಶ್ನೆ ಸರ್.
ಯಾಕೆಂತಂದ್ರೆ ಭಾರತ ಮಾಡರ್ನ್ ಅಂತ ಇವತ್ತು ಹೇಳ್ತೀವಿ. ಮಾಡರ್ನಿಟಿಯಲ್ಲಿ ಇವತ್ತು ಭಿಕ್ಷೆ ಬಿಡ್ತಿರೋರಿಲ್ವಾ, ಅದೇ ರಿಚುವಲ್ಸ್ ಮಾಡ್ತಿರೋರಿಲ್ವಾ? ತಾರಕೇಶ್ವರ್ ಸರ್ ಅವರು ತುಂಬಾ ಪೂರ್ವಕವಾಗಿ ಇದನ್ನ ಮಾತಾಡ್ತಿದ್ದಾರೆ. ಅಂದ್ರೆ ಬಹುನೆಲೆಯ ಅರ್ಥದಲ್ಲಿ ಒಂದು ಪರ್ಫಾರ್ಮೆನ್ಸ್ ಥಿಯರಿ ಕಟ್ಕೋಬೇಕು ಅಂತ ಮಾತಾಡ್ತಿರ್ಬೇಕಂತಂದ್ರೆ, ಒಂದು ಏಕಮುಖಿ ತಾಣದ ಈ ನಾಟ್ಯಶಾಸ್ತ್ರ ಆಗ್ಲಿ ಅಥವಾ ಇದು ಭಾರತೀಯ ಕಾವ್ಯ ಮೀಮಾಂಸೆ ಕಂಪ್ಲೀಟ್ಲಿ ಸಾಂಸ್ಕ್ರಿಟೈಸ್ಡ್ ಭಾಷಾ ಕೇಂದ್ರಿತ ಒಂದು ತತ್ವ ಮೀಮಾಂಸೆ. ಆದ್ರೆ ಇಲ್ಲಿನ ಬೇರೆ ಬೇರೆ ಲ್ಯಾಂಗ್ವೇಜ್ನ ತತ್ವ ಮೀಮಾಂಸೆಗಳು ಅಥವಾ ಜ್ಞಾನ ಮೀಮಾಂಸೆಗಳು ಅಥವಾ ಪರ್ಫಾರ್ಮೆನ್ಸ್ ಮೀಮಾಂಸೆಗಳು ಅಂದ್ರೆ ಪ್ರದರ್ಶನ ಮೀಮಾಂಸೆಗಳು ಬೇರೆ ಬೇರೆ ತರ ಕಟ್ಕೊಂಡಿದ್ದಾವಲ್ವಾ? ಅದನ್ನ ನೋಡ್ಬೇಕು ಅಂತ ಅನ್ಸುತ್ತೆ ಪುಟ್ಟು ಸರ್ ಅವ್ರೆ. ಸಾರಿ ತಾರಕೇಶ್ವರ್ ಸರ್, ನಾನು ಜಾಸ್ತಿ ಮಾತಾಡಿದ್ರೆ. ಇಲ್ಲ, ಜಾಸ್ತಿ ಏನಿಲ್ಲ, ನೀವ್ ಹೇಳ್ತಿರೋದು ಸರಿ ಇದೆ. ನಮ್ಮಲ್ಲಿ ಪ್ರಾಕ್ಟೀಸ್ ಇದೆ, ಪರಂಪರೆಗಳಿವೆ, ಬಟ್ ಅವನ್ನ ಒಂದು ಸಿದ್ಧಾಂತವಾಗಿ ಮಂಡಿಸಿಲ್ಲ. 2000 ವರ್ಷಗಳ ಹಿಂದೆ ಮಂಡಿಸಿರಬಹುದಾದಂತ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಅದರ ಮೂಲಕವಾಗಿ ನಮ್ಮ ಎಲ್ಲಾ ಪರಂಪರೆಗಳನ್ನು ನೋಡುವುದು ಕಷ್ಟ ಆಗುತ್ತೆ. ಬಟ್ ನಮ್ಮಲ್ಲಿ ತುಂಬಾ ಜನ ಆ ಕೆಲಸ ಮಾಡ್ತಾ ಇದ್ದಾರೆ. ನಾಟ್ಯಶಾಸ್ತ್ರದ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲಾ ಪ್ರದರ್ಶನ ಕಲೆಗಳನ್ನ ನೋಡುವಂತ ಕೆಲಸವನ್ನ ಹೌದು ಸರ್. ಅದು ಬೇಡ, ಈ ನಮ್ಮ ಆಧುನಿಕ ಕನ್ನಡ ರಂಗಭೂಮಿಯಲ್ಲೇ ಕಾರಂತರ ಮಾಡಿರೋ ಎಕ್ಸ್ಪೆರಿಮೆಂಟ್ಸ್ಗಳು ಅಥವಾ ಬೇರೆಯವ್ರು ಮಾಡಿರೋ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಅವ್ರು ಸಿದ್ಧಾಂತವಾಗಿ ಮನಸ್ಸಿನ ಅವ್ರು ಮಾಡಿದ್ದಾರೆ. ಒಂದು ಪ್ರಾಕ್ಟೀಸ್ ಇದೆ ಅಲ್ಲಿ, ನಾಟಕದ ಪ್ರಾಕ್ಟೀಸ್. ಅದು ಯತ್ನ ಪ್ರಭಾವ ಇದ್ರೂ ಕೂಡ ಅದಕ್ಕಿಂತ ಭಿನ್ನವಾಗೂ ಇದೆ. ಅದನ್ನ ಗುರುತಿಸುವ ಕೆಲಸ ನಮ್ಮಲ್ಲಿ ಆಗಿಲ್ಲ, ಅದು ಸಿದ್ಧಾಂತ ಮಾಡುವಂತ ಕೆಲಸ ನಮ್ಮಲ್ಲಿ ಆಗಿಲ್ಲ. ಅದರಲ್ಲಿ ಏನಾಗುತ್ತೆ, ಸಿದ್ಧಾಂತ ಅಂತ ಬಂದಾಗ ಇವ್ರ ಬಗ್ಗೆ ನಮ್ಗೆ ಸಿಗೋ ಪರಿಭಾಷೆ ಯಾವುದು ಅಂದ್ರೆ, ಒಂದು ಈ ಆಧುನಿಕ ಪಾಶ್ಚಾತ್ಯ ಸಿದ್ಧಾಂತಗಳ ಪರಿಭಾಷೆ, ಇಲ್ಲ ಅಂತ ಅಂದ್ರೆ ನಾಟ್ಯಶಾಸ್ತ್ರದ ಪರಿಭಾಷೆ. ಸೊ ಈ ಎರಡು ಪರಿಭಾಷೆಗಳಲ್ಲಿ ನಮ್ಮ ಪರಂಪರೆಗಳನ್ನ, ಪ್ರಾಕ್ಟೀಸ್ಗಳನ್ನ ನಾವು ಹಿಡಿದಿರೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅದೇ ಸಮಸ್ಯೆ. ನಾವು ನಮ್ಮ ಪರಂಪರೆಗಳನ್ನ ನೋಡಿ ಅವುಗಳ ಮೂಲಕ ಕೆಲವು ಸಿದ್ಧಾಂತಗಳನ್ನ ರೂಪಿಸಿಕೊಳ್ಳುವಂತ ಅಗತ್ಯ ಇದೆ. ಅದು ನೀವ್ ಹೇಳಿದಾಗೆ, ಉದಯ್ ಅವ್ರು ಹೇಳಿದಾಗೆ, ಕಲಾಮೀಮಾಂಸೆ ಇರ್ಬೋದು, ಕಾವ್ಯ ಮೀಮಾಂಸೆ ಕೂಡ ಇರಬಹುದು. ಎಸ್ ಸರ್, ಥ್ಯಾಂಕ್ ಯು ಸರ್. ತಾರಕೇಶ್ವರ್ ಸರ್, ಹೇಳಿ. ಬಹುಶಃ ನೀವು ಮತ್ತೆ ನಮ್ಮ ಇವರು ಸೋಸಲೆ ಅವರು ಮಾತಾಡಿದಂತ ಹಿನ್ನೆಲೆಯನ್ನು ಗಮನಿಸಿದ್ರೆ, ನಮ್ಮ ಸಂಶೋಧನೆಗೆ ಬಹಳಷ್ಟು ಪೂರಕವಾದಂತ ವಸ್ತು ವಿಷಯಗಳಿಗೆ ಸಂಶೋಧನೆಗೆ ಅವಕಾಶ ಬಹಳ ವಿಪುಲವಾಗಿದೆ ಅಂತ ಹೇಳಿ ನನ್ನ ಅನಿಸಿಕೆ ಇದು. ಹೌದು, ಥಿಯರೈಸಿಂಗ್ ದ ಲೋಕಲ್ ಪರ್ಫಾರ್ಮೆನ್ಸ್ ಆರ್ ಲೋಕಲ್ ಆರ್ಟ್ ನ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನುವಂತ ನನಗೆ ಅನಿಸ್ತಾ ಇದೆ ಇವಾಗ. ಈ ಮಾತನ್ನ ನಾನು ಒಂದು 10 ವರ್ಷದಿಂದ ಹೇಳ್ತಾ ಇದ್ದೀನಿ. ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಪ್ರತಿ ವರ್ಷ ಡ್ರಾಮಾ ಬಗ್ಗೆ ಒಂದು ಸೆಮಿನಾರ್ ಮಾಡ್ತಿದ್ರು. ಅದು ಬಂದಾಗೆಲ್ಲ ಹೇಳ್ತಾ ಇರ್ತೀನಿ. ನಮ್ಮಲ್ಲಿ ಏನು ಅಂತಂದ್ರೆ, ಪ್ರದರ್ಶನ ಕಲೆಗಳು ತುಂಬಾ ಇವೆ. ನೀವು ಆಗ್ಲೇ ಹೇಳ್ದಂಗೆ ಬೆಂಗಳೂರು ಮೈಸೂರು ಕಡೆ ಇರುವಂತ ಬಯಲಾಟಗಳು, ಅವುಗಳ ಹೊಸ ರೂಪ ಏನು ಅಂತ ತುಮಕೂರಿನಲ್ಲಿ ಈಗಲೂ ಕೂಡ ಕಾಂಪಿಟೇಷನ್ ಹಿಡಿಯುತ್ತೆ. ಅದು ಹೌದೌದು. ಅದು ಇವತ್ತು ಹಳ್ಳಿಗಳಾಗೋ ಬಯಲಾಟ ಆಗಿಲ್ಲ. ತುಮಕೂರು ಅನ್ನೋ ಸಿಟಿನಲ್ಲಿ ಜಿದ್ದಿನ ಮೇಲೆ ತಂಡಗಳು ಉಟ್ಕೊಂಡು ಕಾಂಪೀಟ್ ಮಾಡ್ತವೆ. ಸ್ವರೂಪನೇ ಬದಲಾಗ್ಬಿಟ್ಟಿದೆ ಸರ್ ಅದ್ರದ್ದು. ನಾನು ಮಂಡ್ಯದವನು. ತುಮಕೂರಿನಲ್ಲಿ ಈ ನಾಟಕಗಳು ಯಾಕೆ ಆಡ್ತಾ ಇದ್ದಾರೆ, ಯಾವ ತಂಡಗಳು, ಆ ತಂಡಗಳ ಸಾಮಾಜಿಕ ಹಿನ್ನೆಲೆಗಳೇನು, ಇದನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತು ಅದನ್ನ ಥಿಯರೈಸ್ ಮಾಡುವಂತ ಕೆಲಸ ಆಗ್ಬೇಕಾಗಿದೆ. ನಮ್ಮಲ್ಲಿ ಪ್ರಾಕ್ಟೀಸು ಏನೇನೋ ಆಗ್ತಾ ಇದೆ, ಬಟ್ ಅದನ್ನ ಅರ್ಥಕೊಳ್ಳುವಂತ ಒಂದು ಪರಿಭಾಷೆ ನಮ್ಗೆ ಇನ್ನೂ ನಾವು ರೂಪಿಸ್ಕೊಂಡಿಲ್ಲ. ಅವುಗಳ ಬಗ್ಗೆ ಸಂಶೋಧನೆ ಮಾಡ್ಬೇಕು ಅಂತ ನಮ್ಗೆ ಅನ್ಸೇ ಇಲ್ಲ. ಇದು ಸಮಸ್ಯೆ. ಅಂದ್ರೆ ನಾವು ಅಕಾಡೆಮಿಷಿಯನ್ಸ್ ಅಂದ್ರೆ ನಾವು ಸ್ವಲ್ಪ ಆಚೆ ಬರ್ಬೇಕು ಅನ್ಸುತ್ತೆ. ನಾವು ಹಾಕೊಂಡಿರುವಂತ ಒಂದು ಚೌಕಟ್ಟಿನಿಂದ ಆಚೆ ಬಂದು ಒಂದು ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಅವಶ್ಯಕತೆ ಇದೆ ಅನ್ಸುತ್ತೆ. ಬಟ್ ನನಗಂತೂ ಬಹಳ ಅನಿಸ್ತಾ ಇದೆ ಇದ್ರ ಬಗ್ಗೆ. ಯಾಕೆ ನಾನೊಬ್ಬ ಒಂದು ಕಲಾವಿದನಾಗಿ ಅಂತ ನಾಟಕದಲ್ಲಿ ಪಾತ್ರ ಮಾಡಿದವನು. ನಾವೊಂದು ಕುರುಕ್ಷೇತ್ರದಲ್ಲಿ ನಾಟಕದಲ್ಲಿ ಮಾಡಿದ್ದೀನಿ. ನಾನೊಬ್ಬ ಕಲಾವಿದ, ಇನ್ಸೈಡರ್ ಆಗಿ ಹೇಳ್ತಾ ಇದ್ದೀನಿ ನಾನು ಇದನ್ನ. ಒಂದು ಕಷ್ಟ ಇದು ಆಲೋಚನೆ ಮಾಡಬೇಕು. ಮತ್ತೆ ಪಾಸಿಬಿಲಿಟೀಸ್ ಆರ್ ಮೋರ್ ಫಾರ್ ರಿಸರ್ಚ್ ಹಿಯರ್. ನಮ್ಮ ಉತ್ತರ ಕರ್ನಾಟಕದಲ್ಲೂ ಅಷ್ಟೇ ಈಗಲೂ ವೃತ್ತಿ ರಂಗಭೂಮಿ ಜೀವಂತವಾಗಿದೆ. ಜಾತ್ರೆಗಳ ಸಂದರ್ಭದಲ್ಲಿ ಒಂದ್ 2-3 ಕಡೆ 3-4 ನಾಟಕಗಳ ಕಂಪನಿಗಳು ಬಂದು ನಾಟಕಗಳನ್ನ ತೋರಿಸ್ತಾರೆ. ಇದಲ್ಲದೆ
ಬೇರೆ ಬೇರೆ ರೀತಿಯ ಪ್ರದರ್ಶಕ ಕಲೆಗಳು ಉತ್ತರ ಕರ್ನಾಟಕದಲ್ಲಿ ಬೇಕಾದಷ್ಟಿವೆ. ಅವುಗಳನ್ನೆಲ್ಲ ನಾವು ಒಂದು ಆಧುನಿಕ ಸಂದರ್ಭದಲ್ಲಿ ಸಂಗ್ರಹ ಮಾಡಿ ಇದು ನಮ್ಮ ಸಂಸ್ಕೃತಿ ನಶಿಸು ಹೋಗ್ತಿದೆ ಅಂತ ಮ್ಯೂಸಿಯಂ ಪೀಸ್ ಆಗಿ ಇಡೋದಲ್ಲ, ಅದನ್ನ ಅವುಗಳ ಹಿನ್ನೆಲೆಯಲ್ಲಿ ಅವನ್ನ ಅಧ್ಯಯನ ಮಾಡಿ ಒಂದು ಜ್ಞಾನವನ್ನ ಕಟ್ಕೊಳ್ಳುವಂತ ಕೆಲಸ ನಮ್ಮಲ್ಲಿ ಆಗ್ತಾ ಇಲ್ಲ. ಅದನ್ನೊಂದು ಅಳವಡಿಕೆಯಲ್ಲಿ ರೆಕಾರ್ಡ್ ಮಾಡಿಕೊಂಡು ಒಂದು ದಾಖಲೆ ಮಾಡಬೇಕು, ನಮ್ಮ ಸಂಸ್ಕೃತಿ ನಶಿಸಿ ಹೋಗ್ತಿದೆ ಅಂತ ಅಷ್ಟೇ ನೋಡ್ತಾ ಇದ್ದೀವಿ ಹೊರತು ಅದರ ಆ ಪ್ರದರ್ಶಕ ಕಲೆಗಳಲ್ಲಿರುವ ಕಲಾವಿದರು ಮತ್ತು ರಂಗದ ನಡುವಿನ ಸಂಬಂಧದ ಇರಬಹುದು, ಅಥವಾ ವಸ್ತು ಮತ್ತು ಕಲಾವಿದರ ನಡುವಿನ ಸಂಬಂಧ ಇರಬಹುದು, ಅಲ್ಲಿ ಯಾವ ಸ್ವರೂಪದಲ್ಲಿರುತ್ತೆ ಅಂತ ನಾವು ಕಟ್ಕೊಂಡ ಮೇಲೆ ಅದನ್ನ ಬ್ರೆಕ್ಟ್ನ ಸಿದ್ಧಾಂತದೊಂದಿಗೋ, ಸ್ಟಾನಿಸ್ಲಾವ್ಸ್ಕಿಯ ಸಿದ್ಧಾಂತದೊಂದಿಗೆಯೋ, ಗ್ರೋಟೋಸ್ಕಿನ ಸಿದ್ಧಾಂತದೊಂದಿಗೆಯೋ ಅಥವಾ ಅರಿಸ್ಟಾಟಲ್ನ ಸಿದ್ಧಾಂತದೊಂದಿಗೆಯೋ ಹೊಂದಿಸಿ ನೋಡುವಂತ ಕೆಲಸ ಆಮೇಲೆ. ಬಟ್ ನಮ್ಮಲ್ಲಿ ಏನೇನು ಆಗಿದೆ, ಆಗ್ತಾ ಇದೆ, ಅವುಗಳ ಬಗೆಗೆ ನಮಗೆ ಸೈದ್ಧಾಂತಿಕ ತಿಳುವಳಿಕೆ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ನಾನು ಗೋವಿಂದರಾಜು. ಹೇಳಿ ಗೋವಿಂದರಾಜು. MA ನಾಟಕ ಡ್ರಾಮಾ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಹಾಗೆ ಬೆಟ್ಕೋಟೆಯವರು ಶಿಷ್ಯ ಸರ್. ಕೊಟ್ಟಿಗೆಹಾರದಲ್ಲಿ ಭೇಟಿ ಆಗಿದ್ದೆ ಲಾಸ್ಟ್ ಟೈಮ್. ನೀವು ಬಂದಿದ್ರಿ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಬ್ರೆಕ್ಟ್ ಬಗ್ಗೆ ನೇರವಾಗಿ ಒಂದು ಪ್ರಶ್ನೆ, ಮತ್ತೆ ಅವರ ಕಾಲಮಾನ ಮತ್ತೆ ನಮಗೂ ಒಂದು ಆ ಕಾಲಮಾನದ ಪ್ರಭಾವದ ಬಗ್ಗೆ ಒಂದು 2 ಪ್ರಶ್ನೆ. ಈಗ ಬ್ರೆಕ್ಟ್ನ ನಾಟಕಗಳನ್ನ ಬೋಧನಾ ನಾಟಕಗಳು ಕೂಡ ಅಂತ ಹೇಳ್ತಾರೆ. ಈಗ ಬ್ರೆಕ್ಟ್ನ ಈಗ ಆ ಕಾಲದಲ್ಲಿ ಆ ಸಂದರ್ಭದಲ್ಲಿ ಈಗ ಸ್ಟಾನಿಸ್ಲಾವ್ಸ್ಕಿ ಅಲ್ವಾ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತಾ ಇದ್ದಾಗ ಫಸ್ಟ್ ಏಲಿನೇಷನ್ ಅಂತ ಡೋಂಟ್ ಇನ್ವಾಲ್ವ್ ಅಂತ ಅದಂತ ಹೇಳಿದಾಗ ಅದೇ ಸಂದರ್ಭ ಅವನು ತಾಧ್ಯಾತ್ಮವನ್ನು ವಿರೋಧಿಸ್ತಾನೆ. ಅವನು ಎಚ್ಚರವಾಗಿರ್ಬೇಕು ಅಂತ ಹೇಳ್ತಾರೆ. ಏಲಿನೇಷನ್ ಆಗಿರ್ಬೇಕು, ಏಲಿನೇಟ್ ಆಗಿರ್ಬೇಕು ಆಕ್ಟಿಂಗ್ ಮಾಡುವಾಗ. ಯಾವುದ್ರ ಬಗ್ಗೆ ಎಚ್ಚರವಾಗಿರ್ಬೇಕು, ಯಾವುದರಿಂದ ಏಲಿನೇಟ್ ಆಗಿರ್ಬೇಕು ಅನ್ನೋ ಬಗ್ಗೆ ಓಕೆ. ಇಲ್ಲಿ ಎರಡು ಪ್ರಶ್ನೆ ಇದೆ, ಕೇಳ್ಬಿಡಿ ಸರ್. ಆಮೇಲೆ ನಾವು ಬ್ರೆಕ್ಟ್ನ ನಾಟಕದಲ್ಲಿ ನ್ಯಾಯ ವ್ಯವಸ್ಥೆಯ ಬಗ್ಗೆ ತುಂಬ ನಿಷ್ಕರ್ಷೆ ವಿಮರ್ಶೆ ತುಂಬ ನೋಡ್ತೀವಿ. ಕಕೇಶಿಯನ್ ಚಾಕ್ ಸರ್ಕಲ್ ಇರ್ಬೋದು, ಎಕ್ಸೆಪ್ಷನ್ ಆಫ್ ದ ರೂಲ್ ಇರ್ಬೋದು. ಬ್ರೆಕ್ಟು ಕಕೇಶಿಯನ್ ಚಾಕ್ ಸರ್ಕಲ್ ಅಜ್ದಾಕನ ಮೂಲಕ ಕ್ರೂಷಾಗಿ ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ಎಕ್ಸೆಪ್ಷನ್ ಆಫ್ ದ ರೂಲಲ್ಲಿ ಒಂದು ಬಂಡವಾಳ ವ್ಯವಸ್ಥೆ ಪರವಾಗಿ ನಿಂತ್ಕೊಂಡು ಇವಳು ಏನು ಅನಾಥ ಮಹಿಳೆಗೆ ವಿರುದ್ಧ ಬಂಡವಾಳಶಾಹಿ ಪರವಾಗಿ ತೀರ್ಪು ಕೊಡ್ತಾರೆ. ನನ್ನ ಪ್ರಶ್ನೆ ಇರೋದು, ಇಲ್ಲಿ ಬ್ರೆಕ್ಟು ಈ ಕಾಲಕ್ಕೂ ಕೂಡ ಭಾರತೀಯ ಸಮಾಜ ವ್ಯವಸ್ಥೆಯಲ್ಲಿರ್ಬೋದು ಅಥವಾ ಜಗತ್ತಿನಲ್ಲೇ ಇರ್ಬೋದು, ಎಷ್ಟೇ ಡೆಮೋಕ್ರಸಿ ಇದ್ರೂ ನ್ಯಾಯಾಂಗ ವ್ಯವಸ್ಥೆ ಇದೇ ಥರ ಇದೆ. ಇಲ್ಲಿ ಬ್ರೆಕ್ಟು ನ್ಯಾಯ ವ್ಯವಸ್ಥೆಯನ್ನು ವಿಮರ್ಶೆ ಮಾಡೋದು, ಇಷ್ಟೊಂದು ಕಟುವಾಗಿ ವಿಮರ್ಶೆ ಮಾಡೋದು, ಸಲಕರಣೆಯಾಗಿ ವಿಮರ್ಶೆ ಮಾಡೋದನ್ನು ಅಥವಾ ನ್ಯಾಯ ವ್ಯವಸ್ಥೆಯನ್ನೇ ನೇರವಾಗಿ ವಿಮರ್ಶೆ ಮಾಡ್ತಾನೋ, ಸಮಾಜವನ್ನು ವಿಮರ್ಶೆ ಮಾಡೋಕ್ಕೆ ಮಾಡ್ತಾನೋ ಅನ್ನೋದು ನನ್ನೊಂದು ಪ್ರಶ್ನೆ. ಮೂರನೇದು, ಬ್ರೆಕ್ಟು ಅವನ ನಗರದಿಂದ ಬಂದಾಗ, ಆಕ್ಸ್ಬರ್ಗಿಂದ ಅವನು ಬರ್ಲಿನ್ ಬಂದಾದ ಮೇಲೆ ತುಂಬ ಅವನ ಕವಿತೆಗಳನ್ನು ಬರೀತಾನೆ. ಅನಾಥ ಪ್ರಜ್ಞೆ ಕೂಡ ಅದರ ಒಂದು. ಅವನ ತಾಯಿಯನ್ನು ಕುರಿತು, ಅವಳ ಕೈ ಚಲನೆ, ಅವನ ಕಾಡು, ಕಪ್ಪು ಕಾಡುಗಳಿಂದ ಬಂದವನು ಅಂತ ಹೇಳ್ತಾ ಎಲ್ಲ ಹೇಳ್ತಾರೆ. ಅನಾಥ ಪ್ರಜ್ಞೆ ಬಹುಶಃ ಯುರೋಪಿನಲ್ಲಿ ಕೈಗಾರೀಕರಣ ಶುರುವಾಗ್ತಾ ಇದ್ದಾಗ ನಾವು ನೋಡ್ತೀವಿ. ಬಹುಶಃ ನಮಗೆ 90ರಲ್ಲಿ ಉದಾರೀಕರಣ ಶುರುವಾದ ಮೇಲೆ ಈ ಎಲಿನೇಷನ್ನು, ಅನಾಥ ಪ್ರಜ್ಞೆ ಹೆಚ್ಚಾಗಿ ಕಾಣೋದಕ್ಕೆ ಇರುತ್ತೆ. ಆದರೆ ನಮ್ಮ ಭಾರತೀಯ ಬರಹಗಾರರಲ್ಲಿ ಅದು ಕಾಣಿಸುತ್ತೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನೀವು 3-4 ಪ್ರಶ್ನೆಗಳು ಕೇಳ್ತಾ ಇದ್ದೀರಾ, ನನಗೆ ಮರ್ತೋಗುತ್ತೇನೋ, ಇರ್ಲಿ. ಮೊದಲನೇದು, ನೀವು ಅದನ್ನ ಬೋಧನಾ ನಾಟಕಗಳು ಅಂತಂದ್ವಿ. ಅವು ಡೈಡಾಕ್ಟಿಕ್ ನಾಟಕಗಳಲ್ಲ, ಅವು ಬೋಧನಾ ನಾಟಕಗಳಲ್ಲ. ಅವು ಒಂದು ಡೈಲೆಕ್ಟಿಕ್ ನಾಟಕಗಳು, ಅಂದ್ರೆ ಪರಸ್ಪರ ಮುಖಾಮುಖಿಯಾಗುವಂತ ನಾಟಕಗಳು ಹೊರತು ಅವು ಏಕಮುಖಿ ಬೋಧನಾ ನಾಟಕಗಳಲ್ಲ. ಕೆಲವರು ಅದನ್ನ ಪೊಲಿಟಿಕಲ್ ಡ್ರಾಮಾ ಅನ್ನೋ ಕಾರಣಕ್ಕಾಗಿ ಕರೆದಿದ್ದಾರೆ. ಇವು ಪೊಲಿಟಿಕಲ್ ಡ್ರಾಮಾ ಆದ್ರೂ ನೇರವಾಗಿ ನಮಗೆ ಏನ್ ಮಾಡ್ಬೇಕು ಅಂತ ಹೇಳೋದಿಲ್ಲ. ನೀವಾಗ್ಲೇ ಹೇಳ್ದಂಗೆ ಕೆಲವು ಪ್ರಶ್ನೆಗಳನ್ನ ನಮ್ಮ ಮುಂದೆ ಅದು ಇಡುತ್ತೆ, ಕೆಲವು ನೈತಿಕ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡುತ್ತೆ. ಯಾವುದು ಸರಿ ಯಾವುದು ತಪ್ಪು ಅಂತ ನಮ್ಮ ವಿವೇಚನೆಗೆ ಬಿಡುವಂತ ಕೆಲಸ ಮಾಡುತ್ತದು. ನೇರವಾಗಿ
ಆ ಕಥಾನಕಗಳು ಕೆಲವು ಸರಿ ಎಂಡೇ ಆಗಲ್ಲ, ಓಪನ್ ಎಂಡಿಂಗ್ ಇರುತ್ತೆ. ಮತ್ತು ಕೆಲವು ರೂಪಕದ ಭಾಷೆಯಲ್ಲಿ ಮಾತಾಡೋದ್ರಿಂದ ಅದರೊಳಗೆ ಪಾಸಿಬಿಲಿಟೀಸ್ ಆಫ್ ಮಲ್ಟಿಪಲ್ ಇಂಟರ್ಪ್ರಿಟೇಷನ್ ಯಾವಾಗಲೂ ಜೀವಂತವಾಗಿರುತ್ತೆ. ಸೊ ಅದರಿಂದ ನಾವು ಬೋಧನಾ ನಾಟಕಗಳಲ್ಲ. ಮತ್ತೆ ಆತ ವಿಮರ್ಶೆ ಮಾಡುವಂಥದ್ದು ಕೇವಲ ಪಾತ್ರಗಳನ್ನಲ್ಲ, ಅಥವಾ ಸಮಾಜವನ್ನು ಅಲ್ಲ, ಪಾತ್ರ ಸಮಾಜದ ಜೊತೆಗೆ ಅಲ್ಲಿರುವ ಇನ್ಸ್ಟಿಟ್ಯೂಷನ್ಸ್ಗಳು, ಆ ಇನ್ಸ್ಟಿಟ್ಯೂಷನ್ಸ್ಗಳು ಯಾವ ರೀತಿಯಾಗಿ ಕೆಟ್ಟೋಗಿದೆ ಅನ್ನೋದನ್ನ ನಮಗೆ ಪಾಯಿಂಟ್ ಔಟ್ ಮಾಡ್ತಾ ಇರ್ತದೆ. ಮತ್ತೆ ಈ ಅಪ್ರೆಸಿವ್ ಸಿಸ್ಟಮ್ ನಲ್ಲೂ ಕೂಡ ಒಂದು ಕರಪ್ಷನ್ ತೋರಿಸ್ತಾ ಇರ್ತೇವೆ ನಾವು. ಈ ಕರಪ್ಷನ್ ಅನ್ನೋದು ಎಷ್ಟು ವ್ಯಾಪಕವಾಗಿ ಈ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ಗಳಲ್ಲೂ ಇದೆ ಅನ್ನೋದನ್ನ ತೋರಿಸ್ತಾ ಬ್ರೆಕ್ನ ನಾಟಕಗಳು ನಮ್ಗೆ ತೋರಿಸ್ತಾ ಇರುತ್ತೆ. ಸರ್, ಇನ್ನೊಂದು ಬ್ರೆಕ್ಟ್ ಬಗ್ಗೆ ನೇರವಾಗಿ ಒಂದು ಪ್ರಶ್ನೆ. ಬ್ರೆಕ್ಟು ಅವನ ಫಸ್ಟ್ ಕೇಳಿದಾಗ ತುಂಬಾ ಜನ ನೀವು ಅವನು ಕಮ್ಯುನಿಸ್ಟ್ ಪಕ್ಷದ ಸದಸ್ಯ ಆಗಿರ್ತಾನೆ, ಅದನ್ನ ಹೇಳೋದಕ್ಕೆ ಅವನು ಅದ್ರ ಬಗ್ಗೆ ಯಾವ ತಕರಾರು ಇರಲ್ಲ. ಆದ್ರೆ ಅವನು ಈ ಹಿಟ್ಲರ್ ರೈಸ್ ಆದ್ಮೇಲೆ ಅವನು ಅನುಭವಿಸುವ ಕಿರುಕುಳ ಮತ್ತು ಬೇರೆ ಬೇರೆ ದೇಶಗಳೆಲ್ಲ ಸುತ್ತಕೊಂಡು ಬಂದಾದ್ಮೇಲೆ ಅವನು ನೀವು ಹೇಳಿದಂಗೆ ಪೂರ್ವ ಜರ್ಮನಿಗೆ ಬರ್ತಾನೆ. ಅದಾದ್ಮೇಲೆ ಸ್ಟಾಲಿನ್ ಆಡಳಿತದಲ್ಲಿ ಇರ್ತಾನೆ. ಸ್ಟಾಲಿನ್ ಆಡಳಿತ ನೋಡಿದ್ಮೇಲೆ ಕೂಡ ಅವನಿಗೆ ಹಿಂಸೆ ಅನ್ಸುತ್ತೆ, ಬೇಸರ ಅನ್ಸುತ್ತೆ. ಅವನು ಸ್ಟಾಲಿನ್ ಪ್ರಶಸ್ತಿ ಕೊಟ್ಟಾಗ ಅವನನ್ನು ತಿರಸ್ಕರಿಸಿ ಪತ್ರವನ್ನು ಬರೀತಾರೆ. ಅದನ್ನ ಸ್ಟಾಲಿನ್ ಮತ್ತು ಕಮ್ಯುನಿಸ್ಟ್ ಆಡಳಿತ ಬೇಕಾದಂಗೆ ಬದಲಾಯಿಸ್ಕೊಂಡು. ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಸ್ಟಾಲಿನ್ ಮತ್ತೆ ಇದು ಏನು ಸ್ಟಾಲಿನ್ ಪ್ರಶಸ್ತಿಯನ್ನು ಘೋಷಿಸಿದಾಗ ಅದು ಬ್ರೆಕ್ಟ್ ಅದನ್ನ ವಿರೋಧಿಸ್ತಾನೆ. ಮತ್ತೆ ಆ ಹಿಂಸೆ ಏನು ಹಿಟ್ಲರ್ನ ಹಿಂಸೆ ಕಮ್ಯುನಿಸ್ಟ್ ಆಡಳಿತದಲ್ಲೂ ನಡೀತಾ ಇದೆ ಪರೋಕ್ಷವಾಗಿ ಅಂತ ಅವನು ಟೀಕಿಸ್ತಾನೆ. ಆವಾಗ ವಿರೋಧಿಸಿ ಬರೆದ ಪತ್ರವನ್ನ ಕಮ್ಯುನಿಸ್ಟ್ ಸರ್ಕಾರ ತನಗೆ ಬೇಕಾದಂಗೆ ಹೊಗಳಿ ಬರದ ಅಂತ ಬದಲಾಯಿಸ್ಕೊಂತದೆ. ನನ್ನ ಪ್ರಶ್ನೆ ಏನಂದ್ರೆ, ಕಮ್ಯುನಿಸ್ಟ್ನಾಗಿ ಇದ್ದ ಅಥವಾ ದೇಶ ಬಿಟ್ಟ ನಂತರ ಅವನು ಕೊನೆಗೂ ಕಮ್ಯುನಿಸ್ಟ್ನಾಗಿ ಉಳಿತಾನ ಅಥವಾ ಡೆಮೊಕ್ರೆಟಿಕ್ ಆಗ್ತಾನ, ಪ್ರಜಾಪ್ರಭುತ್ವವಾದಿ ಆಗ್ತಾನ? ಯಾಕೆ ನನಗಂತೂ ಅನುಮಾನ ಇದೆ. ಯಾಕೆಂದ್ರೆ ಈ ಸ್ಟಾಲಿನ್ ಈ ಕಮ್ಯುನಿಸ್ಟರ ಹಿಂಸೆಯನ್ನು ನೋಡಿದ ಮೇಲೆ. ಅಲ್ಲ, ಇಲ್ಲಿ ಕಮ್ಯುನಿಸಂ ಅಂದ್ರೆ ಏನು ಅನ್ನೋ ಪ್ರಶ್ನೆ ಬಹಳ ಮುಖ್ಯ ಆಗುತ್ತೆ. ಕಮ್ಯುನಿಸ್ಟ್ ಸರ್ಕಾರಗಳನ್ನ ಬೆಂಬಲಿಸುವುದು ಕಮ್ಯುನಿಸಮ್ ಅಥವಾ ಕಮ್ಯುನಿಸ್ಟ್ ಪಾರ್ಟಿಗಳನ್ನ ಬೆಂಬಲಿಸುವುದು ಕಮ್ಯುನಿಸಮ್ ಅನ್ನುವಂಥ ಪ್ರಶ್ನೆ. ಅಥವಾ ನಾನು ಕಮ್ಯುನಿಸಮ್ ಅನ್ನ ಪದನೇ ಬಳಸಲಿಲ್ಲ ನನ್ನ ಮಾತುಗಳಲ್ಲಿ, ಮಾರ್ಕ್ಸ್ವಾದ ಅಂತ ಪದವನ್ನ ಬಳಸ್ತೇನೆ ನಾನು. ಯಾಕೆ ಬಳಸ್ತೆ ಅಂತಂದ್ರೆ, ಬ್ರೆಕ್ಟು ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧವಾಗಿದ್ರು ಕೂಡ ಅವನು ಮಾರ್ಕ್ಸ್ವಾದಿಯೇ. ಅಲ್ಲ ಸರ್, ಅಲ್ಲ ಅವನು ಕಮ್ಯುನಿಸ್ಟ್ ಪಕ್ಷದ ಸದಸ್ಯತ್ವ ಪಡ್ಕೊಂಡಿರ್ತಾನೆ. ಆದ್ರೆ ಅವನು ಈ ಹಿಟ್ಲರ್ ರೈಸ್ ಆದ್ಮೇಲೆ ಅವನು ದೇಶ ಬಿಟ್ಟು ದೇಶಾಂತರ ಸುತ್ಕೊಂಡು ಮತ್ತೆ ಪೂರ್ವ ಜರ್ಮನಿಗೆ ಬಂದಾದ್ಮೇಲೆ ಸ್ಟಾಲಿನ ಆಡಳಿತದ ಹಿಂಸೆಯನ್ನ ನೋಡಿದ್ಮೇಲೆ ವಿರೋಧಿಸ್ತಾನೆ. ಕೊನೆಗೆ ಅವನು ಕಮ್ಯುನಿಸ್ಟನಾಗಿ ಉಳಿತಾನ, ಬಹುಶಃ ಕಮ್ಯುನಿಸ್ಟನಾಗಿ ಉಳಿಯಲ್ಲ ಅಂತ ನನಗನ್ಸುತ್ತೆ. ಯಾಕೆ ಡೆಮೊಕ್ರೆಟಿಕ್ ಅವನು ಕಮ್ಯುನಿಸ್ಟ್ ಇದ್ರ ಬಗ್ಗೆನೂ ಬೇಜಾರ ಆಗುತ್ತೆ ಅಂತ ಅವನು ಅಂತ ನನ್ಗನ್ಸುತ್ತೆ. ಅಲ್ಲ, ಸ್ಟಾಲಿನ್ ಬಗ್ಗೆ ಬೇಸರ ಆಗಿರ್ಬೋದು, ಕಮ್ಯುನಿಸ್ಟ್ ಸರ್ಕಾರದ ಬಗ್ಗೆ ಬೇಸರ ಆಗಿರ್ಬೋದು, ಕಮ್ಯುನಿಸಂ ಬಗ್ಗೆನೂ ಬೇಸರ ಆಗಿರ್ಬೋದು. ಆದ್ರೆ ಮೂಲ ಮಾರ್ಕ್ಸ್ವಾದದ ತಿರುಳೇನಿತ್ತು, ಆತನ ಏಲಿನೇಷನ್ ಟೆಕ್ನಿಕ್ ಬಗ್ಗೆ ನೀವು ಅದನ್ನ ಜಾಗತೀಕರಣದ ಸಂದರ್ಭದಲ್ಲಿ ಪ್ರಶ್ನೆ ಎತ್ತಿದ್ರೆ, ಈ ಏಲಿನೇಷನ್ ಅನ್ನೋದನ್ನ ಯುರೋಪ್ನ ಸಂದರ್ಭದಲ್ಲಿ ನಾಟಕದಲ್ಲಿ ಅಷ್ಟೇ ಅಲ್ಲ, ಈ ಮಾರ್ಕ್ಸಿಸ್ಟ್ ಚಿಂತಕರು ಕಾದಂಬರಿಗಳ ಸಂದರ್ಭದಲ್ಲೂ ಈ ಮಾತನ್ನ ಬಳಸ್ತಾರೆ. ಅಂದ್ರೆ ಒಂದು ಬಂಡವಾಳಶಾಹಿ ವ್ಯವಸ್ಥೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದು ಪರಕೀಯ ಭಾವವನ್ನ ತರುತ್ತೆ ಅನ್ನುವಂತ ಮಾತನ್ನ ಕಾದಂಬರಿಗಳ ಬಗ್ಗೆ ಅಧ್ಯಯನ ಮಾಡಿರುವಂತ ಮಾರ್ಕ್ಸಿಸ್ಟ್ ವಿಮರ್ಶಕರು ಹೇಳ್ತಾರೆ. ಇದನ್ನೇ ಸ್ವಲ್ಪ ವಿವರಿಸೋದಾದ್ರೆ, ಈ ಏಲಿನೇಷನ್ ಟೆಕ್ನಿಕ್ ಬಗ್ಗೆ ಮಾರ್ಕ್ಸ್ವಾದದ ಬಹಳ ಮುಖ್ಯ ತಳಪಾಯ ಏನು ಅಂತಂದ್ರೆ, ನಾವು ಯಾವುದನ್ನ ಸಂಸ್ಕೃತಿ ಅಂತ ಕರಿತೀವಿ, ನಾಟಕ, ಸಾಹಿತ್ಯ, ಕಲೆ, ಇವೆಲ್ಲವೂ ಕೂಡ ಆರ್ಥಿಕ ಚಟುವಟಿಕೆಯಿಂದ ನಿಯಂತ್ರಣಗೊಳ್ಳುತ್ತದೆ ಅಂತ. ಬೇಸ್ ಮೂಲ ಅನ್ನುವಂಥದ್ದು ಆರ್ಥಿಕ ಚಟುವಟಿಕೆ. ಈ ಸಾಹಿತ್ಯ, ಕಲೆ ಇವೆಲ್ಲವೂ ಕೂಡ ಸೂಪರ್ ಸ್ಟ್ರಕ್ಚರ್ ಅಂತದ್ದು. ಇದು ಬೇಸು, ಅದು ಸೂಪರ್ ಸ್ಟ್ರಕ್ಚರ್ ಅಂತ. ಸೊ ಈ ಸೂಪರ್ ಸ್ಟ್ರಕ್ಚರು ನಮ್ಮ ನಿಜವಾದ ವರ್ಗ ಪ್ರಜ್ಞೆಯನ್ನ, ನಾನು ಯಾರು, ನನ್ನ ಸ್ಥಾನಮಾನ ಏನು ಸಮಾಜದಲ್ಲಿ ಅನ್ನೋ ಒಂದು ವರ್ಗ ಪ್ರಜ್ಞೆಯನ್ನ ಬೆಳೆಸಿಕೊಂಡು ಸಮಾಜವನ್ನ ಬದಲಾಯಿಸದೇ ಇರಂಗೆ ತಡೆಯುತ್ತೆ ಅಂತ ಒಂದು ಐಡಿಯಾಲಜಿಯನ್ನ ಈ ಕಲೆ, ಸಾಹಿತ್ಯ ನಮಗೆ ತುಂಬಿಡುತ್ತೆ ಅನ್ನೋದು ಮಾರ್ಕ್ಸ್ವಾದದ ಒಂದು ಪ್ರಮುಖ ಆರ್ಗ್ಯುಮೆಂಟ್.
ಆದ್ರೆ ಈ ಸಾಹಿತ್ಯ ಕಲೆ ನಮ್ಮೊಳಗೆ ತುಂಬದೇ ಇರೋಂಗೆ ನಾವು ಎಚ್ಚರದಿಂದ ಇದ್ದು ಅದನ್ನ ಪರಿಶೀಲಿಸಬೇಕು ಅನ್ನೋಂಥದ್ದು ಈ ಏಲಿನೇಷನ್ ಟೆಕ್ನಿಕ್. ಅದರಿಂದ ಇರುವಂತ ಮಾರ್ಕ್ಸ್ವಾದವೇ ಅದ್ ಕೆಲಸ ಮಾಡಿರುವಂಥದ್ದು. ಸೊ ಈ ಅರ್ಥದಲ್ಲಿ ಆತ ಮಾರ್ಕ್ಸ್ವಾದಿ. ಅದ್ರ ಆಚೆಗೆ ಅವನು ಈ ಏಲಿನೇಷನ್ ಟೆಕ್ನಿಕ್ ಬಿಟ್ನ ಯಾರನ್ನ ಸ್ಟಾಲಿನ್ ನೋಡಿದ್ಮೇಲೆ ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾನೇನು ಸ್ವಲ್ಪ ಓದ್ಕೋಬೇಕಾಗತ್ತೆ. ಅಥವಾ ಬರೀ ಸ್ಟಾಲಿನ್ ಕಮ್ಯುನಿಸಂನ ಮಾತ್ರ ಆತ ಬೈದ್ನ ಅಂತ ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ಸರ್, ತುಂಬಾ ವಿವರವಾಗಿ ಮಾಹಿತಿ. ಥ್ಯಾಂಕ್ ಯು ಸರ್. ಲೋಕೇಶ್ ಹೆಗ್ಡೆ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಡೋಂಟ್ ಯು ಥಿಂಕ್ ದ ಬ್ರೆಕ್ಟಿಯನ್ ಡ್ರಾಮಾ ಲ್ಯಾಕ್ಸ್ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಫಾರ್ ವಿಚ್ ದಿ ಜನರಲ್ ಪಬ್ಲಿಕ್ ಲೈಕ್ ಟು ಗೋ ಟು ದ ಥಿಯೇಟರ್? ಬ್ರೆಕ್ಟ್ ನ ವಿರೋಧಿಗಳು, ಕಮ್ಯುನಿಸಂನ ವಿರೋಧಿಗಳು ಕೂಡ ಆತನ ನಾಟಕಗಳನ್ನ ಮೆಚ್ಕೊಳ್ತಾರೆ. ಅದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ಅದರಿಂದ ಅದು ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಲ್ಯಾಕ್ ಆಗಿದೆ ಅದರೊಳಗೆ ಅಂತ ಯಾರು ಹೇಳಿರೋದನ್ನ ನಾನು ಕೇಳಿಲ್ಲ. ಸೊ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ನೋಡಿದವ್ರಿಗೆಲ್ಲ ಸಿಕ್ಕಿದೆ. ಇನ್ ಸ್ಪೈಟ್ ಆಫ್ ಇಟ್ಸ್ ಐಡಿಯಾಲಜಿಕಲ್ ಓರಿಯಂಟೇಷನ್ ಅಥವಾ ಅವರ ಐಡಿಯಾಲಜಿಕಲ್ ಓರಿಯಂಟೇಷನ್ ಏನಿರುತ್ತೆ ಅಡಿಯಸ್ತು, ಅದಕ್ಕೆ ವ್ಯತಿರಿಕ್ತವಾಗಿ ಅದು ನಾಟಕವನ್ನು ಅವರು ಮೆಚ್ಕೊಳ್ತಾರೆ. ಯಾಕಂದ್ರೆ ಬ್ರೆಕ್ಟ್ ನೇರವಾಗಿ ಆತನ ಐಡಿಯಾಲಜಿಯನ್ನ ತರದೇ ಇರೋದ್ರಿಂದ ಕಥೆಗಳಲ್ಲಿ ಅವುಗಳನ್ನ ರೂಪಕದಲ್ಲಿ ಜಾನಪದ ಕಥೆಗಳ ಮೂಲಕ ಅಥವಾ ಹೇಳೋದ್ರಿಂದ ಯಾರು ಅದನ್ನ ಅದರೊಳಗೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಹೇಳಿರೋದು ನಾನು ಕೇಳಿಲ್ಲ. ಧನ್ಯವಾದಗಳು ಸರ್. ಚರ್ಚೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಹಾಗೂ ಸಂವಾದವನ್ನ ನಡೆಸಿರುವ ಪ್ರೊಫೆಸರ್ ತಾರಕೇಶ್ವರ್ ಸರ್ ಎಲ್ಲರಿಗೂ ಧನ್ಯವಾದಗಳು. ಕೊನೆಯ ಒಂದು ಪ್ರಶ್ನೆಯನ್ನ ಕೈಗೆತ್ತಿಕೊಳ್ಳಬಹುದು. ಅದಕ್ಕಿಂತ ಮೊದಲು ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಅನೇಕ ಪ್ರಶ್ನೆಗಳು ಇದಾವೆ. ಬ್ರೆಕ್ಟ್ ಅನಂತಮೂರ್ತಿಯವರ ಮೇಲೆ ಪ್ರಭಾವ ಬೀರಿದಾರ, ಕಂಬಾರ್ ಅವರ ಮೇಲೆ ಪ್ರಭಾವ ಬೀರಿದಾರ ಅನ್ನೋ ಪ್ರಶ್ನೆಗಳು ಇದಾವೆ. ಅದೇ ರೀತಿ ಪರಕಾವ್ಯ ಪ್ರವೇಶದ ಬಗ್ಗೆ ಪ್ರತಿಭಾ ಮೇಡಮ್ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಆಲ್ರೆಡಿ ಸರ್ ಅಲ್ಲಿ ಉತ್ತರವನ್ನ ನೀಡಿದ್ದಾರೆ. ಇನ್ನು ಯಾರಾದರೂ ತಮ್ಮ ಕ್ವೆರೀಸ್, ತಮ್ಮ ಒಪಿನಿಯನ್ಸ್, ಪ್ರಶ್ನೆಗಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಪೇಜ್ ಇದೆ, ಅದರಲ್ಲಿ ಕಮೆಂಟ್ಸ್ ಮಾಡ್ಬೋದು. ಉಪನ್ಯಾಸಕರು ಅಲ್ಲಿ ಉತ್ತರವನ್ನ ಕೊಡುವ ಪ್ರಯತ್ನವನ್ನ ಸತತವಾಗಿ ಮಾಡ್ತಾ ಇರ್ತಾರೆ. ಈ ಲಿಮಿಟೆಡ್ ಟೈಮ್ ಇರೋದ್ರಿಂದ ಚರ್ಚೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನ ಮುಗಿಸೋದಕ್ಕಿಂತ ಮೊದಲು ಒಂದೆರಡು ಸೂಚನೆಗಳು. ಮುಂದಿನ ವಾರ ಅಂದ್ರೆ ಆಗಸ್ಟ್ 7th ಮುಂದಿನ ಶನಿವಾರ ನಮ್ಮ ಉಪನ್ಯಾಸವನ್ನ ನೀಡಲಿಕ್ಕೆ ಬರ್ತಿದ್ದಾರೆ ಶ್ರೀ ಮಹೇಂದ್ರ ಎಂ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು. ಅವರು ಸ್ವರೆನ್ ಕಿರ್ಕ್ಗಾರ್ಡ್ ಲೇಖಕನ ಮೇಲೆ ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಇನ್ನೊಂದು ವಿಶೇಷವಾದ ಸೂಚನೆ ಏನಂದ್ರೆ, ನಾಳೆ ಸಂಡೇ 5 ಗಂಟೆಗೆ ಸರಿಯಾದ ಸಮಯಕ್ಕೆ, ಇದೇ ಸಮಯಕ್ಕೆ ನಮ್ಮ ಏನು ಡಾಕ್ಟರ್ ದ ರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಇದೆ, ಅದರಲ್ಲಿ ವಾರ ಬೇಂದ್ರೆ ವೆಬಿನಾರ್ ಅನ್ನ ಆಯೋಜಿಸಿದ್ದೇವೆ. ಅದರಲ್ಲಿ ಪ್ರೊಫೆಸರ್ ಶ್ರೀಧರ್ ಹೆಗಡೆಯವರು ಬೇಂದ್ರೆಯವರ 2 ನಾಟಕಗಳಾದ ನಗೆಯ ಹೊಗೆ ಮತ್ತು ಸಾಯುವಾಟ, ಈ 2 ನಾಟಕಗಳ ಮೇಲೆ ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಅಲ್ಲಿ ಕೂಡ ಎಲ್ಲ ಸಾಹಿತ್ಯಾಸಕ್ತರು ಪಾಲ್ಗೊಂಡು ಉಪನ್ಯಾಸವನ್ನ ಆನಂದಿಸಬೇಕು. ಇನ್ನು ಇಲ್ಲಿಯವರೆಗೆ ಸುಮಾರು 2 ಗಂಟೆಗಳವರೆಗೆ ಪ್ರೊಫೆಸರ್ ತಾರಕೇಶ್ವರ್ ಗುರುಗಳು ತಮ್ಮೊಂದಿಗೆ ಉಪನ್ಯಾಸವನ್ನು ನೀಡಿದ ನಂತರ ತಮ್ಮೊಂದಿಗೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ. ತಾವೆಲ್ಲರೂ ಈ ಉಪನ್ಯಾಸವನ್ನ, ಚರ್ಚೆಯನ್ನ ಆನಂದಿಸಿದಿರಿ ಅಂತ ಭಾವಿಸಿದ್ದೀನಿ. ದಯವಿಟ್ಟು ನಮ್ಮೆಲ್ಲ ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಪೇಜ್ ಇದೆ, ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಕೂಡ ತಮ್ಮ ಅನಿಸಿಕೆಗಳನ್ನ, ಪ್ರಶ್ನೆಗಳನ್ನ ಹಂಚ್ಕೋಬಹುದು. ನನ್ನ ವತಿಯಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳು. 2 ಗಂಟೆ ನಿಮ್ಮೊಂದಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.